ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಂಘದಂಗಳನ್ನುವಂಥ ವೇದಿಕೆಯನ್ನು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಭಿಮಾನಿಗಳು RSSನ ಪ್ರಾಥಮಿಕ ಪರಿಚಯವನ್ನು ಮಾಡಿಸ್ಬೇಕು ಮತ್ತು ಹಾಗೆ ಒಂದಿಷ್ಟು ರಾಷ್ಟ್ರೀಯ ವಿಚಾರಗಳನ್ನು ಬಿತ್ತರಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಿಕೊಂಡಿರುವಂಥ ಒಂದು ಈ ಕ್ಲಬ್ಬು. ಹಾಗೆ ಈಗ ಕನ್ನಡ ಪುಸ್ತಕ ಹಬ್ಬ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ವಿಶ್ವನಾಥ್ ಮಾಹಿತಿ ಕೊಡ್ಲಿಕ್ಕಿದ್ದಾರೆ. ವಿಶ್ವನಾಥ್. ಎಲ್ಲರಿಗೂ ಶುಭ ಸಂಜೆ ಹಾಗೂ ನಮಸ್ಕಾರ. ಸಂಘದಂಗಳದ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ, ವ್ಯಕ್ತಿ ಮತ್ತು ಕೃತಿ ಪರಿಚಯ ಸಾಪ್ತಾಹಿಕ ಕಾರ್ಯಕ್ರಮದ 4ನೇ ದಿನ. ಕಾರ್ಯಕ್ರಮ ಸಾಪ್ತಾಹಿಕ ಈ 3 ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೆದಿದೆ. ಪ್ರತಿಕ್ರಿಯೆಗಳು ಕೂಡ ಚೆನ್ನಾಗಿ ಬಂದಿದೆ. ವೈಯಕ್ತಿಕವಾಗಿ ಹಲವು ತುಂಬಾ ಮಹನೀಯರು ನಮಗೆ ಸಂದೇಶವನ್ನು ಕೂಡ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಅಂತ. ಹಾಗೆ ಇವತ್ತಿನ ಇದರ ಮೂಲ ಹಿನ್ನೆಲೆ ಏನಪ್ಪಾ ಅಂದ್ರೆ, ನವೆಂಬರ್ 1ನೇ ತಾರೀಕು ಹೇಗಿದ್ರು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೇವೆ. ಇದರ ಮೊದಲೇ ರಾಷ್ಟ್ರೋತ್ಥಾನ ಸಾಹಿತ್ಯ ವತಿಯಿಂದ ಬೆಂಗಳೂರಿನಲ್ಲಿ ಕನ್ನಡ ಪುಸ್ತಕ ಹಬ್ಬವನ್ನ ಆಯೋಜನೆ ಮಾಡಲಾಗಿದೆ. 1 ತಿಂಗಳ ಈ ಕನ್ನಡ ಹಬ್ಬ ನವೆಂಬರ್ 28ನೇ ತಾರೀಕು ಸಂಪನ್ನಗೊಳ್ಳಿಕ್ಕಿದೆ. ಇನ್ನು 2-3 ದಿನಗಳಷ್ಟೇ ಬಾಕಿ ಉಳಿದಿದ್ದಾವೆ. ಯಾರ್ಯಾರು ಈ ಕನ್ನಡ ಪುಸ್ತಕ ಹಬ್ಬದಲ್ಲಿ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಏರ್ಪಡಿಸಲಾಗಿದೆ. ವೈಯಕ್ತಿಕವಾಗಿ ನಾನು ಕೂಡ ಕಳೆದ ವಾರ ಭೇಟಿ ಕೊಟ್ಟಿದ್ದೆ. ಪುಸ್ತಕಗಳು ಸುಮಾರು 40% 40, 30, 20, 10 ಈ ತರ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ನಾನು ಸುಮಾರು 12 ಪುಸ್ತಕಗಳನ್ನ ಕೊಂಡ್ಕೊಂಡೆ. 12 ಪುಸ್ತಕಗಳನ್ನ ಕೊಂಡ್ಕೊಂಡ್ರು ಸುಮಾರು 600 ರೂಪಾಯಿ ಅಷ್ಟೇ ನನಗೆ ಖರ್ಚಾಯ್ತು. ಯಾಕಂದ್ರೆ ಎಲ್ಲ ಅದ್ಭುತವಾದ ಪುಸ್ತಕಗಳು. ನಾವು ಮೊನ್ನೆ ಬಾಬು ಕೃಷ್ಣಮೂರ್ತಿ ಅವರು, ನಿನ್ನೆ ಚಂದ್ರಶೇಖರ್ ಭಂಡಾರಿ ಅವರು, ಅಂಥವರ ಪುಸ್ತಕಗಳನ್ನೇ ನಾನು ಕೊಂಡ್ಕೊಂಡಿದ್ದೆ. ಅಜಯ್ ಆಗಿರ್ಬೋದು, ಅದಮ್ಯ ಆಗಿರ್ಬೋದು, ಸ್ಮೃತಿ ಮಂದಾರ ಆಗಿರ್ಬೋದು, ದತ್ತಪಂತ ತೆಂಗಡಿ ಅವರ ಕಾರ್ಯಕರ್ತ ಆಗಿರ್ಬೋದು, ಇದನ್ನೆಲ್ಲ ನಾನು ಕೊಂಡ್ಕೊಂಡೆ. ಇವೆಲ್ಲ ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಕಟಣೆಗಳಾಗಿರೋದ್ರಿಂದ ಇದಕ್ಕೆಲ್ಲ ನನಗೆ 40% ರಿಯಾಯಿತಿ ಸಿಕ್ತು. ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದ್ಭುತವಾದ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ ಅಂತ ನನಗೆ ತಿಳಿದು ಬಂತು. ಪುಸ್ತಕಗಳನ್ನ ನೋಡ್ತಾ ಇದ್ರೆ ಎಲ್ಲವನ್ನ ಕೊಂಡ್ಕೊಳ್ಳುವ ಅಂತ ಅನಿಸ್ತದೆ. ಆ ಥರದಲ್ಲಿ ಪುಸ್ತಕಗಳಿವೆ. ಸುಮಾರು 4,000-5,000 ಸಾವಿರ ಪುಸ್ತಕಗಳಿವೆ. ಬೆಂಗಳೂರಲ್ಲಿರೋರು ಖಂಡಿತ ಒಂದ್ಸಲ ಭೇಟಿ ಕೊಡ್ಲೇಬೇಕು. ಈ ಶನಿವಾರ ಆದಿತ್ಯವಾರ ವಾರಾಂತ್ಯ ಇರೋದ್ರಿಂದ ಎಲ್ಲರೂ, ಮಳೆಯೂ ಸ್ವಲ್ಪ ಕಡಿಮೆ ಆಗಿದೆ ಬೆಂಗಳೂರಲ್ಲಿ, ಎಲ್ಲರೂ ಭೇಟಿ ಕೊಡ್ಬೋದು. ಭೇಟಿ ಕೊಡ್ಲೇಬೇಕಾದಂತಹ ಒಂದು ಕಾರ್ಯಕ್ರಮ. ಹಾಗೆ ಬೆಂಗಳೂರಲ್ಲಿ ಹೊರಗಡೆ ಇರೋರು sahityaBooks.com ಅನ್ನುವ ವೆಬ್ಸೈಟ್ಗೆ ಹೋಗಿ ಕೂಡ ಪುಸ್ತಕಗಳನ್ನು ಅದೇ ರಿಯಾಯಿತಿ ದರದಲ್ಲಿ ಕೊಂಡ್ಕೊಳ್ಬಹುದು. ಮತ್ತೆ ಮೈಸೂರಲ್ಲಿ ಕೂಡ ಕಳೆದ 1 ವಾರದಿಂದ ಕನ್ನಡ ಪುಸ್ತಕ ಹಬ್ಬವನ್ನ ಆಯೋಜಿಸಿದ್ದಾರೆ. 20ನೇ ತಾರೀಕಿಂದ 28ನೇ ತಾರೀಕುವರೆಗೆ ಮೈಸೂರಲ್ಲಿರೋರಿಗೆ ಕೂಡ ಈ ಭಾಗ್ಯ ದೊರೆತಿದೆ. ಹಾಗಾಗಿ ಆ ಹಿನ್ನೆಲೆಯನ್ನ ಇಟ್ಕೊಂಡು ನಾವು ಹಲವಾರಿಷ್ಟು ಕಳೆದ ವಾರ ಕೆಲವೊಂದಿಷ್ಟು ಪುಸ್ತಕ ಪರಿಚಯಗಳನ್ನ ಹಮ್ಮಿಕೊಂಡಿದ್ವಿ. ಈ ವಾರದಿಂದ ನಾವು ವ್ಯಕ್ತಿ ಮತ್ತು ಕೃತಿ ಪರಿಚಯದಲ್ಲಿ ಮೊದಲನೇ ದಿನ ಬಾಬು ಕೃಷ್ಣಮೂರ್ತಿ, ಹಾಗೆ ನಿನ್ನೆ ಚಂದ್ರಶೇಖರ್ ಭಂಡಾರಿ ಅವರ ಪರಿಚಯ ನಡೆದಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯರ ವ್ಯಕ್ತಿ ಮತ್ತು ಕೃತಿ ಪರಿಚಯವನ್ನ ಮಾಡ್ಲಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ಅಭ್ಯಾಗತರಾಗಿ ಶ್ರೀಮತಿ ಮಯೂರಲಕ್ಷ್ಮಿ ಅವರು ಸೇರ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದಂಗಳದ ಪರವಾಗಿ ಹಾಗೂ ಎಲ್ಲಾ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶ್ರೀಮತಿ ಮಯೂರಲಕ್ಷ್ಮಿ ಅವರ ಪರಿಚಯವನ್ನ ಮಾಡ್ಕೊಳ್ಬೇಕು ಅಂತ ರಾಘವೇಂದ್ರ ಪಂಡಿತ್ ಅವರಲ್ಲಿ ಕೇಳ್ಕೊಳ್ತೇನೆ. ಹರಿ ಓಂ. ನಮಸ್ತೆ ಎಲ್ರಿಗೂ. ಇವತ್ತು ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಮಯೂರಲಕ್ಷ್ಮಿ ಅವರು, ರಾಷ್ಟ್ರ ಸೇವಿಕಾ ಸಮಿತಿಯ ಹೊಯ್ಸಳ ಪ್ರಾಂತ್ಯದ ಪ್ರಚಾರ ಪ್ರಮುಖಾಗಿ ಸದ್ಯ ಸಂಘಟನಾ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ವೃತ್ತಿಯಲ್ಲಿ ಮೈಸೂರಿನ ವಿಜಯ ವಿಠಲ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಿಗೆ ಹೋದವರು. ಮೈಸೂರಿನ ಆಕಾಶವಾಣಿಯಲ್ಲಿ ತಾತ್ಕಾಲಿಕ ಉದ್ಘೋಷಕಿಯಾಗಿ 10 ವರ್ಷ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ಹಾಗೆ
ಶಾಸ್ತ್ರೀಯವಾಗಿ ಸಂಗೀತ ಅಭ್ಯಾಸ ಮಾಡಿ ವೀಣೆಯಲ್ಲಿ ಕೂಡ ಸೀನಿಯರನ್ನು ಶಿಕ್ಷಣವನ್ನು ಕೂಡ ಪಡೆದಿದ್ದಾರೆ. ಕನ್ನಡ ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ರಾಷ್ಟ್ರೀಯ ಲೇಖನಗಳ ಅಂಕಣವನ್ನು ಕೂಡ ಬರೆದಿರ್ತಾರೆ. ಮಯೂರಕ್ಕ, ವೇದಿಕೆ ನಿಮ್ಮದು. ಶ್ರೀ ಗುರುಭ್ಯೋ ನಮಃ. ಬದುಕಿನ ಅಂಧಕಾರವನ್ನ ಕಳೆದು ಜ್ಞಾನದ ಬೆಳಕು ತೋರಿರುವ ಗುರುಗಳಾದ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯರ ದಿವ್ಯ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಜ್ಞಾನಿಗಳು ಮತ್ತು ಚಿಂತಕರಿಗೂ ವಿನಮ್ರವಾಗಿ ವಂದಿಸುತ್ತಾ, ನಮ್ಮೊಡನೆ ಭಾಗವಹಿಸುತ್ತಿರುವ ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಸಂಘದಂಗಳದ ವೇದಿಕೆಯಲ್ಲಿ ವ್ಯಕ್ತಿ ಕೃತಿ ಪರಿಚಯ ಕಾರ್ಯಕ್ರಮದಲ್ಲಿ ತಮ್ಮ ನೇರ, ನಿರ್ಭೀತ, ನಿಷ್ಠುರ, ವಿಡಂಬನಾತ್ಮಕ ಕೃತಿಗಳಿಂದ ಧರ್ಮಾಭಿಮಾನ ಮತ್ತು ರಾಷ್ಟ್ರಾಭಿಮಾನವನ್ನ ಜಾಗೃತಗೊಳಿಸುತ್ತಿರುವ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯರನ್ನ ಕುರಿತು ಮಾತನಾಡುವಂತಹ ಭಾಗ್ಯ ನನ್ನದಾಗಿದೆ. ಆಚಾರ್ಯರನ್ನ ಪರಿಚಯಿಸೋದು ಅಂದ್ರೆ ಲೋಕಕ್ಕೆ ಬೆಳಕನ್ನ ನೀಡುವ ಸೂರ್ಯನನ್ನ ಪರಿಚಯಿಸಿದ ಹಾಗೆ. ಆಧ್ಯಾತ್ಮ, ಸಾಹಿತ್ಯ, ಪರಂಪರೆ, ಸನಾತನ ಜ್ಞಾನ, ರಾಷ್ಟ್ರೀಯತೆಯ ಸಂಕೇತವಾಗಿರುವ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯರು ಆಚಾರ್ಯರೆಂದೇ ಶ್ರೋತೃಗಳಿಗೆ ಮತ್ತು ಓದುಗರಿಗೆ ಪರಿಚಿತರು. ಅವರ ತೇಜಸ್ಸು ಋಷಿ ಪರಂಪರೆಯ ಸಂಕೇತ. ರಾಷ್ಟ್ರಹಿತಕ್ಕಾಗಿ ಅವರು ಬರೆಯುವ, ಮಾತನಾಡುವ ಶೈಲಿ ಚಾಣಕ್ಯನಂತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಎಂಬ ಮಾತಿನಂತೆ ಆಚಾರ್ಯರು ವೇದ, ರಾಮಾಯಣ, ಮಹಾಭಾರತಗಳೆಲ್ಲ ಸಾವಿರಾರು ರಹಸ್ಯಗಳನ್ನ ಮತ್ತು ಅದರಲ್ಲಿರುವಂತಹ ಎಲ್ಲ ವಿಚಾರಗಳನ್ನ ಹೆಕ್ಕಿ ತೆಗೆದು ಆಳವಾದ ಅಧ್ಯಯನಕ್ಕಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಿದ್ದಾರೆ. ಇದರ ಜೊತೆಗೆ ಈ ಎಲ್ಲವನ್ನ ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಅವರ ಬರಹ, ಅವರ ಲೇಖನಿಯು ಅಷ್ಟೇ ತೀಕ್ಷ್ಣ. ಇನ್ನು ಯಾವುದೇ ಸಂಘ ಸಂಸ್ಥೆಗಳ, ಪರಿಷತ್ತುಗಳ, ಅಕಾಡೆಮಿಗಳ, ವಿಶ್ವವಿದ್ಯಾಲಯಗಳ ಪ್ರೋತ್ಸಾಹಕ್ಕೆ ಕಾಯ್ದೆ ತಮ್ಮ ಪಾಡಿಗೆ ತಾವು ಬರವಣಿಗೆಯ ಕಾಯಕವನ್ನೇ ಮಾಡ್ತಾ ಬಂದಿದ್ದಾರೆ. ಅವರದೇ ಮಾತಿನಲ್ಲಿ ಹೇಳೋದಾದ್ರೆ, ಬರಹ ಅನ್ನೋದು, ಅಧ್ಯಯನ ಅನ್ನೋದು ಒಂದು ಕೃಷಿ. ಕನ್ನಡ ಸಾಹಿತ್ಯ ಪ್ರಪಂಚ ಬೆರಗಾಗೋ ರೀತಿಯಲ್ಲಿ ರಾಷ್ಟ್ರೀಯತೆಯನ್ನ ವೇದೋಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆಗಳಲ್ಲದೆ ತಮಿಳು ಸಾಹಿತ್ಯದ ಪ್ರಬಂಧಗಳು, ತಿರುಪಾವೈ ಮುಂತಾದ 180ಕ್ಕೂ ಹೆಚ್ಚು ವೈವಿಧ್ಯಮಯ ಕೃತಿಗಳನ್ನ ನೀಡಿರುವ ಕೊಡುಗೆ ಅವರದ್ದಾಗಿದೆ. ಕನ್ನಡ ಸಾಹಿತ್ಯವನ್ನ, ಪ್ರಪಂಚವನ್ನೇ ಶ್ರೀಮಂತಗೊಳಿಸಿರುವಂತಹ, ಎದ್ದು ಕಾಣುವಂತಹ ಆರ್ಷ ಸಾಹಿತ್ಯದ ಕೊರತೆಯನ್ನ ತುಂಬಿದ್ದಾರೆ. ಸನಾತನ ಸಂಸ್ಕೃತಿಯ ಕ್ಷೀಣದ ಧ್ವನಿಗೆ ಶಕ್ತಿಯನ್ನ ಮಯೂರಕ್ಕ, ಧ್ವನಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಚೆನ್ನಾಗಿತ್ತು. ಅಥವಾ ಮೈಕನ್ನ ಹತ್ರ ಇಟ್ಕೊಳ್ಬೋದು ನೋಡಿ. ಆಯ್ತು, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಧ್ವನಿ ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ. ಇನ್ನು ಆಚಾರ್ಯರು ಹೇಗೆ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ವಿ. ಈ ಆರ್ಷ ಸಾಹಿತ್ಯದ ಕೊರತೆ ಏನಿತ್ತೋ ಆಧುನಿಕ ರೀತಿಯಲ್ಲಿ ಬರೀತಾ ಈ ಕೊರತೆಯನ್ನ ನೀಗಿಸಿದ್ದಾರೆ. ಜೊತೆಗೆ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿರುವಂತಹ ಪರಕೀಯ ಪ್ರಜ್ಞೆ, ಈ ಆಗ್ರಹ, ಅಂಧಕಾರಗಳನ್ನ ತೊಲಗಿಸೋದಿಕ್ಕೆ ತಮ್ಮ ಲೇಖನಿ ಅನ್ನುವಂತಹ ಕತ್ತಿಯನ್ನ ಝಳಪಿಸಿರುವಂತಹ ಮಹಾನ್ ಸಾಧಕರು ನಮ್ಮ ಆಚಾರ್ಯರು. ಕನ್ನಡದ ಎಲ್ಲ ಪ್ರಮುಖ ದಿನಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ನಿರ್ಭಯತೆಯಿಂದ, ನಿಷ್ಠೂರವಾಗಿ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರಜ್ಞೆಯಲ್ಲದವರಿಗೆ ಅವುಗಳ ಅರಿವನ್ನ ಮೂಡಿಸ್ತಾ ಬಂದಿದ್ದಾರೆ. ಓದುಗರ, ಶ್ರೋತೃಗಳ ಮನೋಬುದ್ಧಿಗೆ ನೂತನ ಪ್ರವೃತ್ತಿ ಮತ್ತೆ ಭಾವ ಸಂಕಲ್ಪವನ್ನ ಉಂಟು ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಒಂದು ವಿಶ್ವವಿದ್ಯಾಲಯ ಮಾಡೋಷ್ಟು ಕೆಲಸವನ್ನ ಆಚಾರ್ಯರೊಬ್ಬರೇ ಮಾಡಿದ್ದಾರೆ. ಇವರು ಸಂಪ್ರದಾಯವನ್ನ ವೈಚಾರಿಕ ಶ್ರದ್ಧೆಯಿಂದ ನೋಡಿ ಹಿಡಿದು ಹೆಕ್ಕಿ ಬರೆಯುವಂತಹ ಸ್ವಭಾವದವರು. ಕವಿವರ್ಯ ಡಾಕ್ಟರ್ ದ.ರಾ. ಬೇಂದ್ರೆಯವರ ಪ್ರೇರಣೆ, ಪ್ರೋತ್ಸಾಹ ಮತ್ತು ಆಂಗ್ಲ ಭಾಷಾ ಗುರುಗಳಾದ ಪ್ರೊಫೆಸರ್ ಸಿ.ಡಿ. ನರಸಿಂಹಯ್ಯ ಅವರ ವಿಮರ್ಶಾ ದೃಷ್ಟಿ ಆಚಾರ್ಯರ ಬದುಕಿಗೆ, ಬರವಣಿಗೆಗೆ ದಾರಿದೀಪ. ಆಧ್ಯಾತ್ಮ ಗುರುಗಳ ಮಾರ್ಗದರ್ಶನವೇ ಆರ್ಷ ಸಾಹಿತ್ಯ. ನಾರಾಯಣಾಚಾರ್ಯರು ಕೇವಲ ಚಿಂತಕ, ಲೇಖಕ, ವಿದ್ವಾಂಸರಷ್ಟೇ ಅಲ್ಲದೆ ಬಹುಮುಖ ಪ್ರತಿಭೆಯ ಸಂಗೀತಜ್ಞರು, ಗಮಕ ಕಲಾ ಪ್ರವೀಣರು, ಹಾಗೆ ರೇಖಾಚಿತ್ರಗಳಲ್ಲೂ ಪರಿಣಿತರು. ಜೊತೆಗೆ ಅವರ ವಿದ್ಯಾರ್ಥಿ ದೆಸೆಯಲ್ಲಿ ರ್ಯಾಂಕ್ ವಿದ್ಯಾರ್ಥಿ ಅನ್ನೋದು ಬಹಳ ಜನರಿಗೆ ತಿಳಿದಿಲ್ಲ. ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆಯವರು ನಾರಾಯಣಾಚಾರ್ಯರ ಮನೆಗೆ ದಿನ ಸಂವಾದಕ್ಕಾಗಿ ಬರ್ತಾ ಇದ್ರು. ಟಿವಿ ಬರೋ ಮುನ್ನ ಆಕಾಶವಾಣಿಯಲ್ಲಿ ಬೆಳಗಿನ ಹೊತ್ತು ಪ್ರಸಾರವಾಗುತ್ತಿದ್ದಂತಹ ಚೆನ್ನುಡಿ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗ್ತಾ ಇದ್ದು ಒಂದು ದಾಖಲೆಯನ್ನೇ ಸೃಷ್ಟಿಸಿತು. ಇವರು ನಡೆಸ್ಕೊಡ್ತಾ ಇದ್ದಂತಹ ಕುಮಾರವ್ಯಾಸ ಭಾರತದ ಕಾರ್ಯಕ್ರಮ ಬಹಳ ಜನಪ್ರಿಯ. ಇನ್ನು ಇವರು ಪ್ರಾಚಾರ್ಯರಾಗಿ, ಪ್ರಾಧ್ಯಾಪಕರಾಗಿ ಅತ್ಯಂತ ಜನಪ್ರಿಯರು. ಧಾರವಾಡದ ಕರ್ನಾಟಕ ಕಾಲೇಜ್ನಲ್ಲಿ ಇವರ ಪಾಠ ಪ್ರವಚನಗಳು ಅತ್ಯಂತ ಜನಪ್ರಿಯ.
ಒಂದು ತರಗತಿಯಲ್ಲಿ 125 ವಿದ್ಯಾರ್ಥಿಗಳ ಸಂಖ್ಯೆ ಹಿಡಿಸ್ತಾ ಇದ್ದಂತಹ ತರಗತಿಯಲ್ಲಿ ಇವರ ಪಾಠವನ್ನ ಕೇಳಲು, ಇಂಗ್ಲಿಷ್ ಪಾಠವನ್ನ ಕೇಳಲು 250ರಿಂದ 300 ಜನ ವಿದ್ಯಾರ್ಥಿಗಳು ಇರ್ತಾ ಇದ್ರಂತೆ. ಇವರಲ್ಲಿ ಅನೇಕರು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಆಗಿದ್ರು ಅನ್ನೋದು ಒಂದು ವಿಶೇಷ. ಡಾಕ್ಟರ್ ದ.ರಾ ಬೇಂದ್ರೆ ಹಾಗೂ ಕೆಲವು ಸದಭಿರುಚಿಯ ಶ್ರೋತೃಗಳಿಗಾಗಿ ಆಚಾರ್ಯರು ಧಾರವಾಡದ ತಮ್ಮ ಮನೆಯಲ್ಲಿ ಒಂದು ವರ್ಷ ವಾಲ್ಮೀಕಿ ರಾಮಾಯಣವನ್ನ ಪ್ರವಚನ ರೂಪದಲ್ಲಿ ನಡೆಸಿಕೊಟ್ರು. ಇದರಿಂದ ಬೇಂದ್ರೆ ಅವರು ತುಂಬಾ ಸಂತೋಷಗೊಂಡ್ರಂತೆ. ಇನ್ನು ಹೆಚ್ಚಿನ ಜನರನ್ನ ಇದು ತಲುಪಬೇಕು ಅಂತ ಆಸೆ ಪಟ್ಟು ಧಾರವಾಡದ ಬಯಲು ರಂಗಮಂದಿರದಲ್ಲಿ ಮೊದಲ ಪ್ರವಚನವನ್ನ ಏರ್ಪಾಡು ಮಾಡಿಸಿದ್ರು. ಅಲ್ಲಿಂದ ಹಿಂತಿರುಗಿ ನೋಡದ ಆಚಾರ್ಯರು ಕರ್ನಾಟಕ ಕಂಡ ಅತ್ಯಂತ ಜನಪ್ರಿಯ ಪ್ರವಚನಕಾರರಾಗಿ ರೂಪುಗೊಂಡರು. ಕನ್ನಡ, ತಮಿಳು ಹಾಗೂ ಆಂಗ್ಲ ಭಾಷೆಗಳಲ್ಲಿ ದೇಶದ ಉದ್ದಗಲಕ್ಕೂ ಪ್ರವಚನಗಳನ್ನ ಮಾಡ್ತಾ ಬಂದು ರಾಮಾಯಣಾಚಾರ್ಯರು ಅಂತಾನೆ ಪ್ರಸಿದ್ಧರಾದರು. ಇದುವರೆಗೂ ಯಾರು ಕಲ್ಪನೆ ಕೂಡ ಮಾಡ್ಕೊಳ್ದೇ ಇರುವಂತಹ ರೀತಿಯಲ್ಲಿ ಸಮಗ್ರ ಮಹಾಭಾರತವನ್ನ 7 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಪ್ರವಚನ ಮಾಡಿದ್ದಾರೆ. ಇದು ಮೈಸೂರಿನಲ್ಲಿ ನಡೆದು ಒಂದು ದಾಖಲೆಯನ್ನೇ ನಿರ್ಮಿಸಿದೆ. ರಾಮಾಯಣ ಮಹಾಭಾರತದ ಪಾತ್ರಗಳ ಮೂಲಕ್ಕೆ ಒಂದು ಚೂರೂ ಚ್ಯುತಿ ಬಾರದ ಹಾಗೆ ಕನ್ನಡಿಗರ ಮುಂದಿಟ್ಟು ವಾಲ್ಮೀಕಿ, ವ್ಯಾಸ ನಂತರದ ಕವಿಗಳ ಮುಂದಿನ ಕಲ್ಪನೆಗಳೇನಿತ್ತು ಅದರಿಂದ ಆಗಬಹುದಾದ ಪರಿಣಾಮಗಳನ್ನ ಇವರು ಬದಲಾಯಿಸಿದ್ದಾರೆ. ಉದಾಹರಣೆಗೆ ಕರ್ಣನ್ ಪಾತ್ರ, ಹೀಗೆ ಅನೇಕ ಪಾತ್ರಗಳನ್ನ ಇವರು ನಿರ್ದಾಕ್ಷಿಣ್ಯವಾಗಿ ಮೂಲದ ರೀತಿಯಲ್ಲೇನೆ ಕನ್ನಡ ಸಾಹಿತ್ಯ ಮತ್ತು ಕೇಳುಗರ ಮುಂದೆ ಇಡ್ತಾರೆ. ಇದು ಇವರ ವೈಶಿಷ್ಟ್ಯ. ಇವರ ಬರವಣಿಗೆ ವೇಗ ಹೇಗಿದೆ ಅಂದ್ರೆ, ಅವರು ಬರೆಯೋ ವೇಗಕ್ಕೆ ನಮಗೆ ಓದಕ್ಕೂ ಆಗಲ್ಲ, ಜೊತೆಗೆ ಜೀರ್ಣಿಸ್ಕೊಳ್ಳೋದು ಕಷ್ಟ. ಇದು ಆಚಾರ್ಯರ ಒಂದು ಬರವಣಿಗೆಯ ಶೈಲಿ. ಇನ್ನು ರಾಮಾಯಣಾಚಾರ್ಯರು ಅಂತಾನೆ ಪ್ರಸಿದ್ಧ ಆಗಿರುವಂತಹ ಇವರು ಭಾರತದ ಉದ್ದಕ್ಕೂ ಸಂಚರಿಸಿದ್ದಾರೆ. ರಾಮಾಯಣ, ಭಾಗವತ, ಮಹಾಭಾರತ, ಆಳ್ವಾರಗಳ ಕೃತಿಗಳನ್ನು ಸಾವಿರಾರು ಪ್ರವಚನಗಳನ್ನ ನೀಡಿದ್ದಾರೆ. ಜೊತೆಗೆ ಆಚಾರ್ಯರು ಪ್ರವಚನಗಳಲ್ಲಿ ಮಾತನಾಡಕ್ಕೆ ಆರಂಭಿಸಿದ್ರೆ ಸಭೆಯಲ್ಲಿ ಮಿಂಚಿನ ಸಂಚಾರ ಇರುತ್ತೆ. ಇವರು ನೀಡುವಂತಹ ಚಿತ್ರಣ ಏನಿದೆ, ಪಾತ್ರಗಳಾಗಿರಬಹುದು, ಕಥನಗಳಾಗಿರಬಹುದು, ಶ್ಲೋಕಗಳನ್ನ ಸರಳ ರೂಪದಲ್ಲಿ ಶ್ರೋತೃಗಳ ಮುಂದೆ ಇಡೋದಾಗಿರಬಹುದು, ಥೇಟ್ ಕ್ಲಾಸ್ ರೂಮ್ ಲರ್ನಿಂಗ್ ರೀತಿಯಲ್ಲೇ ನಡೆಯುತ್ತೆ. ಅಂದ್ರೆ ಇವರ ಎದುರಲ್ಲಿ ಕುಳಿತುಕೊಳ್ಳುವಂತಹ ಕೇಳುಗರಿಗೆ ಕಾಲೇಜ್ನಲ್ಲಿ ಪಾಠ ಮಾಡೋ ಶಿಕ್ಷಕರು, ಅಧ್ಯಾಪಕರು ಹೇಗೆ ಪಾಠ ಮಾಡ್ತಿರ್ತಾರೋ ಅದೇ ರೀತಿ ಮುಖಭಾವಗಳನ್ನ ನೋಡ್ತಾ, ಅವರು ನೀಡುವಂತಹ ವರ್ಣನೆಗಳನ್ನ ಕೇಳ್ತಾ, ಅವರು ಸಂಯೋಜಿಸುವಂತಹ ರಾಗಗಳಲ್ಲಿ ಕೇಳ್ತಾ, ಪ್ರತಿದಿನ ಒಂದೊಂದು ಶ್ಲೋಕಗಳಲ್ಲಿ ಆರಂಭ ಶ್ಲೋಕಗಳನ್ನ ಹೇಳ್ತಾ ಅವರು ವರ್ಣಿಸೋ ರೀತಿ ಅಂತೂ ಕೇಳುಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ಮಹಾಭಾರತ, ಇಡೀ ಮಹಾಭಾರತ ಮತ್ತು ರಾಮಾಯಣವನ್ನ ಅವರು ವ್ಯಾಸರ ಹಾಗೂ ವಾಲ್ಮೀಕಿಯವರ ಕಣ್ಣಿನಿಂದ ನೋಡಿ ಪಿಕ್ಚರ್ಸ್ ವ್ಯೂ ಅನ್ನ ಕೊಡ್ತಾರೆ. ಒಂದೊಂದು ಘಟನೆಯನ್ನು ಕೆಲವೊಮ್ಮೆ ಅಭಿನಯಿಸುತ್ತಾ ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ಅವರ ಅತ್ಯುತ್ತಮ ಗಾಯಕರು. ಒಂದೊಂದೇ ಶ್ಲೋಕಗಳನ್ನ ಬಿಡಿಸ್ತಾ ಅದರ ಗೂಢಾರ್ಥಗಳನ್ನ ಹೆಕ್ಕಿ ತೆಗಿತಾ ಎಷ್ಟು ಅರ್ಥಪೂರ್ಣವಾಗಿ ವಿವರಿಸ್ತಾರೆ ಅಂತಂದ್ರೆ, ಮುಂದಿನ ರಾಗ ಯಾವ್ದಿರಬಹುದು ಅಂತ ಆಲೋಚನೆ ಮಾಡೋ ರೀತಿ ಅವರ ವರ್ಣನೆ ಸಾಗುತ್ತೆ. ಇವರ ಆಡಿಯೋ ಮತ್ತೆ ಇವರ ವಿಜುವಲ್ ಟ್ರೀಟ್ ಏನ್ ಸಿಗುತ್ತೆ ಕೇಳುಗರಿಗೆ, ಇದರಿಂದಾಗಿ ಕೇಳ್ತಾ ಕೇಳ್ತಾ ಎಲ್ಲ ಆಡಿಯನ್ಸ್ಗಳು ಕೂಡ ಸೀಸನ್ಡ್ ಆಡಿಯನ್ಸ್ ಆಗ್ಬಿಡ್ತಾರೆ. ಅಂದ್ರೆ ಅವರು ವರ್ಣನೆ ಮಾಡೋ ರೀತಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು. ಅದೇ ರೀತಿ ಅವರು ಬರೆಯುವಾಗ ಅವರು ಕೊಡುವಂಥ ಚಿತ್ರಣ ಕೂಡ ಕಂಪ್ಲೀಟ್ಲಿ ಪಿಕ್ಚರ್ಸ್ಗಾಗಿರುತ್ತೆ ಅನ್ನೋದು ಆಚಾರ್ಯರ ವೈಶಿಷ್ಟ್ಯ. ಜೊತೆಗೆ ಅವರು ಪ್ರೆಸೆಂಟ್ ಮಾಡುವಂಥ ರೀತಿ ಏನಿದೆ, ಸಂಭಾಷಣಾ ಶೈಲಿ, ಆ ಸಂಭಾಷಣಾ ಶೈಲಿ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತೆ. ಸರಳವಾಗಿ ನಡೆದ ಕಥನವನ್ನ ವಿಮರ್ಶಾ ರೀತಿಯಲ್ಲೂ ಹೇಳೋದೊಂದು, ಜೊತೆಗೆ ಘಟನೆಯನ್ನ ಪಾತ್ರಗಳ ಧ್ವನಿಗಳಲ್ಲಿ ಹೇಳ್ತಾ ಅವ್ರು ಬರೆಯುವಂತಹ ಚಿತ್ರಣಗಳನ್ನ ಓದ್ತಾ ಹೋದ್ರೆ ಕಣ್ಮುಂದೆ ಆ ಧ್ವನಿಗಳು ಮೂಡಿ ಬರುತ್ತೆ. ಇದು ಅವರ ಅತಿ ವಿಶಿಷ್ಟವಾದಂತಹ ಬರಹ ಶೈಲಿ, ಬಹುಶಃ ಇನ್ನೆಲ್ಲೂ ನಾವು ಕಾಣಲಾರೆವು. ಇನ್ನು ಆಚಾರ್ಯರು ಬರೆದಿರುವಂತಹ ಸಾಹಿತ್ಯ ಭಂಡಾರದ ಪುಸ್ತಕಗಳು ಎಲ್ಲವೂ ಸಂಗ್ರಹಕ್ಕೆ ಯೋಗ್ಯವಾದಂಥವು. ಮತ್ತೆ ಎಲ್ಲ ಪುಸ್ತಕಗಳನ್ನ ಅಧ್ಯಯನ ಮಾಡಬಹುದು, ರಿಸರ್ಚ್ ಓರಿಯೆಂಟೆಡ್ ಬುಕ್ಸ್ ಅಂತಾನೆ ಹೇಳ್ಬೋದು. ರಾಮಾಯಣವನ್ನ ಆಧರಿಸಿದಂತಹ ಕಥಾನಕಗಳನ್ನ ಬಹಳಷ್ಟು ಬರೆದಿದ್ದಾರೆ. ಶ್ರೀ ರಾಮಾಯಣ ಪಾತ್ರ ಪ್ರಪಂಚ, ಶ್ರೀ ರಾಮ ಕಥಾವತಾರ, ಶ್ರೀ ರಾಮಾಯಣ ಸಾಹಸ್ರಿ, ರಾಮಾವತಾರ ಸಂಪೂರ್ಣವಾದಾಗ, ಶ್ರೀ ರಾಮಾಯಣದ ಮಹಾಪ್ರಸಂಗಗಳು, ರಾಮಕಥಾ, ಬಾಲಕಾಂಡ, ರಾಮಾಯಣದ ಮಹಾವಾಕ್ಯಗಳು, ಮೂಲ ಸಂಕ್ಷೇಪ ರಾಮಾಯಣ, ಇವಿಷ್ಟು ರಾಮಾಯಣ ಆಧಾರಿತ ಕಥನಗಳೇ. ಅದರಲ್ಲೂ ರಾಮಾಯಣದ ಪಾತ್ರ ಪ್ರಪಂಚವನ್ನ ಇವರು 1993ರಲ್ಲಿ ಬರೀತಾರೆ. ಅದಕ್ಕೆ ಶ್ರೀ NK ಅವರು, ಇವರಿಗೆ ಬಹಳಷ್ಟು ಹತ್ತಿರದಿಂದ ಬಲ್ಲವರು ಮತ್ತೆ ಜೊತೆಯಲ್ಲೇ ಇದ್ದವರು, ಪಕ್ಕದಲ್ಲೇ ವಾಸಿಸ್ತಾ ಇದ್ದಂತಹ ಶ್ರೀ NK ಅವರು ಮುನ್ನುಡಿಯನ್ನ ಬರೀತಾರೆ.
ಅವ್ರು ಹೇಳೋದು, ಅವ್ರ ಮುನ್ನುಡಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಆಚಾರ್ಯರು ಹೇಗೆ ರಾಮಾಯಣದ ಎಲ್ಲ ಪಾತ್ರಗಳನ್ನ ವಿವರಿಸ್ತಾರೆ ಅಂತಂದ್ರೆ, ಇದನ್ನ ಓದ್ತಾ ಓದ್ತಾ ನಮ್ಮಲ್ಲೇ ರಾಮ ರಾವಣರಿದ್ದಾರೆ, ಜೊತೆಗೆ ಜನಜೀವನದ ಪ್ರವಾಹದಲ್ಲಿ ಎಲ್ಲರೂ ಪ್ರತಿನಿಧಿಗಳಾಗ್ತಾರೆ ನಾವು ಕೂಡ ಅಂತ ಹೇಳ್ತಾರೆ. ಅವರ ಪಾತ್ರ ವಿಶ್ಲೇಷಣೆ ಸೈಕಲಾಜಿಕಲ್, ಅಂದ್ರೆ ಮನೋವಿಶ್ಲೇಷಣೆ ಆಗಿದೆ. ಹಾಗೆ ಒಂದೊಂದು ಪಾತ್ರವನ್ನ ಅವರ ಬಿಡಿಸಿ ಬಿಡಿಸಿ ಹೇಳೋ ರೀತಿ, ಇದು ಇಲ್ಲೇ ನಡೆದಿದೆ, ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋ ರೀತಿ ಭಾವನೆಯನ್ನ ಬರ್ಸುತ್ತೆ ಅಂತ ಶ್ರೀ ಎನ್ ಕೆ ಅವ್ರು ಹೇಳ್ತಾರೆ. ಜೊತೆಗೆ ಆಚಾರ್ಯರು ವಾಲ್ಮೀಕಿ ಹೃದಯಜ್ಞ ಅನ್ನುವಂಥ ಬಿರುದಿನಿಂದ ಎಲ್ಲರಿಂದ ಮನ್ನಣೆಯನ್ನ ಪಡೆದಿದ್ದಾರೆ. ಇಂತಹ ಆಚಾರ್ಯರು ಇವರು ಬರೆಯುವಂತಹ ಪಾತ್ರಗಳು ಹೇಗಿರುತ್ತೆ ಅಂತಂದ್ರೆ, ಕಥನಗಳ ಜೊತೆಗೆ ಪಾತ್ರಗಳನ್ನ ನಾವು ಅರಿತುಕೊಳ್ಳೋಕೆ ಸುಲಭ ಆಗುವಂತ ರೀತಿಯಲ್ಲಿ ಔಚಿತ್ಯಪೂರ್ಣವಾಗಿರುವಂತಹ ಗ್ರಂಥಗಳಾಗಿರುತ್ತೆ. ಆಚಾರ್ಯರಿಗೆ ಬಹಳ ಸಮೀಪದಿಂದ ನಿಕಟವರ್ತಿಗಳಾಗಿದ್ದವರು ಧಾರವಾಡದ ಪ್ರೊಫೆಸರ್ ಎಂ ಜಾಲಿಹಾಳ್ ಅವರು. ಇವರು ಕೂಡ ರಾಮಾಯಣ ಪಾತ್ರ ಪ್ರಪಂಚಕ್ಕೆ ಬೆನ್ನುಡಿಯನ್ನ ಬರೀತಾರೆ. ಅವ್ರು ಹೇಳ್ತಾರೆ, ಇದು ಪುಸ್ತಕ ಏನಿದೆ, ಇದೊಂದು ಔಚಿತ್ಯಪೂರ್ಣವಾದ ಅಪೂರ್ವವಾದಂತಹ ಗ್ರಂಥ. ಜೊತೆಗೆ ಇಲ್ಲಿ ಚಿತ್ರ ವೈಚಿತ್ರಗಳ ವಿನ್ಯಾಸವನ್ನ ನಾವು ಕಾಣ್ತೀವಿ, ರಸಸ್ವಾದಗಳಿರುತ್ತವೆ, ಮತ್ತೆ ಇದರಲ್ಲಿ ಅನೇಕ ಪಾತ್ರಗಳಿದ್ರೂ ಕೂಡ ಮುಖ್ಯ ಪಾತ್ರಗಳನ್ನ ಅವರು ವಿವರಿಸಿರೋ ರೀತಿ ತುಂಬಾ ವಿಶಿಷ್ಟವಾದದ್ದು. ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಆಚಾರ್ಯರು ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾರೆ. ಎಲ್ಲಾ ಪಾತ್ರಗಳು ಹೇಗೆ, ಆ ಪಾತ್ರಗಳು ಬದುಕಲ್ಲಿ ಹೇಗೆ ಪರಿಣಾಮವನ್ನ ಬೀರುತ್ತವೆ, ಜೊತೆಗೆ ರಾಮಾಯಣದ ಕಾಲಘಟ್ಟವನ್ನ ಕಣ್ಣು ಮುಂದೆ ತರ್ತಾರೆ. ರಾಮಾಯಣದ ಜ್ಯೋತಿಷಿಕ ಮಾಹಿತಿಯನ್ನ ಕೊಡ್ತಾರೆ, ಅಂದ್ರೆ ರಾಮಾಯಣ ನಡೆದ ಕಾಲ, ಆ ಡೇಟ್ಸ್ ಗಳನ್ನ ಕೂಡ ಕೊಡ್ತಾರೆ. ರಾಮನ ಜನನ ಕ್ರಿಸ್ತಪೂರ್ವ 4439, ಆ ದಿನ ಯಾವುದು, ಚೈತ್ರ ಮಾಸ, ಹೀಗೆ ಎಲ್ಲವನ್ನ ಕೊಡ್ತಾರೆ. ಅಲ್ಲಿಂದ ಆರಂಭ ಆಗಿ ಶ್ರೀರಾಮನ ಪಟ್ಟಾಭಿಷೇಕ ಕ್ರಿಸ್ತಪೂರ್ವ 4400 ಚೈತ್ರ ಶುಕ್ಲ ಸಪ್ತಮಿ ಶುಕ್ರವಾರ, ಹೀಗೆ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ಅನ್ನು ಕೂಡ ಆಚಾರ್ಯರು ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಕೆಲವು ಪಾತ್ರದ ಚಿತ್ರಣಗಳು ಹೇಗೆ ಮನಸ್ಸಿಗೆ ಮುಟ್ಟತ್ತೆ ಅಂತಂದ್ರೆ, ಪ್ರತಿಯೊಂದು ಪಾತ್ರವನ್ನ ವಿಶ್ಲೇಷಿಸ್ತಾರೆ. ಅದರಲ್ಲಿ ಮನಸ್ಸಿಗೆ ಮುಟ್ಟುವಂತ ಕೆಲವು ಪಾತ್ರಗಳಿರ್ತವೆ, ಆ ಸಂಭಾಷಣೆಗಳು ಬರುತ್ತೆ. ಅಂದ್ರೆ ರಾಮನ ಗುಣಗಳ ಔದಾರ್ಯ. ಅದ್ರ ಜೊತೆಗೆ ಒಂದು ಹಂತದಲ್ಲಿ ಲಕ್ಷ್ಮಣ ನಮ್ಗೆಲ್ಲ ಗೊತ್ತಿರೋ ಹಾಗೆ ಶೀಘ್ರಕೋಪಿ, ಅವನು ಕೈಕೇಯಿಯನ್ನ ಬೈತಾನೆ. ಇವರು ವನವಾಸದಲ್ಲಿದ್ದಾಗ ಕೈಕೇಯಿಯನ್ನ ಬೈಕೊಳ್ತಾನಂತೆ. ಆಗ ರಾಮ ಹೇಳ್ತಾನಂತೆ, ಅಯ್ಯೋ ಆ ತಾಯಿಯನ್ನ ಬೈಬೇಡಪ್ಪ, ಭರತನ ಗುಣಗಳನ್ನ ಹೊಗಳೋಣ ಅದ್ರ ಬದಲು ಅಂತ. ಇದನ್ನ ಆಚಾರ್ಯರು ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ, ಓದ್ತಾ ಓದ್ತಾ ಕಣ್ಮುಂದೆ ಆ ಚಿತ್ರಗಳು ಬರುತ್ತೆ. ಹಾಗೆ ಅದೊಂದು ಚಳಿ ರಾತ್ರಿಯಲ್ಲಿ ಭರತ ಅದು ಹೇಗ್ ಸರಿಯೂ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾನೋ ಏನೋ, ಇಷ್ಟು ತಣ್ಣಗಿರೋ ನೀರಲ್ಲಿ ಅಂತ ರಾಮ ನೊಂದುಕೊಳ್ತಾನಂತೆ. ಇದರಲ್ಲಿ ರಾಮನ ಕಾಳಜಿಯನ್ನ ಆಚಾರ್ಯರು ವಿವರಿಸ್ತಾರೆ. ಇದ್ರ ಜೊತೆಗೆ ಲಕ್ಷ್ಮಣನಲ್ಲಿದ್ದಂತಹ ಶೇಷಭಾವವನ್ನ ವಿವರಿಸ್ತಾರೆ. ಅವನೊಂದು ಮಾತನ್ನ ಹೇಳ್ತಾನೆ, ದೇವಲೋಕದ ಆಕ್ರಮಣವಾಗ್ಲಿ, ದೈವತ್ವವಾಗ್ಲಿ, ಐಶ್ವರ್ಯವಾಗ್ಲಿ, ಪ್ರಭು ನೀನಿಲ್ಲದೆ ನನಗಿದ್ಯಾವುದೂ ಬೇಡ ಅಂತ ಲಕ್ಷ್ಮಣ ಹೇಳುವಂತಹ ವಾಕ್ಯ ಮನಸ್ಸಿಗೆ ಮುಟ್ಟತ್ತೆ. ಪ್ರತಿಯೊಂದು ಪಾತ್ರವೂ ಹಾಗೆ ಇದೆ. ಸೀತೆ, ವಾಲ್ಮೀಕಿ, ಕೌಸಲ್ಯ, ಹೀಗೆ ಎಲ್ಲಾ ಪಾತ್ರಗಳು ಕೂಡ ಒಂದೊಂದಾಗಿ ಕಣ್ಮುಂದೆ ಆ ಚಿತ್ರಣವನ್ನೇ ತರುತ್ತೆ. ಇದು ಆಚಾರ್ಯರ ಅತ್ಯಂತ ವೈಶಿಷ್ಟ್ಯಪೂರ್ಣ ಸಂಭಾಷಣಾ ಶೈಲಿಯ ಪಾತ್ರಗಳ ವಿವರಣೆ. ಇದು ತುಂಬಾ ಯುನೀಕ್ ಅಂತ ಅನ್ಸ್ಕೊಳ್ಳೋದು ಇದೇ ಕಾರಣಕ್ಕಾಗಿ. ಇನ್ನು ಮಹಾಭಾರತ ಆಧಾರಿತ ಕಥನಗಳು ಬಹಳಷ್ಟಿವೆ ಆಚಾರ್ಯರ ಕೃತಿಗಳಲ್ಲಿ. ಮಹಾಭಾರತ ಪಾತ್ರ ಪ್ರಪಂಚ, ಇದರಲ್ಲೂ ಕೂಡ ಪ್ರತಿಯೊಂದು ಪಾತ್ರವನ್ನ ಮನಸ್ಸಿಗೆ ಮುಟ್ಟೋ ಹಾಗೆ ಆಚಾರ್ಯರು ವಿವರಿಸಿದ್ದಾರೆ. ಅಂದ್ರೆ ಇದು ಮೂಲತಃ ಧಾರಾವಾಹಿಯಾಗಿ ಬಂದಂತಹ ಒಂದು ಕಾದಂಬರಿ. 1992ರಲ್ಲಿ ಇದು ಮೊದಲ ಬಾರಿಗೆ ಪ್ರಕಟವಾಯಿತು. ಸಾಹಿತ್ಯ ಮೈತ್ರಿ ಪ್ರಕಾಶನದಲ್ಲಿ ಶ್ರೀ ಎನ್ ಕೆ ಅವರ ಮುನ್ನುಡಿಯೊಂದಿಗೆ ಇದು ಬಂದಿರುವಂತಹ ಪುಸ್ತಕ. ಇಲ್ಲಿ ಭಾರತೀಯರಿಗೆ ಆಚಾರ್ಯರು ವ್ಯಾಸ ದರ್ಶನವನ್ನ ನೀಡ್ತಾರೆ. ಜೊತೆಗೆ ಪ್ರೊಫೆಸರ್ ಎಂ ಜಾಲಿಹಾಳ್ ಅವರು ಕೂಡ ಈ ಪುಸ್ತಕದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಆಚಾರ್ಯರು ತಮ್ಮ ಸಾಹಿತ್ಯ ಲೋಕದಲ್ಲಿ ಅನೇಕ ಬಾರಿ ಅವರು ಯಾವುದೇ ಊರಿನಲ್ಲಿದ್ರು ಕೂಡ ಅಲ್ಲಿ ಸ್ಟಡಿ ಸರ್ಕಲ್ಸ್ನ ಮಾಡ್ತಾ ಇದ್ರು. ಇವರೆಲ್ಲ ಪುಸ್ತಕಗಳು ಮತ್ತೆ ಈ ವಿಮರ್ಶೆಗಳು ಹಾಗೂ ಆ ಪುಸ್ತಕದಲ್ಲಿ ಬಂದಿರುವಂತಹ ಪಾತ್ರಗಳು, ಓದುಗರು, ಅವರ ಪ್ರತಿಕ್ರಿಯೆ ಎಲ್ಲವನ್ನ ಸ್ಟಡಿ ಸರ್ಕಲ್ ಅಲ್ಲಿ ಚರ್ಚೆಗಳು ನಡೀತಾ ಇತ್ತು, ಅಂದ್ರೆ ಮಾತುಕತೆ ನಡೀತಾ ಇತ್ತು, ಸಂವಾದಗಳಾಗ್ತಾ ಇತ್ತು. ಇವರು ಶ್ರೀ ಸಂತೋಷ್ ಕುಮಾರ್ ಗುಲ್ವಾಡಿ ಅವ್ರ ಜೊತೆಗೆ ಅತ್ಯಂತ ನಿಕಟವಾಗಿ ಸ್ನೇಹಿತರಾಗಿದ್ದಂಥವ್ರು.
ತರಂಗ ವಾರಪತ್ರಿಕೆಯಲ್ಲಿ ಮಹಾಭಾರತ ಆಧಾರಿತ ಪಾತ್ರ ಪ್ರಪಂಚ 1990, ಅಂದ್ರೆ ಬಹುಶಃ ನಮ್ಮಲ್ಲಿ ಅನೇಕರು ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಆಚಾರ್ಯರನ್ನ ಓದಲು ಆರಂಭಿಸಿದ್ದು ಹೀಗೆ ಅಂತ ಅನ್ಸುತ್ತೆ. 32 ಅಧ್ಯಾಯಗಳಲ್ಲಿ ಮೂಡಿ ಬಂತು. ಈ ಪುಸ್ತಕದಲ್ಲಿ ಎಷ್ಟು ರೋಚಕವಾದ ಚಿತ್ರಣಗಳಿದೆ. ಜೊತೆಗೆ ಆಚಾರ್ಯರೇ ಹೇಳಿರೋ ಹಾಗೆ ಶ್ರೀ ಗಂಜಿಫಾ ರಘುಪತಿ ಭಟ್ ಅವರ ಚಿತ್ರಗಳು, ಅವರು ಬರೆದಿರುವಂತಹ ರೇಖಾಚಿತ್ರಗಳು ಕೂಡ ಪಾತ್ರಗಳನ್ನ ಕಣ್ಮುಂದೆ ಸಜೀವವಾಗಿಸುತ್ತೆ. ಆಚಾರ್ಯರು ಕರ್ಣನನ್ನ, ದುರ್ಯೋಧನನ್ನ ದುರಂತ ನಾಯಕರನ್ನಾಗಿ ನೋಡಬಾರದು, ಆದ್ರೆ ಮೂಲ ಮಹಾಭಾರತ ಜೊತೆಗೆ ಇದೇ ಪುಸ್ತಕದಲ್ಲಿ ಅನೇಕ ಮಾಹಿತಿಗಳು ಸಿಗುತ್ತೆ. ಮಹಾಭಾರತದ ಕಾಲಘಟ್ಟ ಹೇಗೆ ನಡೀತು, ಯಾವ ಸಮಯ ನಡೆದ ಎಲ್ಲಾ ಘಟನಾವಳಿಗಳನ್ನ ಡೇಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಶ್ರೀ ಕೃಷ್ಣಾವತಾರದ ಜನನ, ಕೃಷ್ಣಾವತಾರದ ಆರಂಭ ಆದದ್ದು ಯಾವಾಗ, ಕ್ರಿಸ್ತಪೂರ್ವ 3112 ಜುಲೈ 27 ಶುಕ್ರವಾರ ರಾತ್ರಿ 11:40 ಅಂತ ನಿಖರವಾಗಿ ಸಮಯ ಕೂಡ ಹೇಳ್ತಾರೆ. ಅಲ್ಲಿಂದ ಆರಂಭ ಆಗಿ ಮಹಾಪ್ರಸ್ಥಾನ ನಡೆದ ಸಮಯ ಕ್ರಿಸ್ತಪೂರ್ವ 2021, ಅದನ್ನು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಪ್ರತಿಯೊಂದು ಪಾತ್ರಗಳ ಒಳಹೊಕ್ಕು ಆಚಾರ್ಯರು ವಿವರಿಸಿರುವಂತಹ ರೀತಿ ಅತ್ಯಂತ ಅಭೂತಪೂರ್ವವಾದದ್ದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಧೃತರಾಷ್ಟ್ರನ್ನ ಅವರು ವಿವರಿಸ್ತಾರೆ. ಅವರು ಕೆಲವು ಸೂಕ್ಷ್ಮತೆಗಳನ್ನ ಹೇಳ್ತಾರೆ. ಧೃತರಾಷ್ಟ್ರನ ಸ್ವಭಾವ ಹೇಗೆ, ಬಾಯಲ್ಲಿ ವಿನಯ, ಹೃದಯದಲ್ಲಿ ಕತ್ತಿಯ ಮೊನೆಯಂತೆ ಹರಿತ, ಎದುರಾಳಿಗಳನ್ನ ನಗುನಗುತ್ತಾನೇ ಮಾತಾಡಿಸುವಂತ ವ್ಯಕ್ತಿ. ಜೊತೆಗೆ ಅವನಲ್ಲಿ ಇದ್ದಂತಹ ಏನು ವೇದನೆಗಳಿತ್ತು, ಮತ್ತೆ ತನ್ನಲ್ಲಿದ್ದಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಕೂಡ ಹೊರಗೆ ತರ್ತಾರೆ. ಅವನಲ್ಲಿದ್ದಂತಹ ಕೆಲವು ನಿಯಮಗಳು, ಅದು ಏನಂತಂದ್ರೆ ಎದುರಾಳಿಯನ್ನ ಹೇಗೆ ಎದುರಿಸ್ಬೇಕು, ಎದುರಾಳಿಯನ್ನ ಸಮರ್ಪಕವಾಗಿ ಹೇಗೆ ಮುಗಿಸ್ಬೇಕು, ಈ ಎಲ್ಲದರಲ್ಲೂ ಅವನು ಪರಿಣಿತ. ಅವನಲ್ಲಿದ್ದಂತ ಒಂದು ಹೊಟ್ಟೆ ಉರಿ ಏನಿತ್ತು, ಆಚಾರ್ಯರು ಹೇಳ್ತಾರೆ ಅದು ಮದ್ದಿಲ್ಲದ ವ್ಯಾಧಿಯಿಂದ. ಹೀಗೆ ದುರ್ಯೋಧನನ ವಧೆ, ದುಶ್ಯಾಸನನ ರಕ್ತಪಾನ, ಈ ಎಲ್ಲವನ್ನ ಅತ್ಯಂತ ರೋಚಕವಾಗಿ ವಿವರಿಸಿದ್ದಾರೆ. ದ್ರೋಣನ ಪಾತ್ರ ತಗೊಂಡಾಗ ದ್ರೋಣ ಹೇಗೆ ಉಪ್ಪಿನ ಋಣವನ್ನ ಉಂಡು ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾನೆ, ಅವಕಾಶವಿದ್ದು ಹೇಗೆ ಅವನು ಧರ್ಮದ ಕಡೆ ನಿಲ್ಲಲಿಲ್ಲ. ಅದ್ರ ಜೊತೆಗೆ ಭೀಷ್ಮರ ಪಾತ್ರ ಕೂಡ ಹಾಗೆ ಹೇಳ್ತಾರೆ. ಆದ್ರೆ ಕೃಷ್ಣನನ್ನ ಮಾತ್ರ ಒಬ್ಬ ಸ್ಟೇಟ್ಸ್ಮನ್, ಅಂದ್ರೆ ಮುತ್ಸದ್ದಿಯನ್ನಾಗಿ ಚಿತ್ರಿಸುವಂತಹ ಆಚಾರ್ಯರು ಮೂಲದಲ್ಲಿ ವ್ಯಾಸರು ಹೇಗೆ ಹೇಳಿದಾರೋ ಹಾಗೆ ಕೃಷ್ಣನನ್ನ ಚಿಕಿತ್ಸಕ ಅನ್ನುವಂಥ ಒಂದು ವಿಶಿಷ್ಟವಾದ ಪದವನ್ನ ಹೇಳ್ತಾರೆ. ಅಂದ್ರೆ ಎಲ್ಲೆಲ್ಲಿ ಚಿಕಿತ್ಸೆ ಅಗತ್ಯ ಇರುತ್ತೋ, ಒಬ್ಬ ಶಸ್ತ್ರಚಿಕಿತ್ಸಕ ಹೇಗೆ ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಬೇಡವಾದ ಒಂದು ಗಾಯ ಅಥವಾ ಒಂದು ಗ್ರೋತ್ ಏನಾದ್ರೂ ಇದ್ದಾಗ ಅದನ್ನ ಹೇಗೆ ಬುಡ ಸಮೇತ ಕಿತ್ತಾಕ್ತಾನೆ, ಹಾಗೆ ಭಗವಂತ ಕೃಷ್ಣ ಧರ್ಮಕ್ಕಾಗಿ ಬೇಡದ ಎಲ್ಲ, ಅಂದ್ರೆ ತೊಂದರೆಯಾಗಿದ್ದಂತ ಎಲ್ಲರನ್ನ ಕಿತ್ತೊಗಿತಾನೆ. ತಮ್ಮ ಪ್ರವಚನದಲ್ಲೂ ಹಾಗೆ ಹೇಳ್ತಾರೆ. ಜೊತೆಗೆ ಬರಹದಲ್ಲೂ ಅವರು ಒಂದು ಸ್ಟಬ್ಸ್ ಅನ್ನೋಂತ ಒಂದು ಪದವನ್ನ ಉಪಯೋಗಿಸ್ತಾರೆ. ತುಂಬಾ ವಿಶಿಷ್ಟವಾದ ಪದ ಅದು. ಬೆಳೆ ಕಟಾವು ಆದ ನಂತರ ಅಲ್ಲಿ ಉಳ್ಕೊಳತ್ತಲ್ಲ, ಅದನ್ನ ಬೇರಿನ ಜೊತೆಗೆ ಹಾಗೆ ಬಿಡಬಾರ್ದು, ಬುಡ ಸಮೇತ ಕಿತ್ತು ಹಾಕ್ಬೇಕು. ಈ ರೀತಿಯ ಭಗವಂತ ಕೃಷ್ಣನ ಪಾತ್ರವನ್ನ ಅವರು ಒಬ್ಬ ಸ್ಟೇಟ್ಸ್ಮನ್ ಅಥವಾ ಮುತ್ಸದ್ದಿ, ರಾಜಕೀಯ ಮುತ್ಸದ್ದಿ ಅಂತೆ ಚಿತ್ರಿಸ್ತಾರೆ. ಇದೆಲ್ಲ ಆಚಾರ್ಯರು ಅವರು ತೆಗೆದುಕೊಂಡು ಬಂದಿರುವಂತಹ ಪಾತ್ರಗಳು, ಚಿತ್ರಣ, ಇವೆಲ್ಲವೂ ವಿಶಿಷ್ಟವಾದದ್ದು. ಜೊತೆಗೆ ರಾಜಸೂಯ ಯಾಗದ ಸಮಯದಲ್ಲಿ ನಡೆದಂತಹ ರಾಜಕೀಯ, ಇದನ್ನ ಆಧರಿಸಿ ರಾಜಸೂಯದ ರಾಜಕೀಯ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ. ಅದಾದ ನಂತರ ರಾಜಸೂಯ ತಂದ ಅನರ್ಥ, ಇದನ್ನು ಕೂಡ ವಿವರಿಸಿದ್ದಾರೆ. ವನ ಪರ್ವದಲ್ಲಿ ಪಾಂಡವರು ಅನುಭವಿಸಿದಂತಹ ವೇದನೆ, ಅವರು ಕಂಡುಕೊಂಡಂತಹ ಸತ್ಯಗಳು, ಮತ್ತೆ ಹಿಂದಿನ ಚರಿತ್ರೆ, ಎಲ್ಲವನ್ನ ವನದಲ್ಲಿ ಪಾಂಡವರು, ಇದು ಕೂಡ ಕಾನ್ವರ್ಸೇಷನಲ್ ಸ್ಟೈಲ್ ಅಲ್ಲಿದ್ದು ವಿಭಿನ್ನವಾಗಿದೆ. ಮಹಾಮಾತೆ ಕುಂತಿ ಕಣ್ತೆರೆದಾಗ ಅನ್ನೋ ಒಂದು ಪುಸ್ತಕವನ್ನ ಬರೀತಾರೆ. ಇದರಲ್ಲಿ ಆ ಕುಂತಿ, ಆ ಮಹಾತಾಯಿ ಅನುಭವಿಸಿದಂತಹ ನೋವುಗಳನ್ನ ಆಚಾರ್ಯರು ತುಂಬಾ ಕಣ್ಣು ಮುಂದೆ, ಅಂದ್ರೆ ಆಚಾರ್ಯರ ದೃಷ್ಟಿಯಲ್ಲಿ ಮಹಿಳೆ ಅಥವಾ ಸ್ತ್ರೀ, ಭಾರತೀಯ ಮಹಿಳೆ, ಅದು ದ್ರೌಪದಿ ಆಗಿರಬಹುದು, ಸೀತೆ ಆಗಿರಬಹುದು, ಮಹಾಮಾತೆ ಕುಂತಿ ಆಗಿರಬಹುದು, ಇವರೆಲ್ಲರೂ ಸಶಕ್ತರು. ಇವರೆಲ್ಲರಲ್ಲೂ ಕೂಡ ದೈವತ್ವವಿತ್ತು. ಅನ್ಯಾಯವನ್ನ ನಿರ್ದಾಕ್ಷಿಣ್ಯವಾಗಿ ಪ್ರತಿಭಟಿಸಿದಂತಹ ದ್ರೌಪದಿಯ ಪಾತ್ರವನ್ನ ಅವರು ಕಣ್ಣಿಗೆ ಕಟ್ಟದ ಹಾಗೆ ಬರೀತಾರೆ. ತನಗಾಗ್ತಾ ಇದ್ದಂತಹ ಅನ್ಯಾಯ, ಆ ಅನ್ಯಾಯಕ್ಕೆ ಕಾರಣರು ಯಾರು, ಮತ್ತೆ ತುಂಬಿದ ಸಭೆಯಲ್ಲಿ ಅವಳು ಕೊಡುವಂತಹ ಉತ್ತರಗಳು, ಅವಳು ಪ್ರಶ್ನೆ ಮಾಡೋ ರೀತಿ, ಅವಳ ದಿಟ್ಟ ನಿಲುವು, ಇದೆಲ್ಲವನ್ನ ಆಚಾರ್ಯರು, ಅಂದ್ರೆ ಮಹಾಮಾತೆ ಕುಂತಿಯ ಹೃದಯದಲ್ಲಿ ಹೊಕ್ಕು ಬರೆಸಿದ ಹಾಗೆ ಮಹಾಮಾತೆ ಕುಂತಿ ಕಣ್ತೆರೆದಾಗ ಅದರಲ್ಲೂ ಕೂಡ ಅವರು ವಿಶಿಷ್ಟವಾಗಿ ಬರೀತಾರೆ. ಮಹಾಭಾರತದ ಕೊನೆಯ ಸಮಯದಲ್ಲಿ, ಅಂದ್ರೆ ಮಹಾಪ್ರಸ್ಥಾನವನ್ನ ಕಣ್ಮುಂದೆ ಇಡ್ತಾರೆ.
ನಳದಮಯಂತಿಯರ ರೋಚಕ ಕಥೆಯನ್ನ ನಳದಮಯಂತಿ ಎನ್ನುವಂಥ ಪುಸ್ತಕದಲ್ಲಿ ಆಚಾರ್ಯರು ಬರೀತಾರೆ. ಇದಾದ್ಮೇಲೆ ತುಂಬಾ ಉಲ್ಲೇಖನೀಯವಾದಂತಹ ವಿಚಾರಗಳು ಇನ್ನೂ ಇವೆ. ಭಾಗವತ ಆಧಾರಿತ ಕಥಾನಕಗಳನ್ನ ಆಚಾರ್ಯರು ಬರೆದಿದ್ದಾರೆ. ಶ್ರೀ ಭಾಗವತ ಕಥಾ ಪ್ರಪಂಚ, ಶ್ರೀ ಕೃಷ್ಣಾವತಾರ, ಶ್ರೀ ಕೃಷ್ಣಾವತಾರದ ಕೊನೆಯ ಘಳಿಗೆಗಳು, ಇದಂತೂ ಅತ್ಯಂತ ಹೃದಯ ಸ್ಪರ್ಶಿಯಾಗಿರುವಂತಹ ಒಂದು ಪುಸ್ತಕ. ಭಗವಂತ ಕೃಷ್ಣನ ಅಂತರ್ಧಾನ ಅನ್ನೋ ಹೆಸರಲ್ಲಿ ಇದೇ ಪುಸ್ತಕವನ್ನ ಆಧರಿಸಿ ನಾಟಕವನ್ನ ಕೂಡ ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ರಂಗದಲ್ಲೂ ಕೂಡ ಅವರ ಸಂಭಾಷಣಾ ಚಾತುರ್ಯವನ್ನ ಕಾಣಬಹುದು ಈ ನಾಟಕದಲ್ಲಿ. ಇದರಲ್ಲಿ ಒಂದೊಂದು ಪಾತ್ರವೂ ಬರುತ್ತೆ. ಕೃಷ್ಣನ ಕಾಲಗತಿಯಲ್ಲಿ ನಡೆದಂಥ ಎಲ್ಲಾ ಪಾತ್ರಗಳು, ಮುಖ್ಯವಾದ ಪಾತ್ರಗಳು ಕಣ್ಣು ಮುಂದೆ ಬರುತ್ತೆ. ಕಾಲನ್ನ ನಡೆಯಲ್ಲಿ ಉರುಳಿದ ಇತಿಹಾಸ ಅಂತ ಆರಂಭ ಆದದ್ದು, ಅಲ್ಲಿಂದ ಹೇಗೆ ಒಂದು ಗೇಲಿ ಅಂದ್ರೆ ಒಂದು ಶಾಪದಿಂದ ಇಡೀ ಯದುಕುಲ ನಾಶ ಆಯಿತು, ಅಲ್ಲಿಂದ ತೆಗೆದುಕೊಳ್ತಾರೆ. ಉಗ್ರಸೇನನ ರಾಜಸಭೆಯಲ್ಲಿ ನಡೆದಂಥದ್ದು, ಕೃಷ್ಣನ ಅಂತಃಪುರದಲ್ಲಿ ನಡೆದ ಘಟನೆ, ಮಾತುಕತೆ, ಇದೆಲ್ಲ ಆದ್ಮೇಲೆ ಕೃಷ್ಣ ಗಾಯಗೊಂಡಂಥ ಕೃಷ್ಣ ತನ್ನ ಕಾಲಿನಿಂದ ರಕ್ತ ಸುರಿತಾ ಇದ್ದಾಗ ಒಬ್ಬೊಬ್ಬರನ್ನೇ ನೆನ್ಸ್ಕೊಳ್ತಾನಂತೆ ಕೊನೆಯ ಕ್ಷಣಗಳಲ್ಲಿ. ಮೊದಲನೇ ಸರ್ತಿ ಅಮ್ಮ ಅಂತಾನೆ, ಅಮ್ಮ ಅಂದಾಗ ಒಬ್ಳು ಬರ್ತಾಳೆ. ಆಮೇಲೆ ತನ್ನ ತಾಯಿ ಬಂದು ಹೋದ್ಮೇಲೆ, ಅಂದ್ರೆ ದೇವಕಿಯ ಪಾತ್ರ ಮುಗಿದ್ಮೇಲೆ ಯಶೋದೆ, ಅದಾದ ನಂತರ ಅವನಿಗೆ ಸ್ತನ್ಯಪಾನವನ್ನ ನೀಡಿದಂಥ ಮತ್ತೊಬ್ಬ ತಾಯಿ ಅಂತ ಅವನು ಯಾರನ್ನ ಅನ್ಕೊಂತಾನೆ, ಅವಳು ಕೂಡ ಬಂದು ಹೋಗ್ತಾಳೆ. ಅಂದ್ರೆ ಅಂತಹ ಒಂದು ಕ್ರೂರ ಹೃದಯ ಅಂತರಾಳದಲ್ಲಿ ಮಾತೃ ಸ್ವಭಾವ ಇತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ಹೇಳ್ತಾರೆ. ಅದಾದ ನಂತರ ದ್ರೌಪದಿಯ ಸ್ಮರಣೆ ಆಗುತ್ತೆ. ದ್ರೌಪದಿಯ ಸ್ಮರಣೆಯ ಸಮಯದಲ್ಲಿ ಕೃಷ್ಣ ಅನುಭವಿಸಿದಂತಹ ವೇದನೆಯನ್ನ, ಆ ನೋವನ್ನ, ಸಕಾಲದಲ್ಲಿ ನಾನು ತಕ್ಷಣ ಬರಕ್ಕಾಗ್ಲಿಲ್ವಲ್ಲ ಅಂತ ಅನ್ನೋಂಥ ನೋವನ್ನ ಕೃಷ್ಣ ಅಳುತ್ತಾ ಹೇಳುವಾಗ ಆ ಪಾತ್ರವನ್ನ ಓದ್ತಾ ಎಲ್ಲರ ಕಣ್ಣಲ್ಲೂ ಖಂಡಿತ ನೀರು ಬರುತ್ತೆ. ಇದು ಕೃಷ್ಣನ ಕೊನೆಯ ಸ್ಮರಣೆ ದ್ರೌಪದಿ ಈ ಒಂದು ಅಧ್ಯಾಯದಲ್ಲಿದೆ. ಅಂದ್ರೆ ಅಷ್ಟು ಗದ್ಗದಿತರಾಗುವಂಥ ರೀತಿಯಲ್ಲಿ ಆಚಾರ್ಯರು ಈ ಇಡೀ ಪಾತ್ರಗಳನ್ನ ಸೃಷ್ಟಿ ಮಾಡಿ, ಪಾತ್ರಗಳು ಏನಿದೆ ಅದರ ಸಂಭಾಷಣೆಗಳನ್ನ ಸೃಷ್ಟಿ ಮಾಡಿ ಬರೆಯೋ ರೀತಿ ಅತ್ಯಂತ ಅಪೂರ್ವವಾದದ್ದು. ಇನ್ನು ಆಚಾರ್ಯರ ತುಂಬಾ ಪ್ರಮುಖವಾದ ಅನೇಕ ವಿದ್ಯಾರ್ಥಿಗಳು ಕೂಡ ಈ ಪುಸ್ತಕವನ್ನ ಓದಿ ಪ್ರೇರಣೆಗೊಂಡಿದ್ದಾರೆ. ತುಂಬಾ ಆಶ್ಚರ್ಯ ಅನ್ಸೋದು ಅಂತಂದ್ರೆ, ಇದು ಯಾವ ಮ್ಯಾಗ್ನಮ್ ಓಪಸ್ಗಳಿಗೂ ಕಡಿಮೆ ಇಲ್ಲ. ಆಚಾರ್ಯರ ಎಲ್ಲಾ ಪುಸ್ತಕಗಳು ಬಹುಶಃ ಮ್ಯಾಗ್ನಮ್ ಓಪಸ್ಗಳೇ. ಅದರಲ್ಲಿ ತುಂಬಾ ರೋಚಕವಾಗಿ ಕುತೂಹಲವನ್ನ ಮೂಡಿಸಿ, ತಕ್ಕ ಮಟ್ಟಿಗೆ ಅಲ್ಲಲ್ಲಿ ಕಾಂಟ್ರವರ್ಸಿಯನ್ನ ಮೂಡಿಸಿ, ಆದ್ರೆ ನೈಜ ಚಿತ್ರಣವನ್ನ ಎಲ್ಲರ ಕಣ್ಣೆದುರಿಗೆ ಇಟ್ಟಂತಹ ರೋಚಕ ಯುದ್ಧದ ಪುಸ್ತಕ. ಆ 18 ದಿನಗಳು ಅತ್ಯಂತ ಪ್ರಮುಖವಾದ ಪುಸ್ತಕ, ಮನದಾಳದಲ್ಲಿ ಉಳಿಯುವಂತಹ ಪುಸ್ತಕ. ಯಾಕೆಂದ್ರೆ ಮೂಲತಃ ಇದು ಪುಸ್ತಕ ಏನಿತ್ತು, ಇದು ಧಾರಾವಾಹಿಯಾಗಿ ಬಂದದ್ದು. ತರಂಗ ಪತ್ರಿಕೆಯಲ್ಲಿ ಇದು ಧಾರಾವಾಹಿಯಾಗಿ ಬಂದಂತಹ ಸಮಯದಲ್ಲಿ ಅನೇಕರು ಆಗಿನ್ನೂ ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಂತಹ ಸಮಯದಲ್ಲಿ ಬಹುಶಃ ಪ್ರತಿ ವಾರ ಏನಾಗಬಹುದು, ಈ ವಾರದಲ್ಲಿ ಏನು ಬರೆಯಬಹುದು ಅಂತ ಎಲ್ಲರೂ ಎದುರು ನೋಡ್ತಾ ಇದ್ದಂತಹ ಒಂದು ಪುಸ್ತಕ ಇದಾಗಿತ್ತು. ಅಂದ್ರೆ ಧಾರಾವಾಹಿಗಳ ರೂಪದಲ್ಲಿ ಬಂದದ್ದು ಇದು ಆ 18 ದಿನಗಳು ಅನ್ನುವಂತಹ ಪುಸ್ತಕ. ಇದರಲ್ಲೂ ಕೂಡ ಪ್ರತಿಯೊಂದು ಪಾತ್ರವೂ ಇದೆ. ಮತ್ತೆ ಯುದ್ಧದ ಮೊದಲನೆಯ ದಿನದಿಂದ ಕೊನೆಯ ದಿನದವರೆಗೆ ನಡೆದಂತಹ ಎಲ್ಲಾ ಘಟನೆಗಳನ್ನ ಆಚಾರ್ಯರು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಯುದ್ಧ ಭೂಮಿಯ ರಚನೆ ಹೇಗಿತ್ತು, ಯುದ್ಧಾರಂಭ ಯಾಕೆ, ಅದರ ಹಿನ್ನೆಲೆ ಏನು, ಭೀಷ್ಮನ ಕೊನೆ ನಿರ್ಧಾರ ಏನಿತ್ತು, ಯುದ್ಧ ಇನ್ನು ವಿಧಿ ಇಲ್ಲ, ಇನ್ನು ಯುದ್ಧವೇ ಸರಿ ಅಂತ ಅಂದಾದಾಗ ಪಾಂಡವರು ಹಾಗೂ ಕೌರವರ ಪಡೆಗಳಲ್ಲಿ ನಡೆದಂತಹ ಸಂಭಾಷಣೆಗಳೇನು, ಜೊತೆಗೆ ಭೀಷ್ಮರ ಪ್ರತಿಜ್ಞೆ, ಅದಾದ್ಮೇಲೆ ಪಾಂಡವರ ಮಹಾಸೇನಾನಿಯಾಗಿ ದೃಷ್ಟದ್ಯುಮ್ನ ಪಾತ್ರವನ್ನ ತುಂಬಾ ಚೆನ್ನಾಗಿ ಆಚಾರ್ಯರು, ಅಂದ್ರೆ ಇಂದಿನ ಪಾತ್ರಗಳಲ್ಲಿ ಸಮೀಕರಿಸಿ ಬರೆಯುವಂತಹ ಆಚಾರ್ಯರ ಶೈಲಿ ಏನಿದೆ, ಒಂದು ಯಾವುದೇ ಒಂದು ಸೇನೆಯಲ್ಲಿ ಒಬ್ಬ ಕಮಾಂಡರ್ ಇನ್ ಚೀಫ್ ಹೇಗಿರ್ತಾನೆ ಆ ರೀತಿಯಲ್ಲಿ ದೃಷ್ಟದ್ಯುಮ್ನನ್ನ ಅವರು ಪರಿಚಯಿಸ್ತಾರೆ. ಅವನು ಶಸ್ತ್ರಾಸ್ತ್ರಗಳನ್ನ ಧರಿಸೋ ರೀತಿ ಮತ್ತೆ ವಸ್ತ್ರವನ್ನ ಧರಿಸೋ ರೀತಿ ಈ ಎಲ್ಲವೂ ಎಷ್ಟು ಡಿಸಿಪ್ಲಿನ್ಡ್ ಆಗಿತ್ತು ಅಂತ ದೃಷ್ಟದ್ಯುಮ್ನ ಪಾತ್ರವನ್ನ ವಿವರಿಸ್ತಾರೆ. ಹೇಗೆ ಅರ್ಜುನ ಪರಾಕ್ರಮಿಯಾಗಿದ್ದ ಅದೇ ರೀತಿ ದೃಷ್ಟದ್ಯುಮ್ನನು ಪರಾಕ್ರಮಿ ಅಂತ ಹೇಳ್ತಾರೆ. ಮಹಾಸೇನಾನಿಯಾಗಿ ಅವನನ್ನ ಆಯ್ಕೆ ಮಾಡುವಂತಹ ಸಂದರ್ಭವನ್ನ ವಿವರಿಸ್ತಾರೆ. ಅದರ ಜೊತೆಗೆ ಅವನು ನಂತರ ಇದನ್ನ ಎಷ್ಟು ವಿನಯಪೂರ್ವಕವಾಗಿ ಆ ಒಂದು ಸ್ಥಾನವನ್ನ ಸ್ವೀಕರಿಸ್ತಾನೆ, ಇದನ್ನ ಕೂಡ ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಇದಾದ್ಮೇಲೆ ಉಲುಕನ ರಾಯಭಾರ ನಡೆಯುತ್ತೆ. ಅದಾದ್ಮೇಲೆ ಭೀಷ್ಮನ ಹಳೆಯ ನೆನಪುಗಳು ಕಾಡತ್ತೆ ಭೀಷ್ಮರಿಗೆ. ಆಮೇಲೆ ಯುದ್ಧ ಭೂಮಿಯಲ್ಲಿ ಶಸ್ತ್ರವನ್ನ ವಿಸರ್ಜಿಸಿ ಕೆಳಗೆ ಕೂತಾಗ ಅರ್ಜುನನ ಮನಸ್ಸು ಹೇಗಿದೆ, ಇದನ್ನ ಆಚಾರ್ಯರು
ಅನೇಕ ರೀತಿಯಲ್ಲಿ ವಿವರಿಸ್ತಾರೆ. ಈ ಪುಸ್ತಕದಲ್ಲದೆ ನಾವು ಮಹಾಭಾರತ ಪಾತ್ರಗಳಲ್ಲೂ ಕೂಡ ಕಾಣ್ತೀವಿ. ಎಲ್ಲಾ ರೀತಿಯ ಮಹಾಭಾರತದ ಪುಸ್ತಕಗಳಲ್ಲಿ ಯುದ್ಧ, ಭಗವದ್ಗೀತೆ ಪುಸ್ತಕಗಳಲ್ಲೂ ಕೂಡ ಇದನ್ನು ಕಾಣ್ತೀವಿ. ಆಚಾರ್ಯರು ಅರ್ಜುನನಿಗಿದ್ದಂತಹ ಒಂದು ಆ ಸಮಯದಲ್ಲಿ ಅವನಿಗಾದಂತಹ ಒಂದು ಗೊಂದಲ ಅದನ್ನ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಮತ್ತೆ ನಮ್ಮ ದಿನನಿತ್ಯದ ಬದುಕಿನಲ್ಲೂ ಕೂಡ ನಮಗೆ ಗೊಂದಲಗಳಾಗತ್ತೆ ಅನ್ನೋದನ್ನ ಉದಾಹರಣೆ ಸಹಿತ ಹೇಳ್ತಾರೆ. ಅಂದ್ರೆ ಆಚಾರ್ಯರು ಎಲ್ಲಾ ಸಾಹಿತ್ಯ ಪ್ರಕಾರಗಳನ್ನು ಓದ್ಕೊಂಡು ಬಂದಿರೋಂಥವ್ರು. ಆದ್ರಿಂದ ಅವರು ಎಷ್ಟೋ ಕವಿಗಳನ್ನ, ಆಂಗ್ಲ ಕವಿಗಳನ್ನ, ಅವರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರಿರುವಂತಹ ಆಂಗ್ಲ ಕವಿಗಳನ್ನ, ಇವರೆಲ್ಲರನ್ನ ಕೋಟ್ ಮಾಡ್ತಾರೆ. ಜೊತೆಗೆ ನಮ್ಮ ಬದುಕಿನಲ್ಲೇ ಎಷ್ಟೋ ಬಾರಿ ನಾವು ಸಂದಿಗ್ಧಕ್ಕೆ ಒಳಗಾಗ್ತೀವಿ. ಹಾಗೆ ಅರ್ಜುನನ ಮನಸ್ಸಿನಲ್ಲಿರೋ ಅಂತಹ ಒಂದು ಗೊಂದಲವನ್ನ ಒಬ್ಬ ಮನೋವಿಜ್ಞಾನಿಯ ರೀತಿಯಲ್ಲಿ ಹೇಗೆ ಅರ್ಜುನ ಅದನ್ನ ಪರಿಹಾರ ಮಾಡ್ತಾನೆ ಅನ್ನೋದನ್ನ ಪಾತ್ರದ ಒಳಹೊಕ್ಕು ಆಚಾರ್ಯರು ಅದನ್ನ ವಿವರಿಸ್ತಾರೆ. ಇದಾದ್ಮೇಲೆ ಯುದ್ಧನೇ ನಿಶ್ಚಿತ ಆಗ್ಬಿಡುತ್ತೆ. ಯುದ್ಧ ಆರಂಭ ಆಗುತ್ತೆ. ಯುದ್ಧ ಭೂಮಿಯಲ್ಲಿ ಪಾಂಡವರ ಪ್ರಗತಿ ಹೇಗಾಯ್ತು, ಅದಾದ್ಮೇಲೆ ಸತ್ಯಕಿ ಅವರ ಪುತ್ರರ ಮರಣಗಳನ್ನ ವಿವರಿಸ್ತಾರೆ ಮುಂದಿನ ಅಧ್ಯಾಯಗಳಲ್ಲಿ. ಹಾಗೆ ಮುಂದುವರಿತಾ ಮನಸ್ಸಿಗೆ ತುಂಬಾ ತಟ್ಟುವಂತಹ ಅಧ್ಯಾಯ ಇದೆ ಇಡೀ ಪುಸ್ತಕದಲ್ಲಿ. ಅದು ಅಭಿಮನ್ಯುವಿನ ಪಾತ್ರ. ಅಭಿಮನ್ಯುವನ್ನ ಯಾವ ಒಂದು ಪರಿಸ್ಥಿತಿಯಲ್ಲಿ ಅವನನ್ನ ಯುದ್ಧ ಭೂಮಿಗೆ ಕಳಿಸ್ಬೇಕಾಗಿ ಬರುತ್ತೆ. ಅವರು ವಿಧಿ ಇಲ್ಲದೆ ಅವನ ಮುಂದೆ ಅವನಿಗೆ ಗೊತ್ತಿದ್ದೆಯಷ್ಟು ಚಕ್ರವ್ಯೂಹದ ಒಳ ಹಾಕುವಂಥದ್ದು. ಚಕ್ರವ್ಯೂಹದ ವರ್ಣನೆಯನ್ನ ಕೂಡ ಆಚಾರ್ಯರು ಕೊಡ್ತಾರೆ. ಚಿತ್ರದೊಂದಿಗೆ ಬಂದಿತ್ತು. ಇದು ತರಂಗ ವಾರಪತ್ರಿಕೆಯಲ್ಲೂ ಬಂದಿತ್ತು ಹಾಗೂ ಪುಸ್ತಕದಲ್ಲೂ ನಾವು ಕಾಣಬಹುದು. ಯಾವ ಒಂದು ಸಂದರ್ಭದಲ್ಲಿ ಅಭಿಮನ್ಯು ಹೋಗ್ತಾನೆ, ಆನಂತರ ಅವನ ಪರಾಕ್ರಮ, ಒಬ್ಬ ಪುಟ್ಟ ಮಗು ಹೇಗೆ ಒಂದು ಚಿಕ್ಕ ಮಗು ಯುದ್ಧಕ್ಕೆ ಹೋಗುತ್ತೆ ಆ ರೀತಿ ಅವನನ್ನ ವರ್ಣಿಸ್ತಾರೆ. ಮುಂದೆ ಹೀಗೆ ಅವನ ಯುದ್ಧ, ಅವನ ಪರಾಕ್ರಮವನ್ನ ನೋಡ್ತಾ ಅವನ ಉತ್ಸಾಹ ಇಮ್ಮಡಿ ಆಗ್ತಾ ಇದ್ದಾಗ ಅವನನ್ನ ಎದುರಿಸಿದಂತಹ ಕರ್ಣ, ಶಲ್ಯ, ಸೋಮದತ್ತ, ವಿಮಿಂಶತಿ ಇವರೆಲ್ಲರನ್ನ ಅವನು ಧೈರ್ಯವಾಗಿ ಎದುರಿಸಿದ್ದು, ಹಾಗೆ ನಿಧಾನವಾಗಿ ಅವನು ಎಲ್ಲರನ್ನ ನೋಡಿ ಹೆದರದೆ ಹೇಗೆ ಮುನ್ನುಗ್ತಾನೆ, ಇದೆಲ್ಲ ನೋಡ್ತಾ ಅವರು ಒಂದು ವಾಕ್ಯವನ್ನ ಬರೀತಾರೆ. ಅಶ್ವತ್ಥಾಮ ಮುಂದೆ ಬಂದ, ಅಭಿಮನ್ಯುವಿನ ಬಾಣವೇಗ ಅವನನ್ನೂ ಹಿಮ್ಮೆಟ್ಟಿಸ್ತು. ಜ್ವಾಲೆ ಎತ್ತಲೂ ಎದ್ದ ಅಗ್ನಿಯ ವೇದಿಕೆಯಿಂದ ಜನ ದೂರ ಓಡೋ ಹಾಗೆ ಇವರೆಲ್ಲ ಮತ್ತೆ ಮತ್ತೆ ಓಡಿ ಹಿಮ್ಮೆಟ್ತಾರೆ. ಆಕಾಶದಲ್ಲಿ ಪಿತೃಗಳು, ದೇವತೆಗಳು, ಚಾರಣರು, ಸಿದ್ಧರು, ಯಕ್ಷರು, ಗಂಧರ್ವರು ಹೂಮಾಳೆಗರಿತಾರೆ. ಇದು ಅಭಿಮನ್ಯುವನ್ನ ಕೊಂಡಾಡ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಈ ಬಾಲಕ ಮೋಡ ಅಕಸ್ಮಾತಾಗಿ ಆದ ಬಾಣ ಪ್ರಯೋಗವನ್ನ ಕಂಡು ನಮ್ಮ ಸರ್ವಸೇನಾಧಿಪತಿಯಾದ ಈ ದ್ರೋಣ ಇಷ್ಟು ಹೊಗಳಬೇಕಾದ ಅವಶ್ಯಕತೆ ಏನು ಅಂತ ಅಸೂಯೆಗೊಳ್ಳೋಂಥ ಕೌರವರನ್ನ ಅವರ ಪಾತ್ರಗಳನ್ನ ಹೇಳ್ತಾರೆ. ಅವರ ಬರೆದಿರೋಂಥ ಸಂಭಾಷಣೆ ಅಲ್ಲಿ ನಮ್ಗೆ ಕಾಣಿಸುತ್ತೆ. ಆದ್ರೆ ಮುಂದೆ ಹೇಗೆ ಎಲ್ಲರೂ ಅನ್ಯಾಯದಿಂದ, ಅಂದ್ರೆ ಯುದ್ಧದ ದುರಂತ ಯುದ್ಧ ಅಂತ ಹೇಳ್ತಾರೆ, ಅದರ 13ನೇ ದಿನದ ದಿನ ಅಭಿಮನ್ಯುವನ ವಧೆ ಆಗುತ್ತೆ. ಮಧ್ಯಾಹ್ನ ಮುಗಿತಾ ಬಂದ ಹಾಗೆ ಯುದ್ಧದ ರೀತಿ ನೀತಿಗಳನ್ನೇ ಬದಲಿಸುವಂತ ಸಂಗತಿಗಳು ನಡೆಯುತ್ತೆ. ಅಂದ್ರೆ ಎಷ್ಟೋ ಬಾರಿ ಈ ರೀತಿಯ ಯುದ್ಧಗಳಾಗತ್ತೆ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ಅಭಿಮನ್ಯುವಿನ ಬಾಣ ಪ್ರಯೋಗದಿಂದ ಕರ್ಣನ ಮೈಯೆಲ್ಲ ಬಾಣಮಯವಾಗಿತ್ತಂತೆ. ಅಷ್ಟೊಂದು ಪರಾಕ್ರಮವನ್ನ ಗೈದಿದ್ದ ಅಭಿಮನ್ಯು. ಕೊನೆಗೆ ಎಲ್ಲರೂ ಹಿಂದಿನಿಂದ ಮುಂದಿನಿಂದ ಎಲ್ಲಾ ದಿಕ್ಕುಗಳಿಂದ ಅಭಿಮನ್ಯುವನ್ನ ಅವನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಸಂಜೆ ಆಗ್ತಾ ಆಗ್ತಾ ಅಭಿಮನ್ಯು ಶರೀರದಲ್ಲಿ ದಣಿಯುತ್ತಾ ಬಂದಿರ್ತಾನೆ. ಅವನ ಯುದ್ಧೋತ್ಸಾಹ ಎಷ್ಟು ಮಾತ್ರ ತಣಿದಿರ್ಲಿಲ್ವಂತೆ. ಅಂದು ಕೌರವರ ಬಲವನ್ನೆಲ್ಲ ತಾನೊಬ್ಬನೇ ಮುಗಿಸಿ ಯುದ್ಧವನ್ನು ಮುಗಿಸಿದ ವಿಕ್ರಮ ಸ್ಥಾಪಿಸುವ ಬಯಕೆ ಅವನನ್ನ ಕಾಡ್ತಾ ಇತ್ತು. ಅವನ ಮೈಯಲ್ಲಿ ಎಲ್ಲಾ ಕಡೆ ಗಾಯಗಳಿತ್ತು. ಆದ್ರೆ ಕೌರವ ನೀಚರ ಅನ್ಯಾಯ ಮಾರ್ಗ ಅನುಸರಿಸ್ತಾರೆ ಅಂತ ಅಭಿಮನ್ಯು ಎಣಿಸಿರ್ಲಿಲ್ವಂತೆ. ಅರ್ಜುನನ ಶಿಕ್ಷಣ, ಕೃಷ್ಣನ ಮಾರ್ಗದರ್ಶನ ಅವನ ಧರ್ಮಯುದ್ಧ ವಿಶಾರದನ್ನಾಗಿ ತಯಾರಿಸಿತ್ತು. ಆದ್ರೆ ಅಧರ್ಮಿಗಳಿಂದ ಅವನ ಅಂತ್ಯವಾಯ್ತು ಅನ್ನೋದನ್ನ ಹೇಳ್ತಾರೆ. ಮುಂದೆ ಮೊಂಡುಗೈಯಲ್ಲಿ ರಕ್ತ ಸುರಿತಾ ಇದ್ರು ಅಭಿಮನ್ಯುವಿಗೆ ಇನ್ನೂ ಯುದ್ಧ ಮಾಡುವ ಹುರುಪು ಇಳಿಯಲಿಲ್ವಂತೆ. ಅಲ್ಲೇ ಬಿದ್ದಿದ್ದ ಒಂದು ರಥಚಕ್ರವನ್ನ ಮೊಂಡು ಬಲಗೈಯಲ್ಲಿ ಕೈಲೆತ್ಕೊಂಡು ಚಕ್ರಪಾಣಿಯಾದ ಶ್ರೀ ಕೃಷ್ಣನಂತೆ ಕಾಣಿಸ್ತಾ ಅಂತ ಬರೀತಾರೆ ಆಚಾರ್ಯರು. ಆಗಲೂ ದ್ರೋಣನ ಮೇಲೇರಿ ಹೋದ. ಅವನ ಮೈಯಲ್ಲಿ ಎಲ್ಲೂ ಆಗ ಬಾಣಗಳು ನಾಟಿದ್ವು. ರಕ್ತವು ಎತ್ತೆತ್ತಲು ಬುಗ್ಗೆಯಂತೆ ಸೋರುತ್ತಿತ್ತು. ಉಟ್ಟ ವಸ್ತ್ರವೆಲ್ಲ ಕೆಂಪಾಗಿತ್ತು. ಹೀಗೆ ಅಭಿಮನ್ಯುವನ್ನ ವರ್ಣಿಸ್ತಾರೆ. ಅದನ್ನ ಓದ್ತಾ ತುಂಬಾ ವಿದ್ರಾವಕ ಅಂತ ಅನ್ಸುತ್ತೆ. ಕೊನೆಗೆ ಅಭಿಮನ್ಯುವಿನ ಅಂತ್ಯ ಆದಾಗ ಇಡೀ ಪ್ರಕೃತಿ ಹೇಗೆ ಸ್ಪಂದಿಸುತ್ತೆ. ಆಕಾಶಚರ ಪಕ್ಷಿಗಳು, ಸಿದ್ಧಚಾರಣರು ಹೇಳ್ತಾ ಇದ್ರಂತೆ, ದ್ರೋಣ, ಕರ್ಣ ಮೊದಲಾದ ಕೌರವರ ಕಡೆಯ ಮಹಾರಥರು ಒಬ್ಬನೇ ನಿರಾಯುಧ ಬಾಲಕನನ್ನು ಹೇಗೆ ಹಿಂದಿನಿಂದ ಬಂದು ಕೊಂದರಲ್ಲ, ಇದು ಅಧರ್ಮ ಅಂತ. ಈ ಅಶರೀರ ವಾಣಿಗೆ, ಆಕಾಶದ ತೀರ್ಪಿಗೆ ಅಲ್ಲಿ ಯಾರೂ ಬೆಲೆ ಕೊಡ್ಲಿಲ್ಲ.
ಕೊನೆಗೆ ಪುಟ್ಟ ಮಗು ಹೇಗೆ ಬಿದ್ದು ಅವನ ಅಂತ್ಯ ಆಯ್ತು. ಇದಾದ ನಂತರ ಆಚಾರ್ಯರು ಬರೀತಾರೆ, ಪರಶಿವನ ಪತ್ನಿ ಗೌರಿದೇವಿ ಕಣ್ಣಲ್ಲಿ ನೀರು ಬಂತು. ಮಗು ವೇಷಧಾರಿಯಾಗಿಯೇ ಮತ್ತೆ ದೂರಕ್ಕೆ ಅಗಲಿ ಹೋಗಲು ತನಗೇ ಸಂಕಟ ಆಗಿದ್ದಾಗ ಸುಭದ್ರೆ ಇದನ್ನ ಹೇಗೆ ಸಹಿಸಿಯಾಳೋ ಅಂತ ಧಾತ್ರೀದೇವಿ ಅಳುತ್ತಾಳೆ. ಇದಕ್ಕೆ ಇನ್ನೇನು ಹೇಳೋಣ ಅಂತ ಹೇಳ್ತಾರೆ. ಈ ರೀತಿ ಅಭಿಮನ್ಯುವಿನ ಪಾತ್ರವನ್ನ ಓದ್ತಾ ಇದ್ದಾಗ ಮನಸ್ಸಿಗೆ ಬಹಳಷ್ಟು ವೇದನೆ ಆಗುತ್ತೆ. ಇದಾದ ನಂತರ ನಡೆದ ಎಲ್ಲ ಮುಂದಿನ ಅರ್ಜುನನ ಪ್ರತಿಜ್ಞೆ, ಅದಾದ ನಂತರ ದ್ರೋಣ ವಧೆ, ಮುಂದೆ ಅಲ್ಲಿಂದ ದುಶ್ಯಾಸನ ವಧೆ, ಕರ್ಣನ ವಧೆ, ಇವೆಲ್ಲವೂ ಅತ್ಯಂತ ರೋಚಕವಾಗಿ ನಿರೂಪಿಸಲ್ಪಟ್ಟಿದೆ. ಶಲ್ಯ ಸೇನಾಪತಿ ಆದ ನಂತರ ಮತ್ತೆ ಅದಕ್ಕೆ ಮುಂಚೆ ನಡೆದಂತಹ ವಾಗ್ವಾದಗಳು, ಅದಾದ ನಂತರ ಮಹಾಯುದ್ಧ, ಕೊನೆಗೆ ಹೀಗೆ ಮುಂದುವರಿದು ದುರ್ಯೋಧನ ಹೊರ ಬರೋದು, ಆಮೇಲೆ ದುರ್ಯೋಧನನ ಇದು ಅಂತ್ಯ, ಹಾಗೆ ಕೊನೆಗೆ ಅಶ್ವತ್ಥಾಮನ ಅಕೃತ್ಯ ಕೂಡ ಹೇಳ್ತಾರೆ. ಈ ಎಲ್ಲವನ್ನ ತುಂಬಾ ರೋಚಕವಾಗಿ ಮನಸ್ಸಿಗೆ ತಟ್ಟೋ ಹಾಗೆ ಆಚಾರ್ಯರು ವಿವರಿಸ್ತಾರೆ. ಇಂತಹ ಒಂದು ಅದ್ಭುತವಾದ ಪುಸ್ತಕ ಆ 18 ದಿನಗಳು. ಇದಾದ ನಂತರ ಇನ್ನು ಆಚಾರ್ಯರ ಮಿಕ್ಕ ಪುಸ್ತಕಗಳನ್ನ ಆಲೋಚನೆ ಮಾಡ್ತಾ ಹೋದ್ರೆ, ರಾಷ್ಟ್ರೀಯತೆ ಮತ್ತು ರಾಜಕೀಯ ಇದರ ವಿಶ್ಲೇಷಾತ್ಮಕ ಬರಹಗಳು ಕೂಡ ಆಚಾರ್ಯರ ಕೊಡುಗೆ. ಇದರಲ್ಲಿ ಸುಭಾಷರ ಕಣ್ಮರೆ, ಅನ್ಯಾಯದ ಅಧ್ಯಾಯ, ಗಾಂಧಿಯನ್ನ ನಿಜವಾಗಿ ಕೊಂದವರು ಯಾರು, ಭಾರತ, ಇಸ್ಲಾಂ ಮತ್ತು ಗಾಂಧಿ, ಶ್ರೀ ಅರವಿಂದರ ಭವಿಷ್ಯವಾಣಿ. ಮಹರ್ಷಿ ಅರವಿಂದರಿಂದ ಬಹಳಷ್ಟು ಪ್ರಭಾವ ಹೊಂದಿದ್ದ ಆಚಾರ್ಯರು ಅರವಿಂದರ ಯೂನಿಫೈಡ್ ಇಂಟೆಲಿಜೆನ್ಸ್ ಇದನ್ನ ಬಹಳಷ್ಟು ಬಾರಿ ತಮ್ಮ ಪುಸ್ತಕಗಳಲ್ಲಿ, ಪ್ರವಚನಗಳಲ್ಲಿ ವಿವರಿಸ್ತಾರೆ. ಶ್ರೀ ರಾಮ ಜನ್ಮಭೂಮಿ ತೀರ್ಪು, ಹಿಂದೂ ಇಂದು ಮುಂದು ಸುತ್ತ ಇದು, ಮತ್ತು ಸೆಕ್ಯುಲರಿಸಂ ಅಂದು ಇಂದು, ಸಮಾಜ ಮತ್ತು ಆಧ್ಯಾತ್ಮೀಕರಣ, ಮತಾಂತರ, ಒಳ ಹೊರ ಆಯಾಮಗಳು, ರಾಷ್ಟ್ರೀಯತೆ ಮತ್ತು ಸಂಸ್ಕೃತಿ, ಕನಸುಗಳ ನಡುವೆ, ರಾಷ್ಟ್ರಾವಲೋಕನ, ನಾವೆತ್ತ ಸಾಗುತ್ತಿದ್ದೇವೆ, ಶೀಲ ಧರ್ಮ ಧ್ಯೇಯ ಅಂದು ಇಂದು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶ್ರದ್ಧೆ ಎಲ್ಲಿದೆ, ರೆಲೆವೆನ್ಸ್ ಆಫ್ ಕೌಟಿಲ್ಯ ಫಾರ್ ಟುಡೇ, ಶ್ರೀ ರಾಮಾನುಜ, ಮೇಲುಕೋಟೆ ಅಂಡ್ ಶ್ರೀ ವೈಷ್ಣವಿಸಂ. ಇದರ ಜೊತೆಗೆ ಅನೇಕ ಕಥಾನಕಗಳಿದೆ. ಅವುಗಳಲ್ಲಿ ತುಂಬಾ ಪ್ರಮುಖವಾದದ್ದು ಆಚಾರ್ಯ ಚಾಣಕ್ಯ. ಆಚಾರ್ಯ ಚಾಣಕ್ಯ ಪುಸ್ತಕವನ್ನ ಅವರು ಬರೆಯೋದಕ್ಕೆ ಪ್ರೇರಣೆ ಕೂಡ ಅವರ ಪುಸ್ತಕದ ಆರಂಭದಲ್ಲೇ ಇದೆ, ಪ್ರಶ್ನೋತ್ತರ ರೂಪದಲ್ಲಿದೆ. ಇಲ್ಲಿ ಆಚಾರ್ಯರಿಗೆ ಹೇಗೆ ಚಾಣಕ್ಯನ ಚಿತ್ರಣವನ್ನ ಹೀಗೆ ಕೊಡಬೇಕು ಅಂತ ಬಂತು, ಇದಕ್ಕೆ ಏನು ಸ್ಫೂರ್ತಿ ಅಂತ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಹೇಳ್ತಾರೆ. ಇವರ ಈ ತುಂಬಾ ಮುಖ್ಯವಾಗಿ ಚಾಣಕ್ಯನ ಪುಸ್ತಕ, ಆಚಾರ್ಯ ಚಾಣಕ್ಯನ ಪುಸ್ತಕವನ್ನು ಓದ್ತಿದ್ದಾಗ ಎಲ್ಲ ಒಂದ್ ಕಡೆ ಅವ್ರ ಮೇಲೆ ಆರ್ಥರ್ ಕಾನನ್ ಡೈಲ್, ಅಗಾಥಾ ಕ್ರಿಸ್ಟಿ ಅಂತ ಪತ್ತೇದಾರಿ ಬರಹಗಾರರ ಪ್ರಭಾವ ಇದೆಯಾ ಅಂತೆಲ್ಲ ಅನ್ಸ್ದಾಗ ಅವ್ರು ಹೇಳ್ತಾರೆ, ಈ ಕಥೆಗಳನ್ನ ಆರಂಭದಲ್ಲಿ ಓದಿದ್ದೆ, ಆದ್ರೆ ನನಗೆ ಕಂಡು ಬಂದದ್ದು ಹೇಗೆ ಅಂದ್ರೆ ಸ್ವಾರಸ್ಯ ಕುದುರದಂತೆ ಬರಿಬಹುದು, ಹೇಗೆ ಬರಿಬಹುದು ಅನ್ನೋದು ನನಗೆ ತುಂಬಾ ಮನಸ್ಸಿಗೆ ಮುಟ್ಟಿತು. ಜೊತೆಗೆ ಆಚಾರ್ಯರು ಹೇಳ್ತಾರೆ, ನನ್ನ ಆಂಗ್ಲ ಸಾಹಿತ್ಯಾಭ್ಯಾಸ, ಕೃಷಿ, ಬೋಧನೆಗಳು ಸಮರ್ಥ ಹಿನ್ನೆಲೆ ಆದವು, ಭಾರತೀಯ ಇತಿಹಾಸ, ಸಾಹಿತ್ಯ ಇವೆಲ್ಲವೂ ಸಾಮಗ್ರಿ ಕೊಟ್ಟವು. ಜೊತೆಗೆ ಚಾಣಕ್ಯನ ಬಗೆಗೆ ಬಹಳಷ್ಟು ಆಲೋಚನೆ ಮಾಡಿ ಬರೆದಂಥದ್ದು, ಯಾವುದೋ ಒಂದು ಸ್ಫೂರ್ತಿಯನ್ನ ಹಿಡಿದು ನಾನು ಬರದೆ ಅಂತ ಹೇಳ್ತಾರೆ. ಚಾಣಕ್ಯನ ಪಾತ್ರವನ್ನ ಚಿತ್ರಿಸುವಾಗ ನಿಮ್ಮ ಕಣ್ಣು ಮುಂದೆ ಆತನ ವ್ಯಕ್ತಿತ್ವ ಹೇಗೆ ಬಂತು ಅಂತ ಕೇಳಿದಾಗ, ಸಮೀಪದಿಂದ ನೋಡಿದಂತಹ ಕೆಲವು ವ್ಯಕ್ತಿಗಳು, ಉದಾಹರಣೆಗೆ ನನ್ನ ಹಿರಿಯಣ್ಣ ಸ್ವಲ್ಪ ಚಾಣಕ್ಯನ ವ್ಯಕ್ತಿತ್ವವನ್ನ ಹೋಲ್ತಾ ಇದ್ರು ಅಂತ ಹೇಳ್ತಾರೆ. ಹೀಗೆ ನೈಜ ಬದುಕಿನಲ್ಲೂ ಕೂಡ ಅನೇಕರನ್ನ ನೋಡಿದಾಗ ಅವರಿಗೆ ಕೆಲವು ರೀತಿಯ ಬರಹಗಳನ್ನ ಬರಿಬೇಕು ಅನ್ನುವಂತಹ ಉತ್ಸಾಹ ಕೂಡ ಮೂಡಿ ಬರ್ತಾ ಇತ್ತು ಅಂತ ಆಚಾರ್ಯರೇ ಹೇಳ್ತಾರೆ. ಅತ್ಯಂತ ರೋಚಕ ಕಾದಂಬರಿ ಇದು, ಇತಿಹಾಸವನ್ನ ಕಣ್ಣು ಮುಂದೆ ಇಡುವಂತಹ ಕಾದಂಬರಿ. ಆಚಾರ್ಯ ಚಾಣಕ್ಯನ ಆರಂಭದಿಂದ ಅವನು ಯಾರು ಅನ್ನೋದ್ರಿಂದ ಆರಂಭ ಆಗುತ್ತೆ, ಅಲ್ಲಿಂದ ಇವನಾರು ಅಂತ ಆರಂಭ ಆಗಿ ಅನ್ನಸತ್ರದಲ್ಲಿ ನಡೆದಂತಹ ಘಟನೆ, ಅವನಿಗಾದಂತಹ ಅಪಮಾನ, ಅದಾದ್ಮೇಲೆ ಕಾರ್ಯಾಲೋಚನೆ, ಮುಂದೆ ಹೇಗೆ ಮಾಡಬೇಕು, ಹೇಗೆ ನವನಂದರನ್ನ ನಿಗ್ರಹಿಸ್ಬೇಕು, ಮತ್ತೆ ಅವರು ಹುಡುಕ್ತಾ ಇದ್ದಂತಹ ಶಿಷ್ಯ ಅವನ ಕಣ್ಣು ಮುಂದೆ ಹೇಗೆ ಬಂದ, ಈ ಎಲ್ಲವನ್ನ ತುಂಬಾ ಚೆನ್ನಾಗಿ ಚಿತ್ರಿಸ್ತಾರೆ. ಅದಾದ್ಮೇಲೆ ರಾಕ್ಷಸನ ಪ್ರತಿತಂತ್ರ, ಅವನ ಬುದ್ಧಿ, ಅವನ ಸ್ವಭಾವ, ಮತ್ತೆ ಪರ್ವತರಾಜಂದು ಅವನ ಮುಂದಿನ ತಂತ್ರಗಳು, ಅವನ ಉಚ್ಚಾಟನೆ, ರಾಕ್ಷಸನ ಉಚ್ಚಾಟನೆ, ಮತ್ತೆ ಮಗಧದ ಅಮಾತ್ಯ, ಹೀಗೆ ಜೊತೆಗೆ ಪಟ್ಟಾಭಿಷೇಕ, ಕೊನೆಯಲ್ಲಿ ಚಂದ್ರಗುಪ್ತನ ಪಟ್ಟಾಭಿಷೇಕ, ಹಾಗೆ ಅಂತ್ಯವನ್ನ ಕೂಡ ಬರೀತಾರೆ. ಇದಾದ ನಂತರ ಹೇಗೆ ಎಲ್ಲ ಬೇರೆ ಆಗ್ಬಿಟ್ರು, ಮಗಧದಲ್ಲಿ ಮತ್ತೆ ಹೇಗೆ ಅಂಧಕಾರ ಮೂಡ್ತು, ಈಗ ಭಾಗ್ಯದೇವತೆ ಹೇಗೆ ಅವಳು ನೊಂದುಕೊಂಡ್ಲು, ಈ ಎಲ್ಲವನ್ನ ತುಂಬಾ ರೋಚಕವಾಗಿ ಚಿತ್ರಿಸ್ತಾರೆ. ಅಂತಹ ಒಂದು ಐತಿಹಾಸಿಕ ಪುಸ್ತಕ ಇದಾಗಿದೆ.
ಇದೇ ರೀತಿ ಅಗಸ್ತ್ಯರನ್ನು ಕೂಡ ಆಚಾರ್ಯರು ಚಿತ್ರಿಸಿದ್ದಾರೆ. ಭಗವದ್ಗೀತೆ ಗೀತಾರ್ಥ ರತ್ನನಿಧಿ ಇದು ಕೂಡ ಒಂದು ಉತ್ತಮ ಗ್ರಂಥ. ಗೀತೆಯಲ್ಲಿ ಭಗವದ್ಗೀತೆಯಲ್ಲಿರುವಂತಹ ಹುದುಗಿರುವಂತಹ ರತ್ನಗಳನ್ನ ಆಚಾರ್ಯರು ನಮಗೆ ಪರಿಚಯಿಸ್ತಾರೆ. ಇನ್ನು ಸಾಮಾಜಿಕ ಕಥೆಗಳಿದೆ, ಸೆಕ್ಯುಲರ್ ಕಥೆಗಳು ಅನ್ನುವಂಥ ಪುಸ್ತಕ, ಧಾರ್ಮಿಕ ವೈಚಾರಿಕ ಲೇಖನಗಳು, ಸಂಪುಟಗಳು, ಇದರಲ್ಲಿ ವೇದ ಸಂಸ್ಕೃತಿ ಪರಿಚಯ. ಈ ವೇದ ಸಂಸ್ಕೃತಿ ಪರಿಚಯ 3 ಸಂಪುಟಗಳಲ್ಲಿ ಆಚಾರ್ಯರು ಪ್ರತಿಯೊಂದು ವಿಚಾರವನ್ನ, ಸೂಕ್ಷ್ಮತೆಯನ್ನ, ಮಿತ್ಸ್ಗಳು ಅಂತ ನಾವೇನ್ ಹೇಳ್ತೀವಿ ಅದು ನಿಜವಾಗಿ ನಡೆದದ್ದು ಹೇಗೆ ಅನ್ನೋದನ್ನ ರೋಚಕವಾಗಿ ವಿವರಿಸ್ತಾರೆ. ಅದರಲ್ಲಿ ಬೇರೆ ಬೇರೆ ತತ್ವಗಳು, ವರುಣ, ಇಂದ್ರ, ಉದಕ ತತ್ವದಲ್ಲಿ ಅವರು ಟಿ.ಎಸ್. ಎಲಿಯಟ್ನ ವೇಸ್ಟ್ ಲ್ಯಾಂಡ್ನ ಸಾಲುಗಳನ್ನ ವಿವರಿಸ್ತಾರೆ. ಹೇಗೆ ಇಡೀ ಪ್ರಪಂಚ ವೇಸ್ಟ್ ಲ್ಯಾಂಡ್ ಆಗಿದ್ದಾಗ, ಅಂದ್ರೆ ಏನೂ ಬೆಳೆಯದಂತಹ ಒಂದು ಬಂಜರು ಭೂಮಿ ಆಗಿದ್ದಾಗ ಪರಿಹಾರ ಮೋಡದ ರೂಪದಲ್ಲಿ ಬಂತು. ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಿಂದ ವಾಕ್ಯಗಳನ್ನ ಹೇಗೆ ಟಿ.ಎಸ್. ಎಲಿಯಟ್ ಅಂತ ಮಹನೀಯ ತನ್ನ ಪುಸ್ತಕದಲ್ಲಿ ಅಳವಡಿಸಿಕೊಂಡ ಅನ್ನೋದನ್ನ ಕೂಡ ಅಲ್ಲೂ ಕೂಡ ನಾವು ಕಾಣಬಹುದು. ಅದೇ ರೀತಿ ಟಿ.ಎಸ್. ಎಲಿಯಟ್ನ ದಿ ವೇಸ್ಟ್ ಲ್ಯಾಂಡ್ ಅನ್ನುವಂಥ ಕವನದಲ್ಲಿ ಭಾರತೀಯ ತತ್ವಶಾಸ್ತ್ರ ಪ್ರಭಾವವನ್ನು ಕೂಡ ಆಚಾರ್ಯರು ಬರೆದಿದ್ದಾರೆ. ಅದರಲ್ಲಿ ಆಚಾರ್ಯರು ಟಿ.ಎಸ್. ಎಲಿಯಟ್ನ ಋಷಿಕಲ್ಪನು, ದಾರ್ಶನಿಕನು, ಭಾರತೀಯ ಋಷಿಮನಿಗಳ ಪರಂಪರೆ ಮತ್ತು ಯೋಗ ವೇದಾಂತ ಶಾಸ್ತ್ರಗಳಿಂದ ಪ್ರಭಾವಿತನಾಗಿದ್ದಂತಹ ಕಳೆದ ಶತಮಾನದ ಮಹಾಕವಿ ಅಂತ ಅವನನ್ನ ಪರಿಚಯಿಸ್ತಾರೆ. ಹಾಗೆ ಅವನು ಹೇಗೆ ಪ್ರಭಾವಿತನಾಗಿ ಬರೆದಿದ್ದಾನೆ ಅನ್ನೋದು ಬೇರೆ ಬೇರೆ ಇಡೀ ಮಹಾಕಾವ್ಯದ ಬೇರೆ ಬೇರೆ ಚಾಪ್ಟರ್ಸ್ನ ವಿವರಿಸ್ತಾ ಹೋಗ್ತಾರೆ, ಕೋಟ್ ಮಾಡ್ತಾ ವಿವರಿಸ್ತಾರೆ. ಗಂಗೆ ಒಣಗ್ ಹೋದಾಗ ಏನಾಯ್ತು ಆ ಸಾಲುಗಳನ್ನ ತೆಗೆದುಕೊಳ್ತಾರೆ. ಗಂಗಾ ವಾಸ್ ಸಂಕನ್ ಅಂಡ್ ದ ಲಿಂಪ್ ಲೀವ್ಸ್, ಈ ಸಾಲುಗಳನ್ನ ತಗೊಂಡು ಕೊನೆಯಲ್ಲಿ ವಾಟ್ ದ ಥಂಡರ್ ಸೆಡ್, ಅದರಲ್ಲಿ ದತ್ತ, ದಯತ್ವಂ, ದಮ್ಯತ, ಈ ಸಾಲುಗಳನ್ನ ಬರೀತಾರೆ. ಹೇಗೆ ಎಲಿಯಟ್ ಬರ್ದಿದ್ದಾನೆ. ತುಂಬಾ ಆಶ್ಚರ್ಯಕರ ವಿಚಾರ ಮತ್ತೆ ರೋಚಕವಾದ ವಿಷಯ ಏನಂತಂದ್ರೆ, ಇದನ್ನ ಆಚಾರ್ಯರು ತಮ್ಮ ಪ್ರವಚನಗಳಲ್ಲೂ ಕೂಡ ವಿವರಿಸ್ತಾರೆ. ಅನೇಕ ಬಾರಿ ಡಬ್ಲ್ಯೂ.ಬಿ. ಯೇಟ್ಸ್, ಟಿ.ಎಸ್. ಎಲಿಯಟ್, ರಾಬರ್ಟ್ ಫ್ರಾಸ್ಟ್ ಮುಂತಾದ ಮಹಾ ಕವಿಗಳನ್ನ, ಆಂಗ್ಲ ಕವಿಗಳನ್ನ, ದಾರ್ಶನಿಕರನ್ನ ಅವರು ಕೋಟ್ ಮಾಡ್ತಾರೆ. ಈ ಸಾಲುಗಳನ್ನ ಹೇಳುವಾಗ ಆಚಾರ್ಯರು ನಿಜವಾಗ್ಲೂ ಗುಡುಗು ಸಿಡಿದ ಹಾಗೆ ಆ ವಿವರಣೆ ಕೊಡುವಾಗ ಇಡೀ ನಮ್ಮ ಪ್ರವಚನ ಮಂದಿರವೇ ಒಂಥರ ಸಿಡಿಲು ಬಡದ ರೀತಿಯಲ್ಲಿ ಸ್ತಂಭೀಭೂತರಾಗುವಂತಹ ವಿವರಣೆಯನ್ನ ಆಚಾರ್ಯರು ಕೊಡ್ತಾರೆ. ಇದು ಅವರ ವೈಶಿಷ್ಟ್ಯವಾದಂತಹ ಒಂದು ರೀತಿ. ಹಾಗೆ ಪುಸ್ತಕದಲ್ಲೂ ಓದುವಾಗ್ಲೂ ನಮಗೆ ಅದೇ ರೀತಿ ಚಿತ್ರಣ ಬರುತ್ತೆ. ಇನ್ನು ಆಚಾರ್ಯರು ಮುಂದೆ ಪತ್ರಿಕಾ ಅಂಕಣಗಳನ್ನ ಬರೆದಿದ್ದಾರೆ. ಜನಪ್ರಿಯ ಪತ್ರಿಕೆಗಳಲ್ಲಿ, ವಿಜಯವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಅವರ ಅಂಕಣಗಳು ಅನೇಕ ವರ್ಷಗಳು ಮೂಡಿ ಬಂದಿವೆ. ರಾಜನೀತಿ, ರಾಜಧರ್ಮ, ಬಹುವರ್ಷಗಳ ಕಾಲ ಅಂಕಣಗಳ ರೂಪದಲ್ಲಿ ಬಂದಂಥ ಅವರ ಜನಪ್ರಿಯ ಅಂಕಣ ಅದು. ಜೊತೆಗೆ ರಾಷ್ಟ್ರೀಯ ಚಿಂತನೆಗಳು ಮತ್ತು ಪರಾಮರ್ಶೆ ಅನ್ನೋದು ಕೂಡ ಪುಸ್ತಕ, ಈ ಅಂಕಣಗಳನ್ನು ಆಧರಿಸಿ ಬರೆದಿರುವಂತಹ ಪುಸ್ತಕ. ಇವರ ವಿಮರ್ಶಾ ಕೃತಿಗಳು ಇವೆ. ವಾಲ್ಮೀಕಿ ಯಾರು, ಒಂದು ಜಿಜ್ಞಾಸೆ, ಜೊತೆಗೆ ಸಾಂಸ್ಕೃತಿಕ ಸಂಬಂಧಗಳ ಅರ್ಥ ನಿರೂಪಣೆಯಲ್ಲಿ ಮಿತ್ಗಳ ಪಾತ್ರ. ಈಗಾಗಲೇ ಹೇಳಿದ ಹಾಗೆ ಟಿ.ಎಸ್. ಎಲಿಯಟ್ನ ದ ವೇಸ್ಟ್ ಲ್ಯಾಂಡ್ ಕಾವ್ಯದ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವ. ಆಳ್ವಾರರು ಮತ್ತು ಹರಿದಾಸರು, ಡಬ್ಲ್ಯೂ.ಬಿ. ಯೇಟ್ಸ್ ಕಾವ್ಯದ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವ. ಡಬ್ಲ್ಯೂ.ಬಿ. ಯೇಟ್ಸ್ ಅಂತ ಮಹಾಕವಿ, ದಾರ್ಶನಿಕನ ಕೂಡ ಇವರು ವಿವರಿಸ್ತಾರೆ. ಇನ್ನು ಆಚಾರ್ಯರು ನಮ್ಗೆಲ್ಲ ಗೊತ್ತಿರೋ ಹಾಗೆ 1933ರಲ್ಲಿ ಕನಕಪುರದ ವೈದಿಕ ಶ್ರೀ ವೈಷ್ಣವ ಕುಟುಂಬದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ BSc, BA ಆನರ್ಸ್, MA ಇಂಗ್ಲಿಷ್ ಪದವಿಗಳು. ಡಬ್ಲ್ಯೂ.ಬಿ. ಯೇಟ್ಸ್ ಮತ್ತು ಟಿ.ಎಸ್. ಎಲಿಯಟ್ ಇವರ ಅತ್ಯಂತ ನೆಚ್ಚಿನ ಜನಪ್ರಿಯ ಆಂಗ್ಲ ಕವಿಗಳು. ಎಲಿಯಟ್ರ ಕಾವ್ಯದ ಮೇಲೆ ಭಾರತೀಯ ತತ್ವಶಾಸ್ತ್ರ ಪ್ರಭಾವ, ಈ ಕುರಿತು ಅವರು PhD ಕೂಡ ಸಲ್ಲಿಸಿದ್ದಾರೆ. ಧಾರವಾಡದ ಕರ್ನಾಟಕ ಆರ್ಟ್ಸ್ ಕಾಲೇಜಿನಲ್ಲಿ ಅಧ್ಯಾಪಕ, ಪ್ರವಾಚಕ, ಪ್ರಾಧ್ಯಾಪಕ, ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿದ್ರು. ವೇದ ವಿದ್ಯಾ ಪ್ರಕಾಶನ, ಮಾಲೋಲ ಪ್ರಕಾಶನ ಸ್ಥಾಪನೆ ಮಾಡಿದ್ರು. ವೇದ ಸಂಸ್ಕೃತಿ ಪರಿಚಯ 3 ಬೃಹತ್ ಸಂಪುಟದಲ್ಲಿ, ಇದರ ಜೊತೆಗೆ ರಾಮಾಯಣ ಮಹಾಭಾರತಗಳನ್ನು ಆಧರಿಸಿ ಈಗಾಗಲೇ ತಿಳಿಸಿದಂತಹ ಅನೇಕ ಗ್ರಂಥಗಳು. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ವಿಶಿಷ್ಟಾದ್ವೈತ, ತತ್ವಮಸಿ, ಹಿಂದೂ ಸೊಸೈಟಿ ಅಂಡ್ ಡೈನಮಿಕ್ಸ್ ಆಫ್ ಸ್ಪಿರಿಚುವಲ್ ಎವಲ್ಯೂಷನ್, ಇನ್ಸೈಟ್ಸ್ ಇಂಟು ತೈತರಿಯ ಉಪನಿಷತ್, ದೋಸ್ 18 ಡೇಸ್, ಇದು ಈಗಾಗಲೇ ನಾವು ಮಾತನಾಡಿದಂತಹ ಆ 18 ದಿನಗಳು ಪುಸ್ತಕದ ಇಂಗ್ಲಿಷ್ ಅವತರಣಿಕೆ. ಇದರ ಜೊತೆಗೆ ಶ್ರೀ ಅರವಿಂದೋ, ಸೆಕ್ಯುಲರಿಸ್ಟ್ ಆರ್ ನ್ಯಾಷನಲಿಸ್ಟ್, ಅರವಿಂದರ ದರ್ಶನವನ್ನ ಮಾಡಿಸುವಂತ ಮಹಾಕೃತಿ ಇದಾಗಿದೆ. ಫಂಡಮೆಂಟಲಿಸಮ್ ವರ್ಸಸ್ ಹಿಂದೂಯಿಸಮ್, ಇದು ಕೂಡ ಒಂದು ಮಹಾಕೃತಿ. ರಾಮಾನುಜರ ಕುರಿತು ಇಂಗ್ಲಿಷ್ನಲ್ಲಿ ಇವರು ಬರೆದಿರುವಂತಹ ಶ್ರೀ ರಾಮಾನುಜ ಮೇಲ್ಕೋಟೆ ಅಂಡ್ ಶ್ರೀ ವೈಷ್ಣವಿಸಮ್, ರೆಲೆವೆನ್ಸ್ ಆಫ್ ಕೌಟಿಲ್ಯ ಆಫ್ ಟುಡೇ, ಆಚಾರ್ಯ ಚಾಣಕ್ಯರ ಬಗ್ಗೆ ಇರುವಂತಹ ಪುಸ್ತಕ.
ವಿಶಿಷ್ಟಾದ್ವೈತ, ಗೋಪಿಕಾ ಗೀತಂ, ಇನ್ಸೈಟ್ಸ್ ಇಂಟು ಭಗವದ್ಗೀತಾ, ಮೆಟಾಫಿಸಿಕ್ಸ್ ಆಫ್ ರಾಮಾನುಜ, ಈ ಎಲ್ಲವೂ ಇಂಗ್ಲಿಷ್ ಪುಸ್ತಕಗಳು. ಆಚಾರ್ಯರಿಗೆ ವಿದ್ವನ್ಮಣಿ, ವೇದಭೂಷಣ, ವಾಲ್ಮೀಕಿ ಹೃದಯಜ್ಞ, ರಾಮಾಯಣಾಚಾರ್ಯ ಮುಂತಾದ ಬಿರುದುಗಳು ವಿವಿಧ ಮಠಾಧೀಶರಿಂದ ದೊರೆತಿದೆ. ಗಮಕ ರತ್ನಾಕರ ಎನ್ನುವ ಬಿರುದು ಕೂಡ ಇವರದು. ಗಮಕ ಸಮ್ಮೇಳನದ ಅಧ್ಯಕ್ಷರಾಗಿ ಸರ್ಕಾರದಿಂದ ಇವರಿಗೆ ಗೌರವ ದೊರೆತಿದೆ. ಕರ್ನಾಟಕ ಕಲಾಶ್ರೀ, ಇದು ನೃತ್ಯ ಸಂಗೀತ ಅಕಾಡೆಮಿಯಿಂದ ದೊರೆತಂತಹ ಬಿರುದು. ವೇದ ಸಂಸ್ಕೃತಿ ಮಾಲಿಕೆಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯಿಂದ 1973ರಲ್ಲಿ ಬಹುಮಾನ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಗೌರವ ಡಿಲಿಟ್ ಡಾಕ್ಟರೇಟ್ 2005ರಲ್ಲಿ ಇವರಿಗೆ ಪ್ರಾಪ್ತವಾಗಿದೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2008ರಲ್ಲಿ, 2009ರಲ್ಲಿ ವೇದರತ್ನ, ಹೀಗೆ ಅನೇಕ ಬಿರುದುಗಳು. ಇನ್ನು ಶೃಂಗೇರಿ ಮಠದಿಂದ ಆಸ್ಥಾನ ವಿದ್ವಾನ್, ಶೃಂಗೇರಿ ಅವನಿ ಮಠದಿಂದ ಆಸ್ಥಾನ ವಿದ್ವಾನ್ ಪದವಿ ಜೊತೆಗೆ ಬಂಗಾರದ ಖಡ್ಗ ಕೂಡ ಇವರಿಗೆ ಕೊಟ್ಟು ಗೌರವಿಸಲಾಯಿತು. ಶ್ರೀ ಅಹೋಬಿಲ್ ಮಠದಿಂದ ಆಸ್ಥಾನ ವಿದ್ವಾನ್, ಉಪನ್ಯಾಸ ಮಾರ್ತಾಂಡ ಮುಂತಾದ ಬಿರುದುಗಳು. ಈ ಎಲ್ಲದರ ಜೊತೆಗೆ ಆಚಾರ್ಯರದು ದೇಶಾದ್ಯಂತ ರಾಮಾಯಣ, ಭಾರತ, ಗೀತೆ, ಭಾಗವತ, ಆಳ್ವಾರ್ಗಳ ದರ್ಶನ ಮುಂತಾದ ಅನೇಕ ಸಾವಿರಾರು ಪ್ರವಚನಗಳನ್ನು ಆಚಾರ್ಯರು ನೀಡಿದ್ದಾರೆ. ಕನ್ನಡ, ತಮಿಳು, ಇಂಗ್ಲಿಷ್, ಆಂಗ್ಲ ಭಾಷೆಯಲ್ಲಿ ಇವರ ಪ್ರವಚನಗಳು ಎಷ್ಟು ಜನಪ್ರಿಯವಾಗಿದೆ ಅಂದರೆ, ಇವರ ಪ್ರವಚನದ ಸಿಡಿಗಳು ಭಾರತ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಎಲ್ಲರಿಗೂ ಪರಿಚಿತ. ಜೊತೆಗೆ ಆಚಾರ್ಯರು ಭಾರತೀಯ ಸಂಸ್ಕೃತಿ, ಪ್ರಸಾರ, ಸಂಶೋಧನೆಯೇ ಇವರ ಉಸಿರಾಗಿದೆ. 2019ರಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ವತಿಯಿಂದ ಇವರಿಗೆ ಆದಿಕವಿ ಪುರಸ್ಕಾರವೂ ಕೂಡ ದೊರೆತಿದೆ. ಇನ್ನು ಆಚಾರ್ಯರ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಈ ದಿನ ಪೂರ್ತಿ ಸಾಕಾಗಲ್ಲ. ಅವರ ಗ್ರಂಥಗಳು ಅಷ್ಟು ಅಮೂಲ್ಯವಾದದ್ದು. ಆಚಾರ್ಯರ ಶಿಷ್ಯರು ನಮಗೆ ಇಡೀ ರಾಜ್ಯ ಅಷ್ಟೇ ಅಲ್ಲದೆ ದೇಶದಲ್ಲೂ ಕೂಡ ಕಾಣಬಹುದು. ನಾವು ಅನೇಕ ಮಹನೀಯರು ಆಚಾರ್ಯರನ್ನ ಕುರಿತು, ಅವರ ಪುಸ್ತಕಗಳನ್ನ ಕುರಿತು ಬರೆದಿರುವಂತಹ ಶ್ರೀ ವಿದ್ವಾನ್ ಗಾನಾ ಭಟ್ಟರ ಕೃತಿ ಆಶಯದಲ್ಲಿ ನಾವು ಕಾಣಬಹುದು. ಇದರಲ್ಲಿ ಬಹಳಷ್ಟು ಪ್ರಸಿದ್ಧ ಕವಿಗಳು, ಬರಹಗಾರರು ಎಲ್ಲರೂ ಆಚಾರ್ಯರ ಪುಸ್ತಕಗಳನ್ನ ಕುರಿತು ಲೇಖನಗಳನ್ನ ಬರೆದಿದ್ದಾರೆ. ಆಚಾರ್ಯರ ಕಾಲೇಜ್ ಡೇಸ್ನಲ್ಲಿ ಸಹಪಾಠಿಯಾಗಿದ್ದಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಕೂಡ ಆಚಾರ್ಯರು ಭಾರತೀಯ ಇತಿಹಾಸ, ಪುರಾಣ ಮತ್ತು ಎಲ್ಲದರಿಂದ ಅವರು ಬರೆಯೋ ರೀತಿ ಒಂದು ತುಂಬಾ ವಿಶಿಷ್ಟವಾದದ್ದು. ಆ ರೀತಿಯ ಒಂದು ಮಹನೀಯರವರು ಅಂತ ಹೇಳ್ತಾರೆ. ಜೊತೆಗೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ರಾಮಾಯಣ ಪಾತ್ರ ಪ್ರಪಂಚವನ್ನ ವಿವರಿಸ್ತಾ ಇತಿಹಾಸ, ಸಮಕಾಲೀನ ಘಟನೆ, ಚಿಂತನೆಗಳ ಪಾತ್ರ ಉಲ್ಲೇಖನೀಯ ಅಂತಾರೆ. ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಕೂಡ ಆಚಾರ್ಯರನ್ನ ದಿಗ್ದರ್ಶಕ ಸಾಹಿತಿ ಅಂತ ಹೇಳಿದ್ದಾರೆ. ಹೀಗೆ ಅನೇಕ ಮಹನೀಯರು ಆಚಾರ್ಯರನ್ನ ಹತ್ತಿರದಿಂದ ಬಲ್ಲವರೆಲ್ಲರೂ ಕೂಡ ಆಚಾರ್ಯರ ಕೃತಿಗಳು ಮತ್ತೆ ಅವರ ಪ್ರವಚನಗಳನ್ನ ಪ್ರತಿದಿನ ನೆನೆಸ್ಕೊಳ್ತಾರೆ. ಇನ್ನು ಆಚಾರ್ಯರು ಹೊಸ ಬರಹಗಾರರಿಗೆ, ಕೃತಿಕಾರರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ರೀತಿ, ತುಂಬಾ ಆತ್ಮೀಯವಾಗಿ ಮಾತಾಡಿಸುವಂತ ರೀತಿ. ಯಾರಾದ್ರೂ ಏನಾದ್ರೂ ಬರಿತೀವಿ ಅಂತ ಹೇಳಿದ್ರೆ ಸಾಕು, ಖಂಡಿತ ಬರಿಬಹುದು, ನಿನ್ನಿಂದ ಆಗತ್ತೆ ಅಂತ ಉತ್ತೇಜನ ಕೊಡುವಂತ ರೀತಿ ತುಂಬಾ ಅಮೂಲ್ಯವಾದದ್ದು. ಯುವ ಬರಹಗಾರರಿಗೆ ಮತ್ತು ವಿವಿಧ ಜನಪ್ರಿಯ ಪತ್ರಿಕೆಗಳ ಸಂಪಾದಕರಿಗೆ ಅವರು ಕೊಡುವಂತಹ ಪ್ರೋತ್ಸಾಹ, ಸೂಕ್ತ ಸಲಹೆಗಳು ಎಲ್ಲರೂ ಅವ್ರನ್ನ ದಿನವೂ ಸ್ಮರಿಸುವಂತ ಮಾಡ್ತಾ ಇದೆ. ಇನ್ನು ಆಚಾರ್ಯರ ಬಗ್ಗೆ ಬಹಳಷ್ಟು ಹೇಳಬಹುದು, ಬಹುಶಃ ಸಮಯ ಸಾಕಾಗೋದಿಲ್ಲ. ನನಗೆ ತಿಳಿದಿರುವಂತಹ ಅಲ್ಪ ವಿಚಾರಗಳನ್ನ ನಿಮ್ಮೆಲ್ಲರ ಮುಂದಿಟ್ಟಿದ್ದೀನಿ. ಆಚಾರ್ಯರು ನಮ್ಮೆಲ್ಲರಿಗೂ ಚೇತನರು, ಅವರು ಸ್ಫೂರ್ತಿದಾಯಕರು. ಅವರನ್ನ ನೆನೆಸ್ಕೊಳ್ತಾ ಪ್ರತಿದಿನ ನಮ್ಮ ಸಾಹಿತ್ಯ ಅಥವಾ ಸಂಗೀತ ಯಾವುದೇ ಕ್ಷೇತ್ರದಲ್ಲೂ ಕೂಡ ನಮಗೆ ಅವರನ್ನ ನೆನೆಸ್ಕೊಂಡ್ರೆ ಸಾಕು, ಅವರ ಮಾತುಗಳನ್ನ ನೆನೆಸ್ಕೊಂಡ್ರೆ ಸಾಕು, ಅನೇಕ ರೀತಿಯಲ್ಲಿ ಸ್ಫೂರ್ತಿ ದೊರೆಯುತ್ತೆ. ಇನ್ನಷ್ಟು ಏನನ್ನಾದ್ರೂ ಮಾಡಬೇಕು, ಅವರು ಈ ಇಳಿ ವಯಸ್ಸಲ್ಲಿ ಇಷ್ಟೊಂದು ಮಾಡ್ತಿದ್ದಾರೆ ದೇಶಕ್ಕಾಗಿ, ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ ಅನ್ನೋದನ್ನ ಯೋಚನೆ ಮಾಡಿದಾಗ ನಾವು ಇನ್ನೂ ಸಾಕಷ್ಟು ಮಾಡೋದಿದೆಯಲ್ಲ ಅಂತ ಅನ್ಸೋಂತಹ ನಿರಂತರ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ನಮ್ಮ ಆಚಾರ್ಯರು. ಅವರ ಸಂತತಿ ಸಾವಿರವಾಗಲಿ ಅಂತ ಹೇಳ್ತಾ ನನ್ನ ಈ ಅಲ್ಪ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮಯೂರಕ್ಕ ತುಂಬಾ ಚೆನ್ನಾಗಿ ಹೇಳಿದ್ರಿ ಪೂಜ್ಯರ ಬಗ್ಗೆ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಾವು ಅವರ ಅಂಕಣಗಳನ್ನು ಅಲ್ಲಿ ಇಲ್ಲಿ ಒಂದಿಷ್ಟು ಪತ್ರಿಕೆಗಳಲ್ಲಿ ಓದಿದ್ವಿ. ಮತ್ತೆ ಕೃಷ್ಣಾವತಾರದ ಕೊನೆಯ ದಿನಗಳು ಒಂದಿಷ್ಟು ಜನ ಅದನ್ನು ಓದಿ ಕಣ್ಣಲ್ಲಿ ನೀರು ಬಂತು. ಈ ಥರದ್ದು ಕೇಳಿದ್ದೆ ನಾನು. ಅದು ಯಾಕೆ ಅಂತ ಇವತ್ತು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಅವ್ರ ಕೃತಿಗಳನ್ನು ಓದಬೇಕು. ಅವ್ರ ಕೃತಿಗಳನ್ನ ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ. ಇವಾಗ ತಾವು ಅನುಮತಿ ಕೊಟ್ಟರೆ ನಾವು ಪ್ರಶ್ನೋತ್ತರಕ್ಕೆ ಹೋಗ್ಬೋದಾ? ಪ್ರಶ್ನೋತ್ತರ ಅಥವಾ ಅವ್ರದ್ದು ಏನಾದ್ರು ಅನುಭವಗಳನ್ನ ಇದ್ರೆ ಜೋಡಿಸ್ಬೋದಾ? ಹಾಂ ಜಿ.
ಇಲ್ಲಿ ಅನೇಕ ಮಹನೀಯರಿದ್ದಾರೆ, ಅವರು ಕೂಡ ಆಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿದ್ರೆ ಸೂಕ್ತವಾಗ. ಖಂಡಿತ ಮಯೂರಕ್ಕ, ಹ್ಯಾಂಡ್ ರೈಸ್ ಓಪನ್ ಇದೆ ಶ್ರೋತೃಗಳೇ. ಹಾಗೆ ತಾವುಗಳು ಮೇಲೆ ಬಂದು ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ತಮ್ಮ ಅನುಭವಗಳನ್ನ ತಮಗೇನಾದರೂ ಈ ವಿಷಯದ ಬಗ್ಗೆ ಹೇಳಲಿಕ್ಕಿದ್ರೆ ಹೇಳ್ಬೋದು. ಹಾಗೆ KS ನಾರಾಯಣಾಚಾರ್ಯ ಅವರ ಪುಸ್ತಕಗಳದ್ದು ಒಂದು ವೆಬ್ ಲಿಂಕ್ ಅನ್ನು ಕೂಡ ಮೇಲೆ ನಾವು ಪೇಸ್ಟ್ ಮಾಡಿದ್ದೇವೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಕೂಡ ನೀವು ಆನ್ಲೈನ್ ನಲ್ಲಿ ಕೂಡ ಪುಸ್ತಕಗಳನ್ನು ಪರ್ಚೇಸ್ ಮಾಡ್ಬೋದು. ಹ್ಯಾಂಡ್ ರೈಸ್ ಓಪನ್ ಇದೆ, ಯಾರಾದರೂ ಬಂದು ಮಾತನಾಡ್ಬೋದು. ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಸಾಹಿತ್ಯ ಪ್ರಕಾಶನ ವತಿಯಿಂದ ಶ್ರೀ ಸುಬ್ರಹ್ಮಣ್ಯ ಅವರು ಪ್ರೊಫೆಸರ್ KS ನಾರಾಯಣಾಚಾರ್ಯ ಅವರ ಸಮಗ್ರ ಕೃತಿಗಳನ್ನ ಒಂದು ಇಡೀ ಕಪಾಟು ಉಚಿತ, ಇದ್ರ ಜೊತೆಗೆ ಅಷ್ಟೂ ಪುಸ್ತಕಗಳು 20,000 ರೂಪಾಯಿಗೆ ಎಲ್ಲಾ ಕೃತಿಗಳನ್ನ ಒಮ್ಮೆಲೇ ಕೊಂಡು ಸಂಸ್ಥೆಗಳಿಗೆ ಕಾಣಿಕೆ ನೀಡಬಹುದು ಅಥವಾ ಕಾರ್ಯಕ್ರಮಗಳಿಗೆ ಕೊಡಬಹುದು ಅನ್ನೋ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇದನ್ನ ಕೂಡ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ನನ್ನ. ನಮ್ಮ ಜೊತೆ ಲಾವಣ್ಯಜಿ ಇದ್ದಾರೆ, ಮಾತಾಡ್ಬೋದಾ? ಲಾವಣ್ಯಜಿ ಮಾತಾಡ್ಬೋದಾ? ಮಾತಾಡಿ ಸರ್, ಮಾತಾಡಿ. ನನ್ನ ಹೆಸರು ಮಧುಕರ್ ಅಂತ. ಡಾಕ್ಟರ್ KS ನಾರಾಯಣಾಚಾರ್ಯರವರ ಪಕ್ಕಾ ಅಭಿಮಾನಿ. ಅವರ ಪುಸ್ತಕಗಳನ್ನೆಲ್ಲ ನಾನು ಹಲವಾರು ಓದ್ತಾ ಇದ್ದೀನಿ, ಈಗಲೂ ಓದ್ತಾ ಇದ್ದೀನಿ. ಈಗ ಮೇಡಮ್ ಅವ್ರು ಹೇಳುವಾಗ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಹೇಳಿದ್ರು, ಅದು ತುಂಬಾ ಚೆನ್ನಾಗಿದೆ. ನಾನು ಕೂಡ 2 ಸಲ ಓದಿದ್ದೀನಿ ಪುಸ್ತಕನ. 2 ಸಲ ಓದಿದ್ರು 2 ಸಲಿನೂ ಕಣ್ಣೀರ್ ಬಂತು. ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಂದೊಂದು ಮನವಿ, ನೀವು ನಿಮಗ್ ಸಮಯ ಅಂತ ಏನಾದ್ರು ಇದ್ರೆ ಆ ಪುಸ್ತಕದ ಬಗ್ಗೆನೆ ಯಾಕೆ ಒಂದು ಸೆಷನ್ ಮಾಡಿ ಚರ್ಚೆ ಮಾಡಬಾರ್ದು? ತುಂಬಾ ಚೆನ್ನಾಗಿದೆ ಅದು. ಸೊ ಅದ್ ಮಾಡೋದ್ರಿಂದ ಏನಾಗ್ಬೋದು, ಇವಾಗ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಕ್ಲಬ್ ಹೌಸ್ಗೆ ಜಾಯಿನ್ ಆಗೋದಕ್ಕೆ, ಸೆಷನ್ಗೆ. ಅವಾಗ ಯಾರು ಓದದೇ ಇರ್ತಾರಲ್ಲ, ಅವರು ಕೂಡ ಕೇಳಿ ಇನ್ಸ್ಪೈರ್ ಆಗಿ ಅವರು ಕೂಡ ಓದೋಂಗಾಗಿ ಕೃಷ್ಣನ ತ್ಯಾಗಮಯ ಜೀವನ, ಕೃಷ್ಣ ಏನಕ್ಕೋಸ್ಕರ ಅವತಾರ ಎತ್ತಿದ್ರು, ಏನಕ್ಕೋಸ್ಕರ ಬದುಕಿದ್ರು, ಅವ್ರ ಜೀವನ ಹೆಂಗಿತ್ತು, ಎಷ್ಟೆಲ್ಲಾ ತ್ಯಾಗ ಮಾಡಿದ್ರು, ಅದೆಲ್ಲ ಎಲ್ರಿಗೂ ತಲುಪೋದಲ್ಲ ಅಂತ ಒಂದು ನನ್ನ ಮನವಿ. ಖಂಡಿತ ಅಜ್ಜಿ, ನಿಮ್ಮ ಸಲಹೆಯನ್ನು ಸ್ವೀಕರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮದೇ ಇನ್ನೊಂದು ಕ್ಲಬ್ ಇದೆ, ಅಂದರೆ ನಮ್ಮ ಸ್ನೇಹಿತರೆ ಎಲ್ಲ ಸೇರಿ ಮಾಡ್ಕೊಂಡಿರೋಂಥದ್ದು ದೇಶ ಸುತ್ತು ಕೋಶ ಓದು ಅಂತ. ಅದರಲ್ಲಿ ಸಾಕಷ್ಟು ಕನ್ನಡ ಪುಸ್ತಕಗಳ ಒಳ್ಳೊಳ್ಳೆ ಪುಸ್ತಕಗಳ ಪರಿಚಯ ಮಾಡುವ ಯೋಚನೆ ಇದೆ. ಖಂಡಿತ ಈ ಕ್ಲಬ್ಬನ್ನು ಫಾಲೋ ಮಾಡಿ, ಹಾಗೆ ಆ ಕ್ಲಬ್ಬನ್ನು ಕೂಡ ಫಾಲೋ ಮಾಡ್ಬೋದು. ನಾವು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮ ಇದನ್ನ ಏನು ಲಿಂಕ್ ಕ್ರಿಯೇಟ್ ಮಾಡಿದವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಕ್ಲಬ್ಬನ್ನು ಕೂಡ ಒಂದೇ ಒಂದು ಚಿಕ್ಕ ಪ್ರಶ್ನೆ ಇದೆ ಮೇಡಮ್ ಅವ್ರಿಗೆ. ಏನಿಲ್ಲ, ಈಗ ನಾನು ಹಲವಾರು ಲೆಕ್ಚರ್ಸ್ ಕೇಳಿದ್ದೀನಿ, ಕೃಷ್ಣ ಕಥೆ ಆಗಿರ್ಬೋದು, ಕೆಲವೊಂದು ಬುಕ್ ಓದಿದ್ದೀನಿ. ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರೋರು ಅಥವಾ ತುಂಬಾ ನಾಲೆಡ್ಜ್ ಆಗಿರೋರು ಒಂದು ಮಾತು ಹೇಳ್ತಾರೆ, ಕೃಷ್ಣ ಅಂದ್ರೆ ಕೃಷ್ಣಾವತಾರದ ಕೊನೆಯ ಗಳಿಗೆಗಳಲ್ಲಿ ಕೃಷ್ಣಸ್ ಡಿವೈನ್ ಪ್ಲಾನ್, ಅಂದ್ರೆ ಯಾರ ಅವತಾರ ಇತ್ತು, ಕೃಷ್ಣ ಯಾವಾಗ ಅವತಾರ ಇತ್ತೋ ಅವನ ಸಹಾಯಕ್ಕೆ, ಕೃಷ್ಣ ಸಹಾಯಕ್ಕೆ ಬೇರೆ 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 ದೇವತೆಗಳೆಲ್ಲ ಅವತಾರ ಎತ್ತು ಬರ್ತಾರೆ. ಸೊ ಯಾವ ಕೃಷ್ಣ ಅವತಾರ ಸಮಾಪ್ತಿ ಮಾಡ್ತಾರೆ, ಜೊತೆಲಿ ಯಾರು ಜೊತೆಗೆ ಬೇರೆ ದೇವತೆಗಳ ಅವತಾರ ಎತ್ತಿರ್ತಾರಲ್ಲ ಅವ್ರನ್ನೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಭಾಗದಲ್ಲಿ ಈ ಯಾದವಿ ಕಲಹ ಬರ್ತೈತಲ್ಲ, ಅವರೆಲ್ಲ ಕೊನೆಯಲ್ಲಿ ಸಾಯ್ತಾರಲ್ಲ, ನಿಮ್ಗೂ ಗೊತ್ತಿರ್ಬೋದು. ಕೊನೆ ಗಳಿಗೆ ಪುಸ್ತಕದಲ್ಲಿ ವಿವರವಾಗಿ ಹೇಳ್ತಾರೆ, ಕೃಷ್ಣನ್ ಮಕ್ಕಳಾಗಿರ್ಬೋದು, ಯಾದವಿ ಕಲಹದಿಂದ ಇಡೀ ಇದೇ ಹೊರಟೋಗುತ್ತೆ. ಸೊ ಒಂದ್ ಕಡೆ ಹೇಳ್ತಾರೆ ಅವರು ಕೂಡ ದೇವತೆಗಳಾಗಿದ್ರು ಅಂತ, ಅಂದ್ರೆ ಭೂಭಾರನ ಕಡಿಮೆ ಮಾಡೋದಕ್ಕೆ ಅವರು ಬಂದಿದ್ರು ಅಂತ ಹೇಳ್ತಾರೆ. ಸೊ ಕೃಷ್ಣ ಏನಪ್ಪಾ ಅಂದ್ರೆ ಭಕ್ತರಿಗೆ ಏನ್ ಬೇಕಾದ್ರೂ ಒಳ್ಳೆ ರೀತಿಯಲ್ಲೇ, ಅಂದ್ರೆ ಅವನ್ ಸಂಕಲ್ಪ ಮಾಡಿದ್ರೆ ಏನ್ ಬೇಕಾದ್ರೂ ಆತೈತೆ ಅಂತ ಒಂದು ಕಡೆ ಇದೆ. ಸೊ ಅವರೆಲ್ಲ ದೇವತೆನೇ ಆಗಿದ್ರೆ ಅಷ್ಟು ದಾರುಣವಾಗಿ ಏನಕ್ಕೆ ಅವ್ರಿಗೆ ಹತ್ಯೆ ಮಾಡ್ಬೇಕಾಗಿತ್ತು? ಅಂದ್ರೆ ಅವರು ಒಂದು ಒಳ್ಳೆ ಬುದ್ಧಿ ಕೊಟ್ಟು ಅಥವಾ ಅವ್ರಿಗೆ ಒಂದು ಒಳ್ಳೆ ಪ್ಲಾನ್ ಕ್ರಿಯೇಟ್ ಮಾಡಿ, ಇವಾಗ ಕೃಷ್ಣನ್ ಹಲವಾರು ಭಕ್ತರು ಸಂತೋಷವಾಗಿ ಪ್ರಾಣನ್ ಬಿಟ್ಟಿದ್ದಾರೆ, ಅದೇ ರೀತಿ ಇವ್ರುನು ಅದೇ ರೀತಿ ಅವ್ರಿಗೊಂದು ಬುದ್ಧಿ ಕೊಟ್ಟು ಮಾಡ್ಬೋದಿತ್ತಲ್ಲ, ಅಷ್ಟು ದಾರುಣವಾಗಿ ಏನಕ್ಕೆ ಮಾಡ್ಬೇಕಾಗಿತ್ತು? ಯಾದವಿ ಕಲಹ ಆಗಿ ಎಲ್ರದ್ದು ಅಂತ ನನ್ನ ಪ್ರಶ್ನೆ.
ಇದಕ್ಕೆ ಏನ್ ಹೇಳ್ಬೋದು ಅಂದ್ರೆ, ಈಗ ನೀವು ಈಗಾಗ್ಲೇ ಹೇಳಿದ ಹಾಗೆ ಪ್ರತಿಯೊಂದು ಕೂಡ ಇಟ್ಸ್ ದ ಡಿಸೈನ್ ಆಫ್ ಗಾಡ್ ಅಂತ ತೆಗೆದುಕೊಂಡಾಗ ಹಾ ನಾವೆಲ್ಲರೂ ಕೇವಲ ಇನ್ಸ್ಟ್ರೂಮೆಂಟ್ಸ್. ಈಗ ಭಗವಂತ ಕೃಷ್ಣನೇ ಹೇಳ್ತಾನೆ, ನಿಮಿತ್ತ ಮಾತ್ರಂ. ಅಲ್ಲೇ ಬರುತ್ತೆ, ಅಂದ್ರೆ ಅರ್ಜುನನು ಒಪ್ಕೊಳ್ತಾನೆ, ನಾನು ಕೇವಲ ನಿನ್ನ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್. ಭಗವಂತ ಒಳಿತನ್ನ ಮಾಡಬೇಕು, ಧರ್ಮ ಸಂಸ್ಥಾಪನೆಯನ್ನ ಮಾಡಬೇಕು ಅಂತಂದಾಗ ಯಾವ ಅವತಾರದಲ್ಲಿ ಬಂದಾಗಲೂ ದುಷ್ಟ ಶಿಕ್ಷಣವನ್ನೇ ಅವನ ಒಂದು ಗುರಿಯನ್ನಾಗಿಸ್ಕೊಳ್ತಾನೆ. ಹಾಗೆ ನೋಡಿದಾಗ ಇವರೆಲ್ಲರೂ ಕೂಡ ಶಾಪಗ್ರಸ್ತರೇ ಆಗಿರ್ತಾರೆ. ಇವ್ರಿಗೂ ಕೂಡ ಇದೊಂದು ನೆಪ ಮಾತ್ರ. ಅಂದ್ರೆ ಧರ್ಮ ಉಳಿಯಬೇಕು ಅಂತಂದ್ರೆ ಭಗವಂತ ಕೃಷ್ಣನ ಒಂದು ಒಪಿನಿಯನ್ ಅಥವಾ ಒಂದು ಅಭಿಪ್ರಾಯ ಏನಂತಂದ್ರೆ, ತನ್ನದೇ ಜನ, ತನ್ನದೇ ರಕ್ತ, ತನ್ನವರೇ ತಪ್ಪು ಮಾಡಿದಾಗ್ಲೂ ಅವರನ್ನ ಉಳಿಸಬಾರ್ದು, ಅವರಿಗೆ ಅದು ಅವರು ಶಿಕ್ಷಾರ್ಹರು ಅನ್ನೋದನ್ನ ಒಂದು ರೀತಿಯಲ್ಲಿ ಸಾಂಕೇತಿಕವಾಗಿ ತೋರಿಸಿರೋದು. ಮತ್ತೊಂದು, ಇದು ವಿಧಿಲಿಖಿತವಾಗಿತ್ತು, ನಾವು ಅದನ್ನ ತಪ್ಸಕ್ಕಾಗಲ್ಲ ಅನ್ನೋದು ಸ್ವಲ್ಪ ನಾವು ಇನ್ನೊಮ್ಮೆ ಓದ್ಕೊಂಡಾಗ ನಮ್ಗೆ ಖಂಡಿತ ಅರ್ಥ ಆಗುತ್ತೆ. ಮೇಡಮ್, ಒಂದು ಸ್ಮಾಲ್ ಕ್ವಶನ್ ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಲಾಸ್ಟ್ ಕ್ವಶನ್, ಅದರ ಕಂಟಿನ್ಯೂಟಿ. ನಾನು ಅದನ್ನೇ ಮೇಡಮ್ ನಾನು ಕೇಳಕ್ ಬಂದಿದ್ದು. ಇವಾಗ ಕೃಷ್ಣ ಅವರು ಕೂಡ ಕೃಷ್ಣನ್ ಭಕ್ತರೇ ಆಗಿರೋವಾಗ, ಬೇರೆ ಭಕ್ತರು ಇವಾಗ ತುಂಬಾ ಜನ ಭಕ್ತರಿದ್ದಾರೆ, ಅವರು ಸ್ವಇಚ್ಛೆಯಿಂದ ಅವ್ರಿಗೆಲ್ಲ ಒಳ್ಳೆ ವಾತಾವರಣ ಸೃಷ್ಟಿಯಾಗಿ ದೇಹ ತ್ಯಾಗ ಮಾಡಿದ್ರಲ್ಲ, ಅದೇ ರೀತಿ ಇವರು ಕೃಷ್ಣ ಭಕ್ತರಾಗಿದ್ರಿಂದ ವಿಧಿ ಕಾರಣ ಅಂತ ಹೇಳಿದ್ರೆ, ಅವ್ರಿಗೆ ಇಂಥ ಒಂದು ದಾರುಣವಾಗಿ ಬರೋದು ಬದಲು ಅವ್ರಿಗೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿ ಅವ್ರ ದೇಹ ತ್ಯಾಗ ಮಾಡೋ ಒಂದು ಅವಕಾಶ ಕೊಡ್ಬೋದಿತ್ತಲ್ಲ ಕೃಷ್ಣ. ಅವರು ಭಕ್ತರಾಗಿ ಎಲ್ಲಾ ಕಡೆ ಹೇಳೋದೇನಂದ್ರೆ ಅವರೆಲ್ಲ ಭಕ್ತರು, ಅದು ಕೃಷ್ಣ ವಾಸ್ ಡಿವೈನ್ ಪ್ಲಾನ್. ಸೊ ಅವ್ರನ್ನ ಕರ್ಕೊಳ್ಬೇಕಾಗಿತ್ತು, ಅವ್ರವ್ರ ಸ್ವಸ್ಥಾನಕ್ಕೆ ಕಳಿಸ್ಬೇಕಾಗಿತ್ತು, ಅದಕ್ಕೆ ಆ ರೀತಿ ಕ್ರಿಯೇಟ್ ಮಾಡಿ ಯಾದ್ವಿ ಕಲಹ ಆಗಿ ಅವರೆಲ್ಲ ಹೋದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡೋದು ಬದಲು ಕೃಷ್ಣ ಸಂಕಲ್ಪ ಮಾಡಿ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಕರ್ಕೊಂಬೋದಿತ್ತಲ್ಲ ಅಂತ ನಂದು ಪ್ರಶ್ನೆ ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಹಾ, ಇದಕ್ಕೆ ಬಹುಶಃ ನೀವು ಪುಸ್ತಕದ ಆರಂಭದಲ್ಲಿ ನೋಡ್ತೀರಾ, ಶ್ರೀಕೃಷ್ಣ ರುಕ್ಮಿಣಿ ಅವರ ಸಂಭಾಷಣೆಯಲ್ಲೇ ಬರುತ್ತೆ. ಒಂದು ಕಡೆ ಭೂಭಾರವನ್ನ ಕಡಿಮೆ ಮಾಡಿಸ್ಬೇಕು ಅನ್ನೋದು ಕೂಡ ಒಂದು ಆ ದೈವ ನಿಯಮದಲ್ಲಿ ಒಂದಾಗತ್ತೆ. ಅದು ಕೂಡ ಒಂದು ಕಾರಣವಾಗತ್ತೆ. ಅದರಿಂದ ತನ್ನದೇ ರಕ್ತ ಸಂಬಂಧದವ್ರು ಇರಬಹುದು, ಯಾಕಂದ್ರೆ ಅವರು ತಪ್ಪು ಮಾಡ್ತಾರೆ, ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ. ಅವರು ಈಗ ಎಷ್ಟೋ ಜನರಿಗೆ ತಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳಕ್ಕೆ ಅವಕಾಶ ಇದ್ದು ತಿದ್ದುಕೊಳ್ಳಲ್ಲ ಅಲ್ವಾ? ನಾವು ಇದನ್ನ ನೋಡಿದೀವಿ, ಮಹಾಭಾರತದಲ್ಲೇ ನೋಡಿದೀವಿ, ಅನೇಕ ಪಾತ್ರಗಳಲ್ಲೇ ನೋಡಿದೀವಿ. ಹಾಗೆ ಇವರು ಕೂಡ ಅದೇ ರೀತಿಯ ಪಾತ್ರದಲ್ಲೇ ಬರುವಂತವ್ರು. ಮತ್ತೆ ಅವ್ರು ಮಾಡಿದ್ದು ಅದು ಸಾಮಾನ್ಯರು ಮಾಡುವಂಥದ್ದಲ್ಲ, ಋಷಿ ಶಾಪದ ಫಲ ಇದ್ದೇ ಇರುತ್ತೆ, ಅದನ್ನ ತಪ್ಸಕ್ಕಾಗಲ್ಲ. ಕೃಷ್ಣ ಎಷ್ಟೇ ತಪ್ಪಿಸೋ ಪ್ರಯತ್ನ ಮಾಡಬಹುದು, ಆದ್ರೆ ಋಷಿ ಶಾಪಕ್ಕೆ ಯಾವುದೇ ಒಂದು ಪರಿಹಾರ. ಮುಂದೆ ನಮ್ಮ ಜೊತೆಲಿ ವಿಶ್ವಾಮಿತ್ರ ಅವರಿದ್ದಾರೆ. ವಿಶ್ವಾಮಿತ್ರ ಅವರೇ, ನಮ್ಮ ಪ್ರಶ್ನೆ ಅಥವಾ ತಮ್ಮ ಮಾತುಗಳೇನಾದ್ರು ಇದ್ರೆ. ಹಾ, ಖಂಡಿತ. ಇದುವರೆಗೂ ತುಂಬಾ ಅದ್ಭುತವಾಗಿ ಒಂದಿಷ್ಟು ಕೃತಿಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟರು. ಅಂದ್ರೆ ಮಹಾಭಾರತದ ಪಾತ್ರಗಳ ಬಗ್ಗೆ, ಕೃಷ್ಣಾವತಾರ ಇರ್ಬೋದು, ಮತ್ತೆ ಮಹಾಭಾರತದ ಪಾತ್ರಗಳ ಬಗ್ಗೆ ಕಣ್ಣಿಗೆ ಕಟ್ಟ ಹಾಗೆ ವಿವರಣೆಯನ್ನ ಕೊಟ್ಟರು. ಈಗ ಲಾವಣ್ಯ ಅವರು ಕೇಳ್ತಾ ಇದ್ರು, ಅದನ್ನ ತಪ್ಪಿಸ್ಬೋದಿತ್ತಲ್ಲ, ಯಾದವಿ ಕಲಹ ತಪ್ಪಿಸ್ಬೋದಿತ್ತಲ್ಲ ಅಂತ. ಪ್ರತಿಯೊಂದಕ್ಕೂ ಕಾರಣ ಇದ್ದೇ ಇರುತ್ತೆ. ಒಂದು ಯಾದವಿ ಕಲಹ ಅನ್ನೋದಕ್ಕೂ ಒಂದು ಕಾರಣ ಇರುತ್ತೆ, ಹಾಗೆ ಮಹಾಭಾರತ ಯುದ್ಧ ನಡೆಯೋದಕ್ಕೂ ಒಂದು ಕಾರಣ ಇತ್ತು. ಕಾರಣಗಳಲ್ಲಿ ಅದನ್ನ ಹೋಗ್ತಾನೆ ಅವನು, ಕೃಷ್ಣ ಸಂಧಾನ ಮಾಡೋದಕ್ಕೆ ಹೋಗ್ತಾನೆ ದುರ್ಯೋಧನ. ಒಂದು ಬಾರಿ ಸಂಧಾನ ಆಗೋದಿಲ್ಲ, ಹಲವಾರು ಬಾರಿ ಸಂಧಾನ ಆಗುತ್ತೆ. ಆದ್ರೆ ಕೌರವರು ಒಪ್ಪದೇ ಇದ್ದಾಗ ಯುದ್ಧ ಅನಿವಾರ್ಯ ಆಗೇ ಆಗುತ್ತೆ. ಅದರಲ್ಲಿ ದ್ರೌಪದಿಯ ಒಂದಿಷ್ಟು ಅಂಶಗಳು ಬರುತ್ತೆ, ದ್ರೌಪದಿಯ ಶಪಥಗಳು ಕೂಡ ಇರುತ್ತೆ, ಭೀಮನ ಶಪಥ ಇರುತ್ತೆ. ಅದನ್ನೆಲ್ಲದನ್ನು ಸತ್ಯ ಮಾಡ್ಬೇಕಾಗತ್ತೆ. ಹಾಗೆ ಅಭಿಮನ್ಯು ಕೂಡ ಚಕ್ರವ್ಯೂಹದಲ್ಲಿ ಸಿಕ್ಕೊಂಡು ಸಾಯೋದಕ್ಕೂ ಒಂದು ಕಾರಣ ಇರುತ್ತೆ. ಯಾಕೆಂದ್ರೆ ಅಭಿಮನ್ಯು ಒಂದು ಹುಟ್ಟಿನಿಂದ ಒಂದು ದೇವತೆನೇ ಅವನು. ದಿಲೀಪ್ ಜಿ, ನಿಮ್ಮ ವಾಯ್ಸ್ ಅವಕಾಶ ಇದೆಯಾ? ಕೇಳ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಈಗ ನೋಡಿ, ಈಗ ಪಂಚಪಾಂಡವರಲ್ಲಿ 5 ಜನರು ಒಂದು ದೇವತೆಯ ಅಂಶದಿಂದ ಹುಟ್ಟಿದವರು. ಯುಧಿಷ್ಠಿರ ಧರ್ಮರಾಯನ ಅಂಶದಿಂದ ಹುಟ್ಟಿದ್ರೆ ಇಂದ್ರನ ಅಂಶದಿಂದ ಹುಟ್ಟುತ್ತಾನೆ. ಭೀಮ ವಾಯುದೇವರ ಅಂಶದಿಂದ ಹುಟ್ಟಿದ್ರೆ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟೋರಾಗಿರ್ತಾರೆ. ಈ ದೇವತೆಗಳೆಲ್ಲ ಸೇರ್ಕೊಂಡು ಒಂದು ಮನುಷ್ಯನಿಗೆ ಹೇಗೆ ಬದುಕಬೇಕು ಎಂದು ಕಲಿಸುವಂತ ಪಾಠನೇ ಮಹಾಭಾರತ ಯುದ್ಧ.
ಅಭಿಮನ್ಯು ಪಾತ್ರರು ಕೂಡ ಹಾಗೆ. ಅವನು ಒಬ್ಬ ದೇವತೆನೆ. ಆದ್ರೆ ಸುಭದ್ರೆಯ ಉದರದಲ್ಲಿ ಜನಿಸಿದಂತವನಿಗೆ ಅವನು ಗರ್ಭದಲ್ಲಿದ್ದಾಗ್ಲೇನೆ ಅವನಿಗೆ ಚಕ್ರವ್ಯೂಹವನ್ನ ಒಳಗಡೆ ಹೊಕ್ಕುವಂತಹ ಕತೆ ಹೇಳ್ಬೇಕಾದ್ರೆ ಅವನು ಅದನ್ನ ಗ್ರಹಿಸ್ಕೊಂಡಿರ್ತಾನೆ. ಆ ಕೃಷ್ಣನಿಗೆ ಅದು ಗೊತ್ತಾಗತ್ತೆ. ಅಭಿಮನ್ಯುವಿಗೆ ಪೂರ್ತಿ ನಾನು ಪೂರ್ಣ ಪ್ರಮಾಣದ ಪಾಠ ಹೇಳ್ಕೊಟ್ರೆ ಅದು ಮಹಾಭಾರತ ಯುದ್ಧ ಬೇಗ ಮುಗಿಯೋದಿಲ್ಲ. ಹಾಗಾಗಿ ಅವನೇನ್ ಮಾಡ್ತಾನೆ, ಅದನ್ನ ಅಪೂರ್ಣ ಮಾಡ್ತಾನೆ. ಚಕ್ರವ್ಯೂಹದ ಒಳಗೆ ಹೋಗುವ ಕಥೆಯನ್ನು ಹೇಳ್ತಾನೆ ಸುಭದ್ರೆಗೆ, ಹೊರಗೆ ಹೇಗ್ ಬರ್ಬೇಕು ಅಂತ ಹೇಳೋದಿಲ್ಲ. ಉತ್- ಆ, ಆ, ಅವನ ಉದರದಲ್ಲಿದ್ದಂತಹ ಅಭಿಮನ್ಯು ಅಷ್ಟನ್ನ ಮಾತ್ರ ಕೇಳಿಸ್ಕೊಂಡಿರ್ತಾನೆ ಅಷ್ಟೇ, ಹೊರಗಡೆ ಬರುವಂತಹ ಸಾಮರ್ಥ್ಯ ಇಲ್ಲ ಅವನಿಗೆ. ಅವನ ಹಿಂದಿನ ಜನ್ಮದ ತಂದೆಯ ಒಂದು ವರದಂತೆ ಅವನಿಗೆ ಯುದ್ಧದಲ್ಲಿ ಮೋಕ್ಷ ಕೊಟ್ಟು ತಂದೆ ಜೊತೆಗೆ ಹೋಗ್ತಾನೆ. ಇದೆಲ್ಲ ಪ್ರತಿಯೊಂದು ಕಾರಣಗಳಿದ್ದೇ ಇದೆ. ಹಾಗೆ ಕೃಷ್ಣಾವತಾರದ ಕೊನೆಯ ದಿನಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ನನಗೆ ನನ್ನ ಗುರುಗಳು ಮಾರ್ಕಂಡೇಯ ಅವಧಾನಿಗಳು, ಮತ್ತೂರಿನ ಮಾರ್ಕಂಡೇಯ ಅವಧಾನಿಗಳು, ಮತ್ತೆ ಶ್ರೀನಿಧಿಯವರು, ಮತ್ತೆ ಭೀಮನಕಟ್ಟೆ ಶ್ರೀಗಳು, ಕ್ಷಮಿಸಿ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಮುಳುಬಾಗಿಲು ಮಠದ ಶ್ರೀಗಳು, ಇವರೆಲ್ಲರೂ ಕೂಡ ಕೃಷ್ಣಾವತಾರದ ಕೊನೆಯ ದಿನಗಳನ್ನ ಓದದೇ ಇರೋ ಹಾಗೆ ನನಗೆ ಸಲಹೆ ನೀಡಿದ್ರು. ಆದ್ರೆ ನಾನು ಕುತೂಹಲ ತಡೆಯಲಾರ್ದಲೆ ಆ ಸಲಹೆಯನ್ನ ತಿರಸ್ಕರಿಸಿ ಓದ್ದೆ. ಅಂದ್ರೆ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಮತ್ತೆ ಕೊನೆಯ ದಿನಗಳನ್ನ ಓದ ನಂತರ ನನಗೆ ಸುಮಾರು 15-20 ದಿವಸಗಳ ಕಾಲ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. ಯಾಕಂದ್ರೆ ನನಗೆ ಅದನ್ನ ಓದಿದ್ಮೇಲೆ ಜೀವನವೇ ನಶ್ವರ ಅಂತ ಪೂರ್ತಿ ಮೈಂಡ್ ಒಳಗೆ ಸೇರ್ಕೊಂಡಿತ್ತು. ಕೊನೆಗೆ ಆ ಡಿಪ್ರೆಷನ್ ಅನ್ನ ತೆಗೆದಂತರು ಮತ್ತೆ ಮಾರ್ಕಂಡೇಯ ಅವಧಾನಿಗಳೇ. ಹಾಗಾಗಿ ಕೆಲವೊಂದು ವಿಷಯ ವಸ್ತುಗಳಲ್ಲಿ ನಾವು ಜಾಗೃತಿನ ವಹಿಸ್ಬೇಕು. ಹಾಗೆ ಓದಬೇಕಾದ್ರೆ ನಾವು ಯಾವ ವಿಷಯ ವಸ್ತುವನ್ನ ಓದ್ತಾ ಇದೀವಿ ಅದ್ರೊಳಗೆ ಎಷ್ಟು ಆಳವಾಗಿ ಇಳಿತೀವಿ ಅಷ್ಟು ನಾವು ಆಧ್ಯಾತ್ಮಿಕವಾಗಿ ಹೋಗ್ತಾ ಹೋಗ್ತೀವಿ. ನನಗೆ ಈ ಜೊತೆಗೆ ಈ ಕೃಷ್ಣ ನನಗೆ ಇವರು ಯಾರು ನಾರಾಯಣಾಚಾರ್ಯರ ಬರವಣಿಗೆಯ ರೀತಿನೇ ನನಗೆ ಮೊದಲು ಕಂಡಿದ್ದು ದೇವುಡು ನರಸಿಂಹ ಶಾಸ್ತ್ರಿಗಳು ಅವರ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಆಮೇಲೆ ಮಹಾದರ್ಶನ, ಈ 3 ಪುಸ್ತಕಗಳೇನಿದೆ ಒಂದು ಅದ್ಭುತ ಕೊಡುಗೆಗಳು ಅಂತ ಹೇಳ್ಬೋದು. ಹಾಗೆ ನಾರಾಯಣಾಚಾರ್ಯರ ಪ್ರತಿಯೊಂದು ಪುಸ್ತಕವು ನನ್ನ ಖಾಸಗಿ ಲೈಬ್ರರಿ ಇದೆ. ಅದನ್ನ ಪ್ರತಿನಿತ್ಯ ನನಗೆ ಎಷ್ಟೆಷ್ಟು ಸಮಯಾವಕಾಶ ಆಗುತ್ತೆ ಅದನ್ನ ನಾನು ಅಧ್ಯಯನ ಮಾಡ್ತಾ ಹೋಗ್ತೀನಿ. ಆದ್ರೆ ನನಗೆ ಬಹಳವಾಗಿ ಪರಿಣಾಮ ಬೀರುದಂದ್ರೆ ರಾಜಸೂಯದ ರಾಜಕೀಯ, ಆಮೇಲೆ ಆ 18 ದಿನಗಳು, ಆಮೇಲೆ ಆ ವೇದಕಾಲೀನ ಸಂಸ್ಕೃತಿ ಪರಿಚಯ, ಹಾಗೆ ಕೃಷ್ಣಾವತಾರ ಈ ಈ ಪುಸ್ತಕಗಳು ನನಗೆ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರೋದಂತ ನಾನು ಪ್ರತಿಯೊಬ್ಬರಿಗೂ ಕೇಳೋದಿಷ್ಟೇ. ಏನು ನಮ್ಗೆ ನಾರಾಯಣಾಚಾರ್ಯರು ಕೊಟ್ಟಿದ್ದಾರೆ ಮಹಾನ್ ಚೇತನ ಅವರು, ಆ ಪುಸ್ತಕಗಳನ್ನು ನಾವು ಆದಷ್ಟು ಮಕ್ಕಳುಗಳಿಗೆ ಓದಿಸ್ತಾ ಹೋಗ್ಬೇಕು. ಕೃಷ್ಣಾವತಾರ ಇರ್ಬೋದು ಅಥವಾ ಈ ವೇದಕಾಲೀನ ಸಂಸ್ಕೃತಿ ಪರಿಚಯ ಇರ್ಬೋದು, ಈ ಪುಸ್ತಕಗಳಲ್ಲಿರುವಂತಹ ಸಣ್ಣ ಸಣ್ಣ ಕಥೆಗಳನ್ನ ಮಕ್ಕಳುಗಳಿಗೆ ಒಂದು ದಿವಸದಲ್ಲಿ ಒಂದು 10 ನಿಮಿಷ ಅಥವಾ ಒಂದು 20 ನಿಮಿಷ ಬಿಡುವು ಮಾಡ್ಕೊಂಡು ಆ ಮೊಬೈಲ್ ಮತ್ತೆ ಟಿವಿಯ ಮುಂದೆ ಕೂರಿಸುವಂತದನ್ನ ತಪ್ಪಿಸಿ ಈ ರೀತಿಯ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತಾ ಹೋದ್ರೆ ಮುಂದಿನ ಪೀಳಿಗೆಗೂ ಕೂಡ ಅದನ್ನ ತಿಳ್ಕೊಳ್ಳೋದ್ರಲ್ಲಿ ಸಹಕಾರಿಯಾಗುತ್ತೆ ಅಂತ ನನ್ನ ಮಾತು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಜಿ ನೀವು ಹೇಳ್ದ ಹಾಗೆ ಇದು ನೋಡಿ, ವ್ಯಾಸರೇ ಕೂಡ ಆಚಾರ್ಯರ ಮಾತುಗಳಲ್ಲೇ ಹೇಳೋದಾದ್ರೆ ವ್ಯಾಸರೂ ಕೂಡ ತಾನೇ ಭಾಗವಾಗಿದ್ದಂತಹ ಒಂದು ಪಾತ್ರವಾಗಿದ್ದಂತಹ ಮಹಾಭಾರತವನ್ನ ಈ ಅದರಲ್ಲೂ ಕುರುಕ್ಷೇತ್ರದಲ್ಲಿ ನಡೆದಂತಹ ಘೋರ ಯುದ್ಧದ ಎಲ್ಲ ಚಿತ್ರಣವನ್ನ ಕೊಟ್ಟ ಮೇಲೆ ಅವ್ರಿಗೂ ಮನಸ್ಸಿಗೆ ನೋವಾಗತ್ತಂತೆ. ಆನಂತರ ತುಂಬಾ ನೋವಿನಲ್ಲಿದ್ದ ಅವರೇ ಮುಂದೆ ಆ ನೋವನ್ನ ಪರಿಹರಿಸ್ಕೊಳ್ಳಕ್ಕೆ, ಶಾಂತಿಯನ್ನ ಪಡ್ಕೊಳ್ಳಕ್ಕೆ ಭಾಗವತದ ರಚನೆಯನ್ನ ಮಾಡ್ತಾರೆ, ಕೃಷ್ಣ ಕಥೆಯನ್ನ ಹೇಳ್ತಾರೆ. ಅಂದ್ರೆ ಇಂದಿಗೂ ಕೂಡ ನಾವೆಲ್ಲರೂ ಅದಕ್ಕೆ ಸಂವೇದಿಸ್ತೀವಿ, ಅಂದ್ರೆ ಸೆನ್ಸಿಟೈಸ್ ಆಗ್ತೀವಿ ಅನ್ನೋದಕ್ಕೆ ಬಹುಶಃ ಆಚಾರ್ಯರ ಬರವಣಿಗೆಯ ಶೈಲಿಯೇ ಇದಕ್ಕೆ ಕಾರಣ ಅನ್ನೋದ್ರಲ್ಲಿ ಖಂಡಿತ ಹೌದು. ಯಾಕೆಂದ್ರೆ ಬರವಣಿಗೆ ಶೈಲಿಯೂ ಹೌದು, ಹಾಗೆ ಅವ್ರು ಕಟ್ಟಿಕೊಟ್ಟ ಮೂಲ ಚಿತ್ರಣ ಏನಿದೆ ಅದು ನಮ್ಗೆ ಕೃಷ್ಣನ ಕೊನೆಯ ದಿನಗಳು ಕಣ್ಣೆದುರುಗಡೆನೆ ಬಂದ ಹಾಗಾಗುತ್ತೆ. ಯಾಕಂದ್ರೆ ನಾವು ಎದುರುಗಡೆ ನಮ್ಮ ಕಣ್ಣೆದುರುಗಡೆ ಮಹಾಪ್ರಸ್ಥಾನ ಗೈದ ಅನ್ನೋದೊಂದು ಭಾವನೆಗಳು ಕೂಡ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಅಷ್ಟು ಭಾವನಾತ್ಮಕವಾಗಿ ಮತ್ತೆ ಎಮೋಷನಲ್ ಆಗಿ ತಗೊಂಡಿದ್ದಾರೆ ಅದನ್ನ. ಅದ್ಭುತವಾಗಿದೆ. ಅದನ್ನ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಇವತ್ತಿನ ಸೆಷನ್ ನಿಜವಾಗ್ಲೂ ಅರ್ಥಪೂರ್ಣವಾಗಿತ್ತು. ಅದನ್ನ ಆಯೋಜನೆ ಮಾಡಿದಂತವ್ರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ವಿಶ್ವಾಮಿತ್ರಜಿ. ಹಾಗೆ ನಮ್ಮ ಜೊತೆಲಿ ಜಗದೀಶ್ ಸೇಲಿನಿದ್ದಾರೆ. ಜಗದೀಶ್ ಜಿ ಮಾತಾಡಿ. ನಮಸ್ತೆ. ನನಗೆ ಪ್ರಶ್ನೆಗಳು ಅಂತ ಏನೂ ಇಲ್ಲ, ಆದ್ರೆ ನನ್ನ ಜೀವನದಲ್ಲಿ ಒಂದು ಅನುಭವ ಅವರ ಒಂದು ಪುಸ್ತಕವನ್ನು ಓದ್ಬೇಕಾದಂತ ಸಂದರ್ಭದಲ್ಲಿ ಆಯ್ತು. ಹೀಗೆ ಮಧ್ಯಾಹ್ನ ಊಟದ ಸಮಯ ಆಗಿರುತ್ತೆ, ಬಟ್ ನಾನು ಊಟದ ಸಮಯಕ್ಕೆ
ಮನೆಗೆ ಊಟಕ್ಕೆ ಹೋಗಲ್ಲ. ಏನೋ ಒಂದು RSS ಆಫೀಸ್ಗೆ ಕಾರ್ಯಾಲಯಕ್ಕೆ ನಾನು ಭೇಟಿ ಕೊಟ್ಟು ಅನಂತರ ಊಟಕ್ಕೆ ಹೋಗ್ಬೇಕು ಅಂತ ಹೇಳಿ ಮಧ್ಯಾಹ್ನ 12:30 1 ಗಂಟೆ ಸುಮಾರಿಗೆ ಹೀಗೆ ಬಳ್ಳಾರಿಯಲ್ಲಿರ್ತಕ್ಕಂಥ RSS ಆಫೀಸ್ಗೆ ನಾನು ಹೋಗ್ತೀನಿ. ಅಲ್ಲಿ ಒಬ್ಬ ವಿಭಾಗ ಪ್ರಚಾರಕರು ಒಂದು ಪುಸ್ತಕವನ್ನ ಓದ್ತಾ ಕೂತಿರ್ತಾರೆ. ತುಂಬಾ ಗಾಢವಾಗಿ ಪೂರ ತಲ್ಲೀನವಾಗಿ ಆ ಪುಸ್ತಕವನ್ನ ಓದ್ತಾ ಇರ್ತಾರೆ. ಅವರು ಆ ಪುಸ್ತಕವನ್ನ ಹಿಡಿದಿರುವಂತಹ ರೀತಿ ಇದೆಯಲ್ಲ, ತುಂಬಾ ನಮ್ಗೆ ಅದು ಈಗಲೂ ಕೂಡ ಪಾಠ ಅದು. ಪುಸ್ತಕವನ್ನ ಯಾವ ರೀತಿ ಹಿಡ್ಕೊಂಡು ಓದ್ಬೇಕು, ಅದರ ಕವರು ಮುಂದಿನ ದಿನಗಳಲ್ಲಿ ಮಡಿಸಬಾರ್ದು, ಈ ರೀತಿಯಾಗಿರ್ತಕ್ಕಂಥ ಒಂದು ತುಂಬಾ ಅಚ್ಚುಕಟ್ಟಾಗಿ ಪುಸ್ತಕವನ್ನ ಓದ್ತಾ ಇರ್ತಾರೆ. ಒಂದು ಪುಸ್ತಕವನ್ನ ಓದಿದ ನಂತರ ಅವ್ರಿಗೆ ಊಟದ ಸಮಯ ಆಗತ್ತೆ. ನಾನು ಕೇಳಿದೆ, ಇದು ಯಾವ್ದ್ರ ಪುಸ್ತಕ ಅಂತ ಹೇಳಿದ ನಂತರ ಅವ್ರು ಈ ತರ ಪುಸ್ತಕ ಅಂತ ಹೇಳಿ ಅವ್ರು ಹೇಳಿದ್ರು. ಒಂದ್ ಅರ್ಧ ಗಂಟೆ ಆಯ್ತು, 1 ಗಂಟೆ 10 ನಿಮಿಷ ಆಗಿರ್ಬೋದು. ಅವರು ನಾನು ಊಟಕ್ಕೆ ಹೋಗಿ ಬರ್ತೀನಿ, ನಿಂದು ಊಟ ಆಯ್ತಾ ಅಂತ. ಇಲ್ಲ ಅಜ್ಜಿ, ಹೋಗ್ಬೇಕು ಊಟಕ್ಕೆ, ಹೋಗ್ತೀನಿ, ನೀವು ಹೋದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು. ಅವರು ಪುಸ್ತಕವನ್ನು ತೆಗೆದುಕೊಂಡು ಅವರ ಕೊಠಡಿಗೆ ಹೋಗಿ ಇಡುವಂತ ಸಂದರ್ಭ. ಅವರು ಅವಾಗ ವಿಭಾಗ ಪ್ರಚಾರಕರಿದ್ರು. ಈಗ ಅವರು ಅಖಿಲ ಭಾರತೀಯ ಸಂಸ್ಕೃತ ಭಾರತದ ಸಂಘಟನಾ ಮಂತ್ರಿ ಇದ್ದಾರೆ. ಅವರು ತಮ್ಮ ಕೊಠಡಿಗೆ ಹೋಗಿ ಪುಸ್ತಕವನ್ನು ಇಡಬೇಕು ಅಂತ ಇದ್ದಾಗ, ಇಲ್ಲ ಅಜ್ಜಿ ಪುಸ್ತಕ ಕೊಡಿ, ನಾನು ಸ್ವಲ್ಪ ಓದಿ ಇಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲ ಬೇಡ, ನಿನಗೆ ಊಟ ಮಾಡಿದ ನಂತರ ಈ ಪುಸ್ತಕವನ್ನ ಓದು, ಇಲ್ಲ ಅಂತಂದ್ರೆ ನೀನು ಊಟ ಮಾಡೋದನ್ನ ಮರ್ತಿ ಮತ್ತೆ ಪುಸ್ತಕವನ್ನು ಓದ್ತಾ ಕೂತ್ಬಿಡ್ತೀಯ, ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರು. ಇಲ್ಲ ಇಲ್ಲ ಅಜ್ಜಿ ಕೊಡುಜಿ, ಒಂದ್ 10 ನಿಮಿಷ ಓದ್ ಹೋಗ್ತೀನಿ ಅಂತ ಹೇಳಿದೆ. ಆಗ ಅವರು ಪುಸ್ತಕವನ್ನ ಕೊಟ್ಟು ಅವ್ರು ಊಟಕ್ಕೆ ಹೋದ್ರು. ಊಟಕ್ಕೆ ಹೋದ ನಂತರ ಅವ್ರು ವಾಪಸ್ ತಿರ್ಗಾ 4 ಗಂಟೆಗೆ ಬಂದ್ರು. ಅವ್ರು ಯಾವಾಗ ಬಂದ್ರು ಗೊತ್ತಿಲ್ಲ ನಂಗೆ. 4 ಗಂಟೆಗೆ ಬಂದ ನಂತರ ಅವ್ರು ಮೊದಲು ಮಾಡಿದ್ದು ಪುಸ್ತಕ ಏನು ಅಂತಂದ್ರೆ, ಅವ್ರ ಪುಸ್ತಕವನ್ನ ನನ್ನಿಂದ ಕಸ್ಕೊಂಡು ಮೊದಲು ಹೋಗಿ ಊಟ ಮಾಡ್ಕೊಂಬ ಅಂತ ಹೇಳಿದ್ರು. ಅಂದ್ರೆ ನಾನು 1 ಗಂಟೆಯಿಂದ ನಿರಂತರವಾಗಿ 4 ಗಂಟೆಗಳ ಕಾಲ, ಅಂದ್ರೆ ಒಂದು 3 ಗಂಟೆಗಳ ಕಾಲ ನಿರಂತರವಾಗಿ ಪುಸ್ತಕವನ್ನು ಓದ್ತಾ ಕೂತೆ. ಅದು ಎಂತಹ ಶಬ್ದಗಳು, ಎಂತಹ ಬರವಣಿಗೆ ಅಂತಂದ್ರೆ, ಯಾವುದೇ ಓದುವಂತಹ ವ್ಯಕ್ತಿಯನ್ನ ಆ ಪುಸ್ತಕದಲ್ಲಿ ತಲ್ಲೀನಗೊಳಿಸುತ್ತೆ. ಆ ಪುಸ್ತಕವನ್ನ ಪೂರ್ಣ ಮುಗಿಸುವವರೆಗೂ ಕೂಡ ನಾವು ಪುಸ್ತಕವನ್ನು ಪಕ್ಕಕ್ಕೆ ಇಡ್ಲಿಕ್ಕೋಸ್ಕರ ಮನಸ್ಸೇ ಆಗಲ್ಲ. ಅಂತಹ ಬರವಣಿಗೆ KS ನಾರಾಯಣಾಚಾರ್ಯರು. ಆ ಪುಸ್ತಕ ಬೇರೆ ಯಾವುದೂ ಅಲ್ಲ, ಆ 18 ದಿನಗಳು ಅಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಹೊತ್ತಿಗೆ ಅದು. ಅದೆಂತಹ ಶಬ್ದಗಳ ಒಂದು ಪ್ರಯೋಗ, ಅದೆಂತಹ ಬರವಣಿಗೆ. ನನಗೆ ಅವತ್ತು ಈಗಲೂ ಕೂಡ ನನ್ಗೆ ಕಣ್ಣಿಗೆ ಕಟ್ಟದ ಹಾಗೆ ಇದೆ. ಈಗ ಕಾರ್ಯಾಲಯನೇ ಇಲ್ಲ, ಆದ್ರೆ ಆ ಘಟನೆಯನ್ನ ನೆನಪಿಕೊಂಡಾಗ ಇಡೀ ಕಾರ್ಯಾಲಯದ ಒಂದು ನನಗೆ ಬರುತ್ತೆ. ಆ ಕಾರ್ಯಾಲಯನ ಎಲ್ಲ ಡೆಮಾಲಿಷ್ ಮಾಡಿದೀವಿ, ಆದ್ರೆ ಆ ಪುಸ್ತಕವನ್ನ ನೆನಪು ಮಾಡ್ಕೊಂಡಾಗ ಕಾರ್ಯಾಲಯ ಕಣ್ಣು ಮುಂದೆ ಬರುತ್ತೆ, ಅದೊಂದು ಘಟನೆ ಕಣ್ಣು ಮುಂದೆ ಬರುತ್ತೆ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ. ಅವತ್ತು ನಾನು ಸರಿಸುಮಾರು 120-130 ಪುಟಗಳವರೆಗೆ ನಾನು ಆ ಪುಸ್ತಕವನ್ನ ಓದಿದ್ದೀನಿ. ಈಗಲೂ ಕೂಡ ನನಗೆ ಅದು ತುಂಬಾ ಇಷ್ಟವಾಗಿರ್ತಕ್ಕಂಥ ಪುಸ್ತಕ. ನಾನೇನಾದ್ರೂ ಈ ಆಧ್ಯಾತ್ಮದ ವಿಚಾರವಾಗಿ ಏನಾದ್ರೂ ಓದ್ಬೇಕು ಅಂತಂದ್ರೆ ಮೊದಲು ನಾನು ಪ್ರಿಫರ್ ಮಾಡೋದೇ KS ನಾರಾಯಣಾಚಾರ್ಯರ ಹೊತ್ತಿಗೆಗಳನ್ನ. ಹಾಗಾಗಿ ನನಗೆ ಇದೊಂದು ಅನುಭವ ಆಗಿರ್ತಕ್ಕಂಥದ್ದು. ಇದು ಬಿಟ್ಟು ನನಗೆ ಯಾವ್ದು ಪ್ರಶ್ನೆಗಳು ಅಂತ ಏನಿಲ್ಲ. ಧನ್ಯವಾದ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದ ಜಗದೀಶಿ. ಸಮಯಾವಕಾಶ ತುಂಬ ಕಮ್ಮಿ ಇದೆ. ವೀಣಾ ಭಗಿನಿ, ನಿಮ್ಮ ಪ್ರಶ್ನೆಗಳನ್ನ ಏನಾದರೂ ಚುಟುಕಾಗಿ ಕೇಳ್ಬೋದು, ಅಥವಾ ಏನಾದರೂ ಅನುಭವಗಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೋದು. ಕೇಳಿಸ್ತಾ ಇದೆಯಾ? ಹಾ, ಮಾತಾಡಿ. ಕೇಳುತ್ತಾ? ಹಾ, ಕೇಳಿಸ್ತಾ ಇದೆ ಭಗಿನಿ, ಮಾತಾಡಿ. ನಮಸ್ಕಾರ, ನನ್ನ ಹೆಸರು ವೀಣಾ ಮೋಹನ್ ಅಂತ ಹೇಳಿ. ನಾನು ನ್ಯೂಜೆರ್ಸಿ USA ಅಮೆರಿಕದಿಂದ ಮಾತಾಡ್ತಾ ಇದ್ದೀನಿ. ನಾನು ಆಚಾರ್ಯರ ಕಟ್ಟ ಅಭಿಮಾನಿ. ನನಗೆ ಗೊತ್ತು ಸಮಯ ಅಭಾವ ಇದೆ ಅಂತ. ಮೊದಲನೇದಾಗಿ ಈಗ ಕಪಲ್ ಸ್ಪೀಕರ್ಸ್ ಮಾತಾಡೋದಕ್ಕಿಂತ ಮುಂಚೆ ಏನೋ ಕಪಾಟಿನ ವಿಚಾರ, 20,000 ವಿಚಾರ ಆತರ ಹೇಳಿದ್ರು. ಅದು ನನ್ಗೆ ಸರಿಯಾಗಿ ಕೇಳಿ ಬರ್ಲಿಲ್ಲ. ಆಮೇಲೆ ಅದು ಒಂದು ಉತ್ತರ ಬೇಕಿತ್ತು. ಎರಡನೇದು, ಅನುಭವದ ಬಗ್ಗೆ ನೆಕ್ಸ್ಟ್ ಟೈಮ್ ಕ್ಲಬ್ ಹೌಸ್ ಜಾಯಿನ್ ಆದಾಗ ಬಹಳಷ್ಟು ಅನುಭವನ ಹಂಚಿಕೊಳ್ಳುವುದಿದೆ. ನಾನು ಅಮೆರಿಕದಲ್ಲಿ ಹರಿಕತೆ ಅನ್ನೋ ಕಲೆಯನ್ನ ರೂಢಿಸಿಕೊಂಡು ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ಮಾಡಿದಂತ ಹರಿಕತೆ ಕರ್ಣ ಹಾಗೂ ಭೀಷ್ಮ ಪಿತಾಮಹ. ಅದಕ್ಕೆ ಆಚಾರ್ಯರ ಹಲವಾರು ಪುಸ್ತಕಗಳನ್ನ ಓದಿ ಆದಷ್ಟು ವಿಷಯಗಳನ್ನ ಅದರಿಂದನೇ ತೆಗೆದುಕೊಂಡು ಬಹಳಷ್ಟು
ಬಹಳಷ್ಟು ಜನರಿಗೆ ಈವನ್ ಇವತ್ತಿಗೂ ಕೂಡ ಯೂಟ್ಯೂಬ್ ನಲ್ಲಿ ಆ ಕಥೆಯನ್ನ ಎಲ್ಲರೂ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಪೂನಾ ಅಭಿಮಾನಿ ಸಂಘಕ್ಕೆ ಕೂಡ ಲವಾಕುಶ ಅನ್ನುವ ಆ ಕಥೆಯನ್ನ ಮಾಡಿ ಅದರಲ್ಲೂ ಕೂಡ ಆಚಾರ್ಯರ ಅನೇಕ ವಿಚಾರಗಳನ್ನ ಅವರ ಪುಸ್ತಕದಿಂದಾನೇ ತೆಗೆದುಕೊಂಡು ಅದರಲ್ಲಿ ರೂಢಿಸ್ಕೊಂಡು ಮಾಡ್ತಾ ಬಂದಿದ್ದೇನೆ. ಅದ್ರ ಬಗ್ಗೆ ಸಮಯ ಇದ್ದಾಗ ನೆಕ್ಸ್ಟ್ ಕ್ಲಬ್ ಹೌಸ್ ನಲ್ಲಿ ವಿವರವಾಗಿ ಹೇಳ್ಬಹುದು. ಈ 20,000 ಏನೋ ಹೇಳ್ತಿದ್ರು, ಅದ್ ನನ್ಗೆ ಸರಿಯಾಗಿ ಕೇಳಿಸ್ಲಿಲ್ಲ. ನಮಸ್ತೆ ವೀಣಕ್ಕ, ನಾನು ಹೇಳ್ತೀನಿ. ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಎಲ್ಲಾ ಕೃತಿಗಳು ಅಂದ್ರೆ ಅವ್ರು ಬರೆದಿರುವಂತಹ ಎಲ್ಲಾ ಪುಸ್ತಕಗಳು ಕೂಡ ನಮ್ಮ ಸಾಹಿತ್ಯ ಪ್ರಕಾಶನದ ಶ್ರೀ ಸುಬ್ರಹ್ಮಣ್ಯ ಅವರು ಆ ಪುಸ್ತಕಗಳನ್ನ ನಮಗೆ ಕೊಡ್ತಾರೆ. ಅದು ಒಟ್ಟು 20,000 ರೂಪಾಯಿ ಮೌಲ್ಯದ ಎಲ್ಲಾ ಪುಸ್ತಕಗಳು. ಅದರ ಜೊತೆಗೆ ಈ ಪುಸ್ತಕಗಳನ್ನ ಕೊಂಡವರಿಗೆ ಒಂದು ಉಚಿತವಾದ ಕಪಾಟು, ಅಂದ್ರೆ ಅದನ್ನ ಇಟ್ಕೊಳ್ಳಿಕ್ಕೆ, ಪುಸ್ತಕಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಶೆಲ್ಫ್ ಅನ್ನ ಕೂಡ ಕೊಡ್ತಾರೆ. ಅವರ ವಾಟ್ಸಪ್ ಸಂಖ್ಯೆಯನ್ನ ಹೇಳ್ತೀನಿ ಅಕ್ಕ, ನೀವು ಅವ್ರನ್ನ ಸಂಪರ್ಕಿಸಬಹುದು. ಒಂದು ನಿಮಿಷ, ಪೆನ್ ಹುಡುಕ್ತಾ ಇದ್ದೆ, ಪೆನ್ ಇಟ್ಕೊಂಡು ಕೂತ್ಕೊಳ್ಳೇ ಇಲ್ಲ ನಾನು. ಮಯೂರಕ್ಕ ಅವರ ಸಂಖ್ಯೆಯನ್ನು ನಮಗೆ DM ಮಾಡಿ, ಯಾರಾದ್ರೂ ಶ್ರೋತೃಗಳು ಕೇಳಿದ್ರೆ ನಾವು ಕಳಿಸಬಹುದು. ಯಾಕೆಂದ್ರೆ ನಾವು ನಿಮ್ಗೆ ಮೊಬೈಲ್ ನಂಬರ್ ಶೇರ್ ಮಾಡ್ತೀವಿ. ಟೇಕ್ ಆಪರ್ಚುನಿಟಿ ಆಫ್ ದಿಸ್ ಸೇವಾ. ಹಾ ಅಕ್ಕ, ಬರ್ದ್ಕೊಳ್ಬಹುದು. 94481 4481 10034 0034 94481 10034. ಅವ್ರಿಗೆ ಏನಂತ ಮೆಸೇಜ್ ಕಳಿಸ್ಬೇಕು? ಸುಬ್ರಹ್ಮಣ್ಯಜಿ ಅವ್ರಿಗೆ ನೀವು ನಿಮ್ ಪರಿಚಯವನ್ನ ಮಾಡ್ಕೊಂಡು ಆಚಾರ್ಯರ ಪುಸ್ತಕಗಳನ್ನ ಬೇಕು, ನೀವ್ ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಅವ್ರು ಖಂಡಿತ ಕಳಿಸ್ಕೊಡಿ. ಥ್ಯಾಂಕ್ ಯು. ವೀಣಾ ಭಗಿನಿ, ತಮ್ಮ ಮಾತುಗಳಿಗೆ ಧನ್ಯವಾದ. ತಾವು ಹರಿಕಥೆಯ ಬಗ್ಗೆ ಒಂದು ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿ ಖುಷಿ ಆಯಿತು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಬಹುಶಃ ಅದು ನಶಿಸಿ ಹೋಗ್ತಾ ಇರುವಂಥ ಒಂದು ಕಲಾ ಪ್ರಕಾರ. ಅದರಲ್ಲಿ ತಾವು ಪ್ರಯತ್ನ ಮಾಡ್ತಿರೋದು ಕೇಳಿ ತುಂಬ ಖುಷಿ ಆಯಿತು. ಸಾಧ್ಯ ಆದರೆ ತಮ್ಮ ವಾಟ್ಸಪ್ ನಂಬರ್ನ ನಮ್ಗೊಂದು DM ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಮ್ಮದೇನೋ ಒಂದು ಕಾರ್ಯಕ್ರಮವನ್ನು ಅಥವಾ ಏನಾದರೂ ಸಹಾಯ ಆಗ್ಬೋದು ಅಂತ ನಿರೀಕ್ಷಿಸ್ತೀನಿ. ಯಾರಿಗೆ ಮಾಡ್ಲಿ ಅದು? ನಮ್ಮಲ್ಲಿ ಮಾಡರೇಟರ್ಸ್ಗೆ ಅಥವಾ ನನಗೆ ಯಾರಿಗಾದ್ರೂ ನಿಮ್ಮ ವಾಟ್ಸ್ಆಪ್ ನಂಬರ್ DM ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಸಂಪರ್ಕಿಸ್ತೀವಿ. ಧನ್ಯವಾದ. ಅಂದ್ರೆ ನಿಮ್ದು ಇನ್ಫಾರ್ಮೇಶನ್ ಎಲ್ಲಿ ಸಿಗ್ಬೋದು? ಇಲ್ಲ, ಇಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ನಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಪಕ್ಕದಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ ಸ್ಕ್ರೀನ್ ನಲ್ಲಿ. ಆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು. ನಮ್ದು ಯಾವ್ದಾದ್ರು ಸ್ಕ್ರೀನ್ ಮೇಲೆ ಇವಾಗ ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಒಂದು ಏರೋ ಮಾರ್ಕ್ ಕಾಣಿಸ್ತಾ ಇದೆ, DM ಅಂತ, ಡೈರೆಕ್ಟ್ ಮೆಸೇಜ್ ಅಂತ. ನೀವು ಮೆಸೇಜ್ ಮಾಡಿದ್ರೆ ನಮಗದು ಸಿಕ್ಕತ್ತೆ. ಇಲ್ಲ ಅಂದ್ರೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಆ ಪಕ್ಕದಲ್ಲಿ ಒಂದು ಬ್ರೌನ್ ಕಲರ್ ಐಕಾನ್ ಅಲ್ಲಿ ಕಾಣಿಸ್ತಾ ಇದೆ. ನಾನು ಮತ್ತೆ ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ. ಹಾಗೆ ಮುಂದೆ ನಮ್ಮ ಜೊತೆಲಿ ಸಿದ್ದು, ಎಲ್ಲರ ಸಹಾಯ ನಮ್ಗೆ ಬೇಕು. ಇಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಬಟ್ ಎಲ್ಲರ ಒತ್ತಾಸೆ, ಪ್ರೋತ್ಸಾಹ, ಇಲ್ಲಾಂದ್ರೆ ಈ ಆಚಾರ್ಯರ ಪುಸ್ತಕಗಳನ್ನೇ ಆಧಾರವಾಗಿಟ್ಟುಕೊಂಡು ಹೆಚ್ಚೆಚ್ಚು ಕಥೆಗಳನ್ನ ಮಾಡೋ ಅಭಿಪ್ರಾಯ. ಎಲ್ಲರ ಒತ್ತಾಸೆ, ಪ್ರೋತ್ಸಾಹ ಸಿಕ್ಕರೆ ಈ ಕಲೆಗೋಸ್ಕರ ಅಷ್ಟೇ. ಖಂಡಿತ ಭಗಿನಿ, ನಿಮ್ಮ ಪ್ರಯತ್ನಕ್ಕೆ ಯಶಸ್ಸಾಗಲಿ ಮುಂದಿನ ದಿನಗಳಲ್ಲಿ. ನಮ್ಮ ಜೊತೆ ಇವಾಗ ಸಿದ್ದು ಇದ್ದಾರೆ. ಸಿದ್ದುಜಿ, ತಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಸಂಕ್ಷಿಪ್ತವಾಗಿ, ಆದಷ್ಟು ಸಂಕ್ಷಿಪ್ತವಾಗಿ ವ್ಯಕ್ತಪಡಿಸಿ. ಇಲ್ಲ ಬೇಡ್ರಿ, ಈಗ ಸಹಜವಾಗಿ ವಿಷಯ ಚರ್ಚೆ ಆಗಿದೆ. ನನ್ನೊಂದು ಸಹಜವಾಗಿ ಒಂದು ಸ್ವಲ್ಪ ಅಭಿಪ್ರಾಯ ಇತ್ತು. ಸಮಯ ಅಭಾವ ಇರೋದ್ರಿಂದ ಮತ್ತೆ ನಾವು ಚರ್ಚೆ ಮಾಡೋಣ. ಈ ಮುಂದಿನವ್ರಿಗೆ ಅವಕಾಶ ಕೊಡಿ, ಕಾರ್ಯಕ್ರಮ ಮುಗಿಸ್ಬೋದು. ಧನ್ಯವಾದಗಳು ಸಿದ್ದುಜಿ. ರಘುನಾಥ್ ಜಿ, ತಾವೇನಾದ್ರೂ ಮಾತಾಡ್ಲಿಕ್ಕೆ ಬಯಸ್ತೀರಾ? ತಮ್ಮ ಸ್ಪೀಕರ್ ಮ್ಯೂಟ್ ಆಗಿದೆ ರಘುನಾಥ್ ಜಿ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಾನು ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಆಚಾರ್ಯರ ಆ 18 ದಿನಗಳ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತು. ಈಗ ಒಂದು 3-4 ವರ್ಷದಿಂದ ಒಂದು ಕುರುಕ್ಷೇತ್ರದಲ್ಲಿ ಒಂದು 200 ಜನರನ್ನ ಕರ್ಕೊಂಡು ಅವರೊಂದು ಸತ್ಸಂಗ ಮಾಡಿದ್ರು. ಆಚಾರ್ಯರ ಜೊತೆನೆಲ್ಲ ಹೋಗೋ ಭಾಗ್ಯ ನಮಗೂ ಇತ್ತು. ಅಲ್ಲಿ ಹೋದಾಗ ಅಲ್ಲಿಯ ಪ್ರತಿಯೊಂದು ಕುರುಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಯುದ್ಧ ನಡೀತು, ಯಾವ್ಯಾವ ಸರೋವರಗಳಿತ್ತು, ಆಮೇಲೆ ಯಕ್ಷ ಪ್ರಶ್ನೆ ನಡೆದ ಜಾಗ,
ಅದು ಪ್ರತಿಯೊಂದನ್ನು ಅವ್ರು ಕರ್ಕೊಂಡು ಹೋಗಿ ತೋರಿಸಿದ್ರು. ಅವ್ರ ಹಿಂದೆ ಆ ಜಾಗಕ್ಕೆಲ್ಲ ವಿಸಿಟ್ ಮಾಡಿರ್ಲಿಲ್ಲ ಅವರು. ಆದ್ರೂ ಅವ್ರ ಕಾದಂಬರಿಯಲ್ಲಿ ಬರೆದಿದ್ದು ಅಲ್ಲಿಗೂ ಬಹಳಷ್ಟು ಸಾಮ್ಯಗಳಿದ್ವು. ಏನೋ ಇದು ಇಲ್ಲಿ ಬಂದು ನೋಡ್ಬಿಟ್ಟೆ ಬರೆದ್ರ ಅನ್ನೋ ಅಷ್ಟು ಅನುಮಾನ ಬರೋ ಅಷ್ಟು ಸ್ಪಷ್ಟತೆ ಅಲ್ಲಿತ್ತು. ಆ ಒಂದು ಅನುಭವನ ಎಲ್ರಿಗೂ ಹಂಚ್ಕೋಬೇಕು ಅಂತ ಹೇಳಿ ಆಗ ನಾವು ತೆಗೆದ ಫೋಟೋಗಳನ್ನೆಲ್ಲನೂ ಅವರ ಆ 18 ದಿನಗಳ ಮುಂದಿನ ಆವೃತ್ತಿಯಲ್ಲಿ ಅದನ್ನ ಎಲ್ಲ ಫೋಟೋಗಳನ್ನು ಹಾಕಿ ದೊಡ್ಡದು ಮಾಡಿ ವಿಸ್ತೃತವಾಗಿ ಬರೆದಿದ್ದಾರೆ. ಇದು ಜನಗಳಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ವಿಷಯ ಹೇಳ್ತಾ ಇದ್ದೀನಿ. ಧನ್ಯವಾದ. ನಿಜ, ರಘುನಾಥ್ ಜಿ ಅವ್ರು ಹೇಳ್ದ ಹಾಗೆ ಆಚಾರ್ಯರು ಈ ಪುಸ್ತಕದಲ್ಲಿ ಹೇಗ್ ಬರ್ದಿದ್ದಾರೆ ಅದನ್ನ ನೋಡುವ ಮುನ್ನವೇ ವಿವರಿಸಿದ್ರು ಕೂಡ. ಮತ್ತೆ ಅನೇಕ ಪುಸ್ತಕಗಳಿಗೆ ಅವ್ರಿಗೆ ಇದೇ ರೀತಿ ಯಾವ್ದೋ ಒಂದು ಕನಸಿನಲ್ಲಿ ಬಂದ ಹಾಗೆ ಅಥವಾ ತಾನು ಮೊದಲೇ ನೋಡಿದ ಹಾಗೆ ಡೇಜಾವು ರೀತಿಯ ಒಂದು ಅನುಭವದಿಂದ ಬರೆದಿದ್ದಾರೆ, ಅಥವಾ ಅವರು ನಮ್ಮ ಋಷಿ ಪರಂಪರೆಯಲ್ಲಿ ಬಂದಿರೋದ್ರಿಂದ ಬಹುಶಃ ಅವರ ಪೂರ್ವಜನ್ಮದಿಂದ ಈ ಗ್ರಹಿಕೆಗಳನ್ನ ತೆಗೆದುಕೊಂಡು ಬರ್ದಿರಬಹುದು ಅಂತ ನಮ್ಗೆ ಅವ್ರ ಜೊತೆಗೆ ಈ ರೀತಿಯ ಸ್ಥಳಗಳನ್ನ ನೋಡಿದಾಗ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ರಘುನಾಥ್ ಜಿ. ನಮಸ್ಕಾರ. ರಘುನಾಥ್ ದೀಕ್ಷಿತ್ ಅಂತ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಕೇಳಬಹುದಾ? ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅವ್ರಿಗೇನು ಮಾಹಿತಿ ಬೇಕಂತೆ. ನಾರಾಯಣಾಚಾರ್ಯರ ಪುಸ್ತಕವೊಂದರ ಕಿರುಗತೆ. ಮಕ್ಕಳು ಕಣ್ಣಾಮುಚ್ಚಾಲೆ ಆಟ ಆಡುತ್ತಿರುತ್ತಾರೆ. ಅಲ್ಲಿದ್ದ ಸಮಾಧಿಯೊಂದರ ಬಳಿ ಬಂದ ವಿವಿಧ ವರ್ಗ ಅಥವಾ ಪಂಥದ ಜನರು ಅವರುಗಳು ಕಂಡಂತೆ ಸಮಾಧಿಯ ವಿಶ್ಲೇಷಣೆ ಮಾಡುತ್ತಾರೆ. ಕಡೆಯಲ್ಲಿ ಸತ್ಯವೇ ಬೇರೆಯದಾಗಿರುತ್ತದೆ. ಇದು ಇದು ಅವರು ಬರೆದ ಯಾವ ಪುಸ್ತಕದಲ್ಲಿದೆ ಅಂತ ತಿಳಿಸಿರು ಅಂತ ಕೇಳಿದ್ದಾರೆ. ಜಿ ಅವರ 180 ಪುಸ್ತಕಗಳಲ್ಲಿ ಹುಡುಕಬೇಕಾಗತ್ತೆ, ಯಾಕೆಂದ್ರೆ ಅವೆಲ್ಲವೂ ಗ್ರಂಥಗಳು. ಓಕೆ, ಸರಿ ಸರಿ ರಘುನಾಥ್ ಜಿ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಮಯೂರಕ್ಕ, ನಿಮ್ಗೆ ಅವ್ರ ಪ್ರಶ್ನೆ ಕೂಡ ನಿಮಗೂ DM ಮಾಡಿರ್ತೀನಿ. ನಿಮಗೆ ಮತ್ತೆ ಮೇಲ್ಗಡೆ ನಮ್ಮ ಜೊತೆ ರಘುನಾಥ್ ಇದ್ದಾರೆ, ಇಬ್ಬರಿಗೂ. ಹಾಗೆ ಕನ್ನಡ ಪುಸ್ತಕ ಹಬ್ಬಕ್ಕೆ ಪೂರಕವಾಗಿ ನಾವು ವ್ಯಕ್ತಿ ಮತ್ತು ಕೃತಿ ಪರಿಚಯ ಸಪ್ತಾಹ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು 4ನೇ ದಿನ. ಆವಾಗಲೇ ವಿಶ್ವನಾಥ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು 3 ದಿನಗಳಿದ್ದಾವೆ. ನಾಳೆಗೆ ಕನ್ನಡದ ಹಿರಿಯ ಲೇಖಕರಾದ ಚೀತಾ ಶರ್ಮಾ ಅವರ ವ್ಯಕ್ತಿ ಮತ್ತು ಕೃತಿ ಪರಿಚಯವನ್ನು ಕನ್ನಡದ ಕ್ರಾಂತಿ ಕವಿ ಅಂತಾನೆ ಗುರುತಿಸಿಕೊಂಡಿರುವಂಥ ಶ್ರೀ ಬಾಬು ಕೃಷ್ಣಮೂರ್ತಿಯವರು ಮಾಡಿಕೊಡ್ಲಿಕ್ಕಿದ್ದಾರೆ. ಇವತ್ತಿನ ಹಾಗೆ ತಮ್ಮ ಸಹಕಾರ, ಎಲ್ಲ ಶ್ರೋತೃಗಳ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ನಾಳೆ ಇದೇ ಸಮಯ 9 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ತಪ್ಪದೇ ಭಾಗವಹಿಸಿ ತಮ್ಮ ಸ್ನೇಹಿತರನ್ನು, ಸಮಾನ ಮನಸ್ಕ ಅಭಿಮಾನಿಗಳನ್ನು ಕರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮೇಲ್ಗಡೆ ನಾಳಿನ ಕಾರ್ಯಕ್ರಮದ ಲಿಂಕ್ ಇದೆ, ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ. ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಾಳೆ ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಪಂಡಿತ್ಜಿ, ಗೀತಾ ಶರ್ಮರು ಕರ್ನಾಟಕ ಮತ್ತು ಭಾರತ ಕಂಡಂತಹ ಅತ್ಯಂತ ಮಹಾನ್ ಇತಿಹಾಸಕಾರರು. ಗೀತಾ ಶರ್ಮರು ಅವರ ಪರಿಚಯ ಆಗೋದು ಒಂದು ಸುಕೃತವೇ. ಒಳ್ಳೆಯ ಕಾರ್ಯಕ್ರಮ ಮಾಡಿ. ಅದು ಅವ್ರ ಶಿಷ್ಯರ ಮೂಲಕನೇ ಆಗ್ತಾ ಇದೆ. ಬಾಬು ಕೃಷ್ಣಮೂರ್ತಿ ನೋಡಿ ಎಂತ ಸುಯೋಗ ಇದೆ. ಸಂಘದಂಗಳದಲ್ಲಿ ಎಂತ ಸುಯೋಗ ಇದು. ಗುರುವಿನ ಪರಿಚಯವನ್ನು ಸಾಕ್ಷಾತ್ ಶಿಷ್ಯರೇ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮ ಎಲ್ಲಿ ಸಿಗುತ್ತೆ ಹೇಳಿ? ಹಾಗೆ ನಾಡ್ದಿದು ಹಾಗೆ ಇದೆ. ನಾಡ್ದು ಏನಂತಾರೆ, ಆದ್ರೆ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಸಂಘದಂಗಳ ಮತ್ತೆ ಅತುಲ್ಯ ಭಾರತ ಎರಡೂ ಸಮಯದ ಅಲ್ಲೂ ಪ್ರಚಾರ ಆಗ್ತದೆ, ಇಲ್ಲೂ ಪ್ರಚಾರ ಆಗ್ತಾ ಇದೆ. ಯಾವ ಕಾರ್ಯಕ್ರಮ ಕುತ್ಕೋಬೇಕು ಅನ್ನೋದು ಗೊತ್ತಾಗಲ್ಲ, ಆ ರೀತಿ ಆಗ್ತಾ ಇದೆ. ಸ್ವಲ್ಪ ಸಮಯ ನೀವು ಮಾತಾಡ್ಕೊಂಡಿರೋ ಸಮಯದ ಒಂದು ಹೊಂದಾಣಿಕೆ ವಿಶ್ವಾಮಿತ್ರಜಿ, ಏನಾಗಿದೆ, ನಮ್ದು ಸಂಘದಗಳನ್ನು ಮೊದಲು 9 ಗಂಟೆಗೆ ಮಾಡ್ತಾ ಇದ್ವಿ. ಆಮೇಲೆ ಸ್ವರಾಜ್ಯ ಸರಣಿಗಳು ಬಂದಾಗ ಈ ತರ ಕ್ಲಾಶ್ ಆಗುತ್ತೆ ಅಂತ ನಾವು 8 ಗಂಟೆಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ಪುಸ್ತಕ ಪರಿಚಯ ಇದು ಸಪ್ತಾಹ ಒಂದೇ ವಾರ ಮಾತ್ರ ಇರುತ್ತೆ. ಇದು ನಾಡ್ದು ಮುಗೀತದೆ ಭಾನುವಾರಕ್ಕೆ. ಅದ್ರ ನಂತರ ನಾವು ಬೇರೆ ಸಮಯವನ್ನ ಇದು ಮಾಡ್ತೀವಿ. ಈ ಎಲ್ಲಾ ಸ್ಪೀಕರ್ಗಳ ಹತ್ರ ಮಾತಾಡಿ ಒಂದಿಷ್ಟು ಚರ್ಚೆಗಳನ್ನು ಮಾಡಿದ ನಂತರ ಎಲ್ಲರಿಗೂ 9 ಗಂಟೆ ಸಮಯ ಅನುಕೂಲ ಅನ್ನೋ ದೃಷ್ಟಿಯಿಂದ ಇಟ್ಟಿರೋದು. ಇಲ್ಲೂ ಕೂಡ ಸಾಕಷ್ಟು ಜನ ಸ್ಪೀಕರ್ಗಳು ಬಂದು ಅಥವಾ ಆಡಿಯನ್ಸ್ಗಳು ಬಂದು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ನಮ್ದು ಕಾರ್ಯಕ್ರಮದಲ್ಲಿ ರಿಪ್ಲೇ ಕೂಡ ಆನ್ ಇರುತ್ತೆ ಪ್ರತಿದಿನ. ತಾವುಗಳು ಆ ರಿಪ್ಲೇಯನ್ನು ಕೂಡ ಕೇಳ್ಬೋದು. ಅಲ್ಲ ನೋಡಿ, ಇವತ್ತು ನನಗೆ ಮಿಸ್ ಆಗ್ಬಿಡ್ತಿತ್ತು. ನಾನು ಅತುಲ್ಯ ಭಾರತಕ್ಕೆ ಹೋದನು ಮತ್ತೆ ಈ ಕಡೆ ಬಂದೆ. ಇಲ್ಲಿ ನೋಡಿದ್ರೆ ಮಯೂರಕ್ಕ ಮಹಾಭಾರತದ್ದು ಮತ್ತೆ ಕೃಷ್ಣಾವತಾರದ ಅದ್ಭುತವಾಗಿ ವಿವರಣೆ ಕೊಡ್ತಾ ಇದ್ರು. ಬಿಟ್ಟು ಹೋಗಕ್ಕೆ ಮನ್ಸಾಗ್ತಾ ಇಲ್ಲ.
ಅಲ್ಲಿಂದನೂ ಪಿಂಗ್ ಮಾಡ್ತಾ ಇದಾರೆ, ಮೆಸೇಜ್ ಮಾಡ್ತಾ ಇದಾರೆ ಬನ್ನಿ ಬನ್ನಿ ಅಂತ. ಇಲ್ಲಿ ಇರಕ್ ಆಗ್ತಾ ಇಲ್ಲ, ಅಲ್ಲೂ ಹೋಗಕ್ಕಾಗಲ್ಲ, ಒಂಥರ ಉಭಯ ಸಂಕಟ ನಮ್ಗೆ. ಹಾಗಾಗಿ ಕೇಳ್ಕೊಂಡೆ ಅಷ್ಟೇ. ಹಾಗೆ ವಿಜೇಂದ್ರ ಹೇಳ್ದಾಗೆ ಗುರುವಿನ ಬಗ್ಗೆ ಶಿಷ್ಯರು ಹೇಳೋದೇನಿದೆ ನೋಡಿ, ಅದು ನಿಜವಾಗ್ಲೂ ಕೇಳುವಂಥದ್ದು ಸೌಭಾಗ್ಯ. ಹಾಗೆ ಇವತ್ತು ವೀರಲಕ್ಷ್ಮಿ ಭಗಿನಿಯವರು ಕೂಡ KS ನಾರಾಯಣಾಚಾರ್ಯ ಅವರ ತುಂಬ ಸಮೀಪವರ್ತಿಗಳು, ಹತ್ತಿರದಿಂದ ನೋಡಿದವರು, ಅವರ ಶಿಷ್ಯ ಕೂಡ. ಆ ಯೋಗ ಇವತ್ತು ನಮ್ಮ ಸಂಘದ ಅಂಗಳದ ಶ್ರೋತೃಗಳಿಗೆ ಮತ್ತು ನಮ್ಮೆಲ್ಲರಿಗೂ ಆಗಿದೆ. ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸೋದಕ್ಕೆ ಮೊದಲು ಆಜಾದ್ ಅವರು ಇಲ್ಲಿ ಮೇಲ್ಗಡೆ ಬಂದಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿ. DP ಇಲ್ಲ ಅವರ ಚಿತ್ರದಲ್ಲಿ. ಆಜಾದ್ ಅವರೇ, ಏನಾದ್ರು ಕೇಳಲಿಕ್ಕೆ ಬಯಸ್ತೀರಾ ಚುಟುಕಾಗಿ? ಕಾರ್ಯಕ್ರಮ ಹೌದು, ಮುಗಿಸ್ತಾ ಇದೀವಿ. ಸಣ್ಣದಾಗಿ ಗೊತ್ತಾಯ್ತು. ಸಣ್ಣದಾಗಿ ಒಂದು ವಿಷಯ, ಒಂದು ಪುಸ್ತಕಗಳನ್ನ ನಾವು ಓದ್ಬೇಕಾದ್ರೆ ಯಾವಾಗ್ಲೂ ಅವರ ನೆಲೆಯಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು, ನಮ್ಮನ್ನ ನಾವು ಎತ್ತರಕ್ಕೆ ಏರ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಬಹುಶಃ ಆ ಪುಸ್ತಕದ ಸಾರ್ಥಕತೆ ಮತ್ತು ಆ ಲೇಖಕರ ಇಂಗಿತ ಅನ್ನೋದು ನಮ್ಮ ಒಳಗೆ ಇಳಿಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಒಂದು ಸಾರಿ ಅವರನ್ನ ಮುಖತಃ ಭೇಟಿಯಾಗುವಂತಹ ಸಂದರ್ಭ ಬಂದಿತ್ತು ಆಚಾರ್ಯರನ್ನ. ಅವಾಗ ನಾನು ಕೆಲವೆಲ್ಲ ಅಪಪ್ರಚಾರಗಳ ಬಗ್ಗೆ ಒಂದಿಷ್ಟು ವಿಷಯ ಎತ್ತಿದಾಗ ಅವ್ರು ಹೇಳಿದ್ರು, ಆ ಯಾವ ವ್ಯಕ್ತಿ ಏನನ್ನ ಬರೆದಿದ್ದಾರೆ ಅನ್ನುವುದು ಅವರ ಅಂದ್ರೆ ಈ ಒಂದು ರಾಮ ಮತ್ತು ಸೀತೆ, ಲಕ್ಷ್ಮಣ ಇವ್ರ ಬಗ್ಗೆ ಒಂದ್ ಸ್ವಲ್ಪ ಕುಹುಕವಾಗಿ ಒಂದು ಯಾವ್ದೋ ಪುಸ್ತಕ ಬಂದಿತ್ತು. ಅದನ್ನ ಇಲ್ಲಿ ಮತ್ತೆ ಪುನಃ ಹೆಸರು ಹೇಳಲಿಕ್ಕೆ ಇಷ್ಟ ಇಲ್ಲ ನನ್ಗೆ. ಅದ್ರ ಬಗ್ಗೆ ನಾನು ಒಂಚೂರು ಪ್ರಶ್ನೆ ಮಾಡಿ ಹೀಗೆ ಅಂತ ಹಾಗೆ ಅಂತ ಕೋಟ್ ಮಾಡಿದಾರಲ್ಲ ಅಂತ ಕೇಳಿದಾಗ, ನಾವು ಸಮಗ್ರವಾಗಿ ಒಂದು ಕೃತಿಯನ್ನ ನೋಡ್ಬೇಕು. ಒಂದು ಪಾತ್ರ ಚಿತ್ರಣವನ್ನ ವಾಲ್ಮೀಕಿಗಳು ಯಾವ ರೀತಿ ಮಾಡಿದ್ದಾರೋ, ಅಂದ್ರೆ ರಾಮಾಯಣ ಪಾತ್ರ ಪ್ರಪಂಚದ ಬಗ್ಗೆ ನಮ್ಮ ಮಾತು ನಡೆದಿತ್ತು. ಆವಾಗ ಯಾವ ವಾಲ್ಮೀಕಿಗಳು ಮಾಡಿದ್ದಾರೋ ಅದರಲ್ಲಿ ಈ ತರಹದ ಭಾವ ಬರ್ಲಿಕ್ಕೆ ಸಾಧ್ಯವಾ ಇಲ್ವಾ ಅನ್ನೋದನ್ನ ನಾವು ನೋಡ್ಬೇಕು. ಹಾಗೇನೆ ಒಬ್ಬ ಸನ್ಯಾಸಿಯ ನೆಲೆಗಟ್ಟಿನಲ್ಲಿ ನಾವು ಯೋಚನೆ ಮಾಡದೇನೆ ನಾವು ಸಂಸಾರಿಗಳಾಗಿ ಸನ್ಯಾಸಿಗಳನ್ನ ನಾವು ಯಾವುದೋ ಒಂದು ನಿರ್ಧಾರವನ್ನ ಟೀಕಿಸುವುದು, ಅಥವಾ ಇದನ್ನ ಇತಿಹಾಸ ಎಂದು ನಂಬದೇ ಇರುವವರು ಇದನ್ನ ಕಾವ್ಯ ಅಂತ ತಿಳ್ಕೊಳ್ಳುವಂಥವರು ಇತಿಹಾಸ ಅಂತ ನಂಬುವವರ ನಂಬಿಕೆಗಳನ್ನು ಪ್ರಶ್ನಿಸುವುದು, ಇದು ಬಹಳ ವೈರುಧ್ಯವಾದಂತ ವಿಷಯ. ಇದು ಅವರವರ ನೆಲೆಯಲ್ಲಿ ಅವರವರ ನಿಲುಕಿಗೆ ಎಷ್ಟು ಸಿಗ್ತದೋ ಅಷ್ಟನ್ನ ಅವರವರು ಎಳ್ಕೊಳ್ತಾರೆ, ಮತ್ತು ಅದನ್ನ ಹೆಚ್ಚಿಂದನೇ ಎಳ್ಕೊಳ್ಳುವಂತ ಪ್ರಯತ್ನ ನಮ್ಮೊಳಗೆ ಇರಬೇಕು ಅನ್ನುವುದನ್ನ ಅವರು ನನಗೆ ಹೇಳಿದ್ರು. ಹಾಗಾಗಿ ಈ ಕೃತಿಗಳನ್ನ ಓದುವಾಗ ನಾವು ಆ ಕಾಲದಲ್ಲಿ ಏನೋ ಒಂದು ಇತಿಹಾಸ ನಡೆದಿದೆ ಅಂತ ಆದ್ರೆ ಅವ್ರು ಯಾಕೆ ಹೀಗ್ ಮಾಡ್ಲಿಲ್ಲ, ಇವ್ರು ಯಾಕೆ ಹಾಗೆ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ನಾವು ಹೀರೋಗಳ ಬಗ್ಗೆ ಕೇಳ್ತೀವಿ. ಆದ್ರೆ ಅದೇ ವಿಲನ್ಗಳ ಬಗ್ಗೆ ಅವ್ರು ಯಾಕೆ ಅವತ್ತೊಂದು 5 ಗ್ರಾಮ ಕೊಡಕ್ ಒಪ್ಕೊಳ್ಳಿಲ್ಲ ಅಂತ ನಮ್ಮಲ್ಲಿ ಬರೋದಿಲ್ಲ. ಇದು ಬಹುಶಃ ಎಲ್ಲೋ ಒಂದ್ ಕಡೆಗೆ ಒಂದು ದುರಭ್ಯಾಸವಾಗಿ ಬೆಳೀತಾ ಇದೆಯಾ? ನಮ್ಮ ಹೀರೋಗಳು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಕೂಡ ಅದಕ್ಕೆ ಇನ್ನೊಂದು ಬಣ್ಣ ಕೊಟ್ಟು ಅದನ್ನ ಟೀಕಿಸುವ ಸಂಪ್ರದಾಯ ಬೆಳೀತಾ ಇದೆಯಾ? ಈ ಒಂದು ಸಂಧಿಕಾಲದಲ್ಲಿ ಆಚಾರ್ಯರ ಪುಸ್ತಕಗಳು ತುಂಬಾ ಪ್ರಸಕ್ತವಾಗಿ ಇವತ್ತಿನ ನಮ್ಮ ಜೀವನಕ್ಕೂ ಅದನ್ನ ಹೋಲಿಸಿ, ಇವತ್ತಿನ ನಮ್ಮ ಸಮಸ್ಯೆಗಳ ಆಗರಕ್ಕೂ ಕೈ ಹಾಕಿ ಅವರು ಅದನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಿಸ್ತಾರೆ. ಹಾಗಾಗಿ ಅವ್ರಿಗೆ ಈ ಕ್ಲಬ್ ಹೌಸ್ನ ಈ ವೇದಿಕೆಯ ಮುಖಾಂತರ ಇನ್ನೊಮ್ಮೆ ನಮಸ್ಕಾರಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಬುದ್ಧಿ. ಧನ್ಯವಾದಗಳು ಭಗಜ್ಜಿ, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ಹಾಗೆ ನಾವು ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಈ ಕನ್ನಡ ಪುಸ್ತಕ ಹಬ್ಬ ನಾಡ್ದು ನವೆಂಬರ್ 28ನೇ ತಾರೀಕುವರೆಗೂ ಬೆಂಗಳೂರಿನ ಚಾಮರಾಜಪೇಟೆಯ ಕೇಶವ ಶಿಲ್ಪ ಅನ್ನೋ ಸ್ಥಳದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಇದ್ರ ಪ್ರಯೋಜನವನ್ನು ಪಡಿಬೇಕು. 40% ಬೇರೆ ಬೇರೆ ಥರದ ಪುಸ್ತಕಗಳಿಗೆ ಬೇರೆ ಬೇರೆ ರಿಯಾಯಿತಿ ಇದೆ. ಬೇರೆ ಬೇರೆ ವಯೋಮಾನದ ಬೇರೆ ಬೇರೆ ಅಭಿರುಚಿಗೆ ತಕ್ಕಂಥ ಪುಸ್ತಕಗಳು ಇದ್ದಾವೆ. ವಿಜ್ಞಾನ, ಕ್ರೀಡೆಗೆ ಸಂಬಂಧಪಟ್ಟಿರೋದು, ಆರೋಗ್ಯಕ್ಕೆ, ರಾಜಕೀಯದ್ದು, ಮತ್ತೆ ಧರ್ಮಾಭಿಮಾನದ್ದು, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಪುಸ್ತಕಗಳಿದ್ದಾವೆ. ತಾವೆಲ್ಲರೂ ಸಾಧ್ಯವಾದರೆ ಬೆಂಗಳೂರಲ್ಲಿ ಇರೋರು ಖಂಡಿತ ಒಮ್ಮೆ ಭೇಟಿ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಸಂಘದಂಗಳ ಅನ್ನುವಂಥ ವೇದಿಕೆಯನ್ನು ನಾವು ಸಂಘದ ಅಭಿಮಾನಿಗಳು ಒಂದಿಷ್ಟು RSSನ ಪ್ರಾಥಮಿಕ ಪರಿಚಯ ಮಾಡಿಸ್ಬೇಕು ಮತ್ತು ಒಂದಿಷ್ಟು ರಾಷ್ಟ್ರೀಯ ವಿಚಾರಗಳನ್ನು ಬಿತ್ತರಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ಕೊಂಡಿರುವಂಥ ಒಂದು ಕ್ಲಬ್. ತಾವ್ಯಾರು ಈ ಕ್ಲಬ್ಬನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ತಮ್ಮ ಸ್ನೇಹಿತರನ್ನು ಅಲ್ಲಿ ನೋಡಿ, ಕ್ಲಬ್ ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ 2 ಮೆಂಬರ್ ಇರುತ್ತೆ. ತಮ್ಮ ಸ್ನೇಹಿತರನ್ನು ಮತ್ತೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಈ ಕ್ಲಬ್ನಲ್ಲಿ ಸೇರಿಸಿ ಮುಂದಿನ ದಿನಗಳದು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ಲಿಕ್ಕಿದ್ದೀವಿ. ಹಾಗೆ ನಾಳಿನ ಕಾರ್ಯಕ್ರಮದ ಬಗ್ಗೆ ಕೂಡ ಹೇಳಿದ್ದೀವಿ. ನಾಳೆ 9 ಗಂಟೆಗೆ ಭೇಟಿ ಆಗೋಣ ಇದೇ ಕ್ಲಬ್ನಲ್ಲಿ. ಕೊನೆಯದಾಗಿ ಮಯೂರಲಕ್ಷ್ಮೀಜಿ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಜಿ, ಆಚಾರ್ಯರಿಗೆ ಅಸಂಖ್ಯಾತ ಶ್ರೋತೃಗಳಿದ್ದಾರೆ. ಎಷ್ಟೋ ಜನ ಅವ್ರನ್ನ ಎದುರಲ್ಲಿ ಕಾಣದೇ ಇದ್ರು ಕೂಡ ಪುಸ್ತಕಗಳ ಮೂಲಕ ಅವ್ರನ್ನ ಗುರುಗಳನ್ನಾಗಿ ಸ್ವೀಕರಿಸಿದ್ದಾರೆ. ಆಚಾರ್ಯರ ಮಾತುಗಳಲ್ಲೇ ಹೇಳೋದಾದ್ರೆ, ರಕ್ತ ಸಂಬಂಧ ಈ ಎಲ್ಲಕ್ಕಿಂತ ಭಿನ್ನವಾದದ್ದು, ಮಿಗಿಲಾದದ್ದು ಆತ್ಮ ಸಂಬಂಧ.
ಇದಕ್ಕೆ ಆಧ್ಯಾತ್ಮ ಮತ್ತು ರಾಷ್ಟ್ರೀಯತೆಯನ್ನ ನಾವು ಮೇಳೈಸಿದ್ರೆ ನಾವೆಲ್ಲರೂ ಕೂಡ ಒಳಿತನ್ನೇ ಮಾಡಬಹುದು. ಇದು ಆಚಾರ್ಯರದೇ ಪದಗಳು. ಹಾಗಾಗಿ ಇಲ್ಲಿ ಆತ್ಮ ಸಂಬಂಧದಲ್ಲಿ ಎಲ್ಲರೂ ಕೂಡ ಆಚಾರ್ಯರ ಅಭಿಮಾನಿಗಳು. ಮತ್ತೆ ಅವರ ಪುಸ್ತಕಗಳು, ಅವರ ಪ್ರವಚನಗಳನ್ನ ಅನುದಿನ ನಿತ್ಯಾನುಸಂಧಾನ ಮಾಡುವಂತಹ ಒಂದು ಮನಸ್ಸನ್ನ ಉಳ್ಳವರು. ಇದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ ಮಯೂರಕ್ಕ. ಅವರ ಕೃತಿಗಳನ್ನು ಓದಿದ್ರೆ ಏನು ಕೃತಿಗಳಲ್ಲಿ ಏನು ಕ್ಷಾತ್ರ ಗುಣ ಇದೆ, ನಾವು ಓದ್ತಾ ಹೋದಂಗೆ ನಮ್ಮಲ್ಲೂ ಆ ಕ್ಷಾತ್ರ ಗುಣಗಳು ಮೂಡುತ್ತೆ ಕೂಡ. ಇಷ್ಟನ್ನು ಹೇಳ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದು ಒಂದಿಷ್ಟು ನಾವು ನಮ್ಮ ಏನು ಕರೆಗೆ ಸ್ಪಂದಿಸಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ. ವೀರಲಕ್ಷ್ಮಿ ಭಗಿನಿಯವರೇ, ತಮಗೆ ಸಂಘದಂಗಳದ ಪರವಾಗಿ ಮತ್ತೆಲ್ಲ ಶ್ರೋತೃಗಳಿಗೂ ಸಂಘದಂಗಳದ ಪರವಾಗಿ ಧನ್ಯವಾದ. ನಿರಂಜನ್, ಶಾಂತಿ ಮಂತ್ರ ಹೇಳ್ತೀರಾ? ಹೌದು ಸರಿ ಹೇಳ್ತೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ಜೈ ಶುಭ. ಶ್ರೀರಾಮ್. ಒಂದೇ ಮಾತ್ರ. ಜೈ ಶ್ರೀರಾಮ್. ಒಂದೇ ಮಾತ್ರ.